ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಸ್ಯಾ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀಸತ್ಯವರದುಗ್ಧಾಬ್ಧೇಃ ಉತ್ಥಿತಾ ಜಗದೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಂ ವಿಜೃಂಭಿತಃ ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂ ಮಮ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ಭೂಮಿನ್ಯಾಯಸುಧಾರತಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುಗುರುಬೋಧೆ ಗ್ರಂಥೇಯಂ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತಿಸ್ತು ಅಜಯ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾ ಪ್ರಸಕ್ತೆ ಸತಿ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ನಿನ್ನೆಯ ದಿನ ಭಾಗವತದಲ್ಲಿ ಬಂದಂತಹ 2ನೇ ಸ್ಕಂದದಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ಸ್ಥೂಲ ರೂಪ ಸೂಕ್ಷ್ಮ ರೂಪ, ಅದಾದ ಮೇಲೆ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದಂತಹ ರೀತಿ, ಅದನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಂತಹ ಕ್ರಮ, ಇದೆಲ್ಲವನ್ನು ಕ್ರಮವಾಗಿ ತಿಳಿತಾ ಬಂದ್ವಿ ನಿನ್ನೆ. ಮತ್ತು ವಿದುರ ಮೈತ್ರೇಯರ ಸಂವಾದ ಪ್ರಾರಂಭ. ಆ ವಿದುರನಿಗೆ ಅನೇಕ ರೀತಿಯಾದಂತಹ ಸೃಷ್ಟಿಯ ಮಹಿಮೆಗಳನ್ನು, ಸೃಷ್ಟಿ ಯಾವ ರೀತಿಯಾಗಿ ಭಗವಂತ ಮಾಡ್ತಾನೆ ಅದೆಲ್ಲವನ್ನು ಕೂಡ ಯಥಾಮತಿಯಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಸೃಷ್ಟಿಯ ಕ್ರಮ ಆದ ಮೇಲೆ ಭೂಮಿ ಒಂದು ಕಡೆ ನಿಂತಿರೋದಿಲ್ಲ. ಮೊದಲನೇ ಸತಿ ಭೂಮಿ ಒಂದು ಕಡೆ ಗರ್ಭೋದಕದಲ್ಲಿ ಮುಳುಗಿರುತ್ತೆ. ಅದನ್ನು ಒಮ್ಮೆ ವರಾಹದೇವರು ನಿಲ್ಲಿಸ್ತಾರೆ ಒಂದು ಕಡೆ. ಇನ್ನೊಮ್ಮೆ ಆ ಭೂಮಿಯನ್ನು ಹಿರಣ್ಯಾಕ್ಷ ಅವನು ಅಪಹಾರ ಮಾಡಿರ್ತಾನೆ. ಅದನ್ನು ಕೂಡ ಒಂದು ಸ್ಥಾನ ಅಂತ ಅದಕ್ಕೆ ಕೊಟ್ಟು ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ, ಸಂಹಾರ ಆದ ಮೇಲೆ ಆ ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಅವನು ವರಾಹದೇವರು ಸ್ತೋತ್ರ ಮಾಡಿಕೊಂಡು ಮುಂದೆ ಕೊನೆಯದಾದಂತಹ ಸೃಷ್ಟಿ ಅದು ಮಾನವ ಸೃಷ್ಟಿ. ಆ ಮಾನವ ಯಾರು ಅಂತಂದರೆ ಸ್ವಯಂಭವಮನು ಮತ್ತು ಶತರೂಪ. ಇವರಿಂದ ಇಡೀ ಜಗತ್ತು ಅಂತನ್ನೋದು ಪರಿಪೂರ್ಣವಾಗಿ ತುಂಬಿತು ಅಂತ. ಯಾಕೆ ಅಂದರೆ ಆ ಮಾನವ ಸೃಷ್ಟಿಯಿಂದಲೇ ಮುಂದೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಕಶ್ಯಪ, ಅದಿತಿ ಇವರಿಂದಲೇ ಇಡೀ ಬ್ರಹ್ಮಾಂಡ ಎಲ್ಲವೂ ಕೂಡ ಪೂರ್ಣ ಆಯಿತು ಅಂತನ್ನೋದಕ್ಕೆ ಆ ಬ್ರಹ್ಮದೇವರಿಗೆ ಮಾನವ ಸೃಷ್ಟಿಯಿಂದ ತೃಪ್ತರಾದರು ಅಂತನ್ನೋದನ್ನು ನಾವು ತಿಳಿದ್ವಿ. ಕರ್ದಮರು ಆ ಭಗವಂತನ
ಭಗವಂತನನ್ನು ಪಡೆಯೋದಕ್ಕಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ತಪಸ್ಸನ್ನು ಮಾಡಿ ಆ ದೇವಹೂತಿಯನ್ನು ಮದುವೆ ಮಾಡಿಕೊಂಡು ಮತ್ತೆ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆ ದೇವಹೂತಿಯ ಜೊತೆಗೆ ಸಂಘವನ್ನು ಮಾಡಿ ಅವಳಿಗೆ 9 ಜನ ಹೆಣ್ಣು ಮಕ್ಕಳನ್ನು ಕೊಟ್ಟರು. ಅದಾದ ಮೇಲೆ ಮತ್ತೆ ನನಗೆ ಉಪದೇಶ ಮಾಡೋದಕ್ಕೆ ಇನ್ನೊಬ್ಬರು ಯಾರಾದರೂ ಬೇಕು ಅಂತ ಕೇಳಿದಾಗ ಅದಕ್ಕೆ ಸರಿ ಆಯಿತು ಅಂತ ಆ ಭಗವಂತನ ಆದೇಶದಂತೆ ಮತ್ತೆ ಸಂಘವನ್ನು ಮಾಡಿದ್ದಾರೆ. ಆವಾಗ ಆ ದೇವಹೂತಿಯ ಗರ್ಭದಲ್ಲಿ ಸಾಕ್ಷಾತ್ ಭಗವಂತ ಕಪಿಲನಾಮಕನಾದಂತಹ ಭಗವಂತ ಆ ದೇವಹೂತಿಯ ಗರ್ಭದಲ್ಲಿ ಬಂದಿದ್ದಾನೆ. ಬಂದಾದ ಮೇಲೆ ಎಲ್ಲ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳು ಆ ದೇವಹೂತಿಯೊಳಗಿರುವಂತಹ ಗರ್ಭದಲ್ಲಿರುವಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ದೇವಹೂತಿಗೂ ಹೇಳ್ತಾರೆ, ನೀನು ಯಾವುದೇ ರೀತಿಯಾದಂತಹ ಭಯವನ್ನು ಪಡಬೇಡ, ದುಃಖವನ್ನು ಪಡಬೇಡ. ಯಾಕೆ ಅಂತಂದರೆ ನಿನ್ನಲ್ಲಿ ಹುಟ್ಟುತ್ತಾ ಇರೋದು ಸಾಕ್ಷಾತ್ ಭಗವಂತ, ಅವನು ನಿನ್ನಲ್ಲಿ ಹುಟ್ಟುತ್ತಾ ಇದ್ದಾನೆ. ಹಾಗಾಗಿ ನೀನು ಭಯವನ್ನು ಪಡಬೇಡ, ದುಃಖವನ್ನು ಕೂಡ ಪಡಬೇಡ, ನಿನಗೆ ಉಪದೇಶ ಆಗೇ ಆಗುತ್ತೆ ಆ ಭಗವಂತನಿಂದ ಅಂತ ಆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಕೊನೆಗೆ ಆ ಕಪಿಲನಾಮಕ ಭಗವಂತ ಅವತಾರ ಮಾಡ್ತಾನೆ. ಅವತಾರ ಮಾಡಿದ ಮೇಲೆ ಆ ಕರ್ದಮರು ಆಯಿತು, ನನ್ನ ಕೆಲಸ ಆಯಿತು, ನಾನಿನ್ನ ಸನ್ಯಾಸಾಶ್ರಮ ತೊಗೊಳ್ಳೋದಕ್ಕೆ ಹೋಗ್ತೇನೆ ಅಂತ ಹೇಳಿ ಆ ಭಗವಂತನಿಗೆ ಕಪಿಲನಾಮಕನ ಭಗವಂತನ ಆಜ್ಞೆಯನ್ನು ಪಡೆದು ಆ ಕಪಿಲನಾಮಕ ಭಗವಂತನಿಗೆ ಪ್ರದಕ್ಷಿಣೆ ಹಾಕಿ ಅವರು ಅಲ್ಲಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಅವರು ತಪಸ್ಸಿಗೆ ಹೋಗ್ತಾರೆ. ಇಷ್ಟಾದ ಮೇಲೆ ಸರಿ, ದೇವಹೂತಿ ಹಾಗೂ ಕಪಿಲನಾಮಕ ಭಗವಂತ ಇಬ್ಬರು ಇದ್ದಾರೆ. ಆ ಕಪಿಲನಾಮಕ ಭಗವಂತ ಅಂದರೆ ಅವನು ಸಾಂಖ್ಯ ತತ್ವದ ಪ್ರವರ್ತಕ. ಸಾಂಖ್ಯ ಅಂತಂದರೆ ಈಗಿರುವಂತಹ ಯಾವುದೋ ಸಾಂಖ್ಯ ಅಲ್ವಾ, ಆ ಭಗವಂತನೇ ಸೃಷ್ಟಿ ಮಾಡಿದಂತಹ ಸಾಂಖ್ಯ, ನಿಜವಾದಂತಹ ಸಾಂಖ್ಯ, ಅದು ಕಪಿಲನಾಮಕ ಭಗವಂತ ಉಪದೇಶ ಮಾಡಿದ್ದು. ಅಂತಹ ಸಾಂಖ್ಯ ತತ್ವ ಪ್ರವರ್ತಕನಾದಂತಹ ಕಪಿಲನಾಮಕ ಭಗವಂತ ತನ್ನ ತಾಯಿಗೆ ಉಪದೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ದೇವಹೂತಿ ಕಪಿಲನಾಮಕ ಭಗವಂತನ ಹತ್ರ ಬರ್ತಾಳೆ. ಬಂದು, ಸ್ವಾಮಿ, ನಿನ್ನನ್ನು ಯಾವ ರೀತಿಯಾಗಿ ಧ್ಯಾನವನ್ನು ಮಾಡಬೇಕು, ನಿನ್ನ ಹತ್ರ ಬರೋದಕ್ಕೆ ಯಾವ ಉಪಾಯವನ್ನು ನಾವು ಮಾಡ್ಕೋಬೇಕು, ಎಷ್ಟೋ ಮಾರ್ಗಗಳಿದೆ, ಆ ಮಾರ್ಗಗಳಲ್ಲಿ ಸರಿಯಾದ ಮಾರ್ಗ ಯಾವುದು, ಅದನ್ನು ನನಗೆ ನಿನ್ನ ಬಿಟ್ಟು ಬೇರೆ ಯಾರೂ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಆ ಸರಿಯಾದ ಮಾರ್ಗವನ್ನು ನನಗೆ ತಿಳಿಸುವಂಥವನಾಗು ಅಂತ ಆ ದೇವಹೂತಿ ಕಪಿಲನಾಮಕ ಭಗವಂತನಿಗೆ ಕೇಳ್ತಾ ಇದ್ದಾಳೆ. ಆವಾಗ ಭಗವಂತ ತನ್ನ ತಾಯಿಗೋಸ್ಕರ ಹಾಗೂ ತಾಯಿಯ ಮುಖಾಂತರ ಜಗತ್ತಿಗೆ ತಿಳಿಸೋದಕ್ಕೋಸ್ಕರ ಆ ತತ್ವ ಉಪದೇಶವನ್ನು ಕಪಿಲನಾಮಕ ಭಗವಂತ ಮಾಡ್ತಾನೆ. ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಭಗವಂತ ಅವನೇ ಹೇಳ್ತಾ ಇರೋದು, ನನ್ನನ್ನು ಹೊಂದೋದಕ್ಕೆ ಭಕ್ತಿ ಅಂತ ಅನ್ನೋದು ಪ್ರಧಾನವಾದಂತಹ ಮಾರ್ಗ. ಅಷ್ಟಾಂಗ ಯೋಗಗಳಿದೆ. ಆ ಯೋಗಗಳು ಮತ್ತು ಆಧ್ಯಾತ್ಮಿಕವಾದಂತಹ ಮಾರ್ಗ, ಅದರಲ್ಲೂ ಶ್ರೇಷ್ಠವಾದದ್ದು ಈ ಭಕ್ತಿ ಮಾರ್ಗವೇ ಶ್ರೇಷ್ಠ. ಆ ಭಕ್ತಿ ಬರಬೇಕು ಅಂತಂದರೆ ಏನೋ ಸುಮ್ಮನೆ ಬರೋದಿಲ್ಲ, ಸಜ್ಜನರ ಸಹವಾಸ ಮಾಡಬೇಕು. ಎಂಥ ಸಜ್ಜನರವರು ಅಂತಂದರೆ ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತಶತ್ರುಃಶಾಂತ ಸಾಧವ ಸಾಧುಭೂಷಣಾಃ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಸಜ್ಜನರು ಅಂದರೆ ಹೇಗಿರ್ತಾರೆ ಗೊತ್ತಾ ಸಜ್ಜನರು? ಆ ಸಜ್ಜನರ ಲಕ್ಷಣಗಳನ್ನು ಭಗವಂತ ಹೇಳ್ತಾ ಇದ್ದಾನೆ. ಯಾರೇ ತನಗಿಂತ ದೊಡ್ಡವರು ಇರ್ತಾರೆ, ಆ ದೊಡ್ಡವರು ತನಗೇನೋ ಒಂದು, ಇವನು ಸಣ್ಣವನಿಗೆ ಏನೋ ಒಂದು ಅಪರಾಧ ಮಾಡೋದು ಅಥವಾ ಏನೋ ಒಂದು ಅವಮಾನ ಮಾಡೋದು ಮಾಡಿದರೆ ಅದನ್ನು ಸಹಿಸ್ಕೋಬೇಕು. ಸಹಿಸ್ಕೊಳ್ಳುವಂತಹ ಶಕ್ತಿ ಆ ಸಜ್ಜನರಿಗೆ ಇರಬೇಕು. ಆಮೇಲೆ
ತನಗಿಂತ ಕಿರಿಯರಲ್ಲಿ ಕರುಣೆ ಅಂತನ್ನೋದು ಇರಬೇಕು, ಸಮಾನರಲ್ಲಿ ಸೌಹಾರ್ದ ಅಂತನ್ನೋದಿರಬೇಕು, ಮತ್ತು ಸಜ್ಜನರಲ್ಲಿ ತನ್ನ ಬಿಟ್ಟು ಬೇರೆ ಸಜ್ಜನರಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷಗಳನ್ನು ಶತ್ರುತ್ವವನ್ನು ಹೊಂದಬಾರದು. ಇವರು ನನ್ನ ಶತ್ರು ಅಂತಂದು ಸರ್ವತಾ ತಿಳಿಯಬಾರದು. ಆಮೇಲೆ ಸತ್ಕರ್ಮಗಳನ್ನೇ ನನಗೆ ಇದು ಭೂಷಣ, ಇದು ನನಗೆ ಅಲಂಕಾರಪ್ರಾಯವಾದದ್ದು, ನಾನು ಮಾಡಬೇಕಾದದ್ದು ಯಾವುದು ಸತ್ಕರ್ಮಗಳು ಅಂತ ಯಾರು ತಿಳಿದಿರ್ತಾರೋ ಅವರೇ ಸಜ್ಜನರು ಅಂತ ಹೇಳ್ತಾನೆ. ಮತ್ತು ನನ್ನಲ್ಲಿ ಅನ್ಯಾದೃಶವಾದಂತಹ ಭಕ್ತಿಯನ್ನು ಮಾಡಬೇಕು, ದೃಢವಾದಂತಹ ಭಕ್ತಿಯನ್ನು ಮಾಡಬೇಕು. ಹಾಗಾದರೆ ಬೇರೆ ದೇವತೆಗಳಲ್ಲಿ ಭಕ್ತಿ ಮಾಡಬಾರ್ದಾ ಅಂತಂದರೆ, ಭಗವಂತನಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತೀವೋ ಅಷ್ಟು ಭಕ್ತಿಯನ್ನು ಬೇರೆ ದೇವತೆಗಳಲ್ಲಿ ಮಾಡಬಾರ್ದು ಅಂತ ಅರ್ಥ. ತಾರತಮ್ಯ ಕ್ರಮವಾಗಿ ಆ ಬೇರೆ ಬೇರೆ ದೇವತೆಗಳಲ್ಲೂ ಕೂಡ ಭಕ್ತಿಯನ್ನು ಮಾಡಬೇಕು. ಆ ಕ್ರಮವಾಗಿ ಬೇರೆ ದೇವತೆಗಳ ಮುಖಾಂತರ ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು. ಆಮೇಲೆ ಆ ಭಕ್ತಿಯನ್ನು ಮಾಡಬೇಕಾದ್ರೆ ಅವರು ಏನನ್ನೂ ಅಪೇಕ್ಷೆ ಪಡಬಾರ್ದು. ನನ್ನ ಅನುಗ್ರಹ ಒಂದನ್ನೇ ಬಯಸಬೇಕು, ಬೇರೆ ಯಾವುದನ್ನೂ ಬಯಸಬಾರದು. ಕಾಮ್ಯವಾದಂತಹ ಕರ್ಮಗಳನ್ನು, ನಿಷಿದ್ಧವಾದಂತಹ ಕರ್ಮಗಳನ್ನು ಬಿಡಬೇಕು. ಲೌಕಿಕವಾದಂತಹ, ಆಮೇಲೆ ತನ್ನ ಬಾಂಧುಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಯಾರು ಬಿಟ್ಟಿರ್ತಾರೋ ಅವರೇ ನಿಜವಾದಂತಹ ಸಜ್ಜನರು ಅಂತ ಆ ಭಗವಂತ ಸಜ್ಜನರ ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ. ಹೌದು, ಸಜ್ಜನರ ಲಕ್ಷಣಗಳನ್ನೇನೋ ಹೇಳಿದ್ವಿ, ಆದರೆ ಇದರಿಂದ ನಾವು ಭಕ್ತಿಯನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಹವಾಸವನ್ನು ಮಾಡಿದರೆ, ಸಜ್ಜನರ ಸಂಘವನ್ನು ಮಾಡಿದರೆ ನಮಗೆ ಆ ಭಗವಂತನ ಹತ್ರ ಹೋಗುವುದಕ್ಕೆ ಒಂದು ಭಕ್ತಿ ಅಂತನ್ನುವಂತಹ ಮಾರ್ಗ ಬರುತ್ತೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಯತ್ಕರ್ಣ ರಸಾಯನಾಕತಾಃ ತಜ್ಜೋಷಣ ಪಾದಾಶ್ವ ಪವರ್ಗವರ್ಪಣಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಂಘವನ್ನು ಮಾಡಿದರೆ ಪರಸ್ಪರವಾಗಿ ಇರುವಂತಹ ಮನಸ್ಸು, ಆ ಮನಸ್ಸಿನಲ್ಲಿ ಯಾವುದೋ ಕಡೆ ಹೋಗ್ತಾ ಇರುತ್ತೆ ಮನಸ್ಸು. ನಾವು ಸಜ್ಜನರ ಸಂಘ ಮಾಡಿದ್ರೆ ನಾವು ಭಗವಂತನ ಹತ್ರ ಹೋಗುವಂಗೆ ಆ ಸಜ್ಜನರ ಸಹವಾಸ ಮಾಡುತ್ತೆ. ಮತ್ತು ಸಜ್ಜನರ ಸಂಘವನ್ನು ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಭಗವಂತನ ಮಹಿಮೆಗಳನ್ನು, ಭಗವಂತನ ಲೀಲೆಗಳನ್ನು ಮೇಲಿಂದ ಮೇಲೆ ಅದನ್ನು ಕೇಳ್ತಾ ಇರಬೇಕು. ಕೇಳೋದಷ್ಟೇ ಅಲ್ಲ, ಅದನ್ನು ಮನನ ಮಾಡಬೇಕು. ಶ್ರವಣ ಮಾಡೋದು, ಮನನ ಮಾಡೋದು, ಅದನ್ನು ಕೀರ್ತನೆ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದರೆ ಆವಾಗ ಆ ಮೋಕ್ಷದಾಯಕನಾದಂತಹ ನನ್ನಲ್ಲಿ ಶೀಘ್ರವಾಗಿ ಭಕ್ತಿ ಅಂತನ್ನೋದು ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ ಅಂತನ್ನೋದನ್ನು ಆ ಭಗವಂತ ತಿಳಿಸ್ತಾನೆ. ಆಮೇಲೆ ಸರಿ, ನೀನು ತತ್ವಗಳ ವಿಚಾರವನ್ನು ಕೇಳಿದಿ, ಆ ತತ್ವಗಳನ್ನು ನಾನು ಹೇಳ್ತೇನೆ ಕೇಳು ಅಂತ ಭಗವಂತ ಹೇಳ್ತಾನೆ. ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈಃ. ಇನ್ನು ಮುಂದೆ ಆ ತತ್ವದ ಉಪದೇಶವನ್ನು ನಾನು ನಿನಗೆ ಪ್ರತ್ಯೇಕವಾಗಿ ಎಲ್ಲ ಲಕ್ಷಣಗಳು, ಯಾವ್ಯಾವ ಲಕ್ಷಣಗಳಿದ್ದರೆ ತತ್ವ ಬರುತ್ತೆ ಅದೆಲ್ಲವನ್ನು ಕೂಡ ಹೇಳ್ತೇನೆ ಕೇಳು ಅಂತ ಆ ಭಗವಂತ ಹೇಳ್ತಾ ಇದ್ದಾನೆ. ಸಜ್ಜನರ ಲಕ್ಷಣ ಹೇಳ್ದ, ಭಗವಂತನಲ್ಲಿ ಭಕ್ತಿ ಅಂತ ಅನ್ನೋದು ಬರೋದನ್ನೇ ಹೇಳ್ದ, ಮತ್ತು ಈಗ ತತ್ವಗಳನ್ನು ಹೇಳ್ತಾ ಇದ್ದಾನೆ. ಯಾರು ಕೇವಲ ಒಂದು ಪ್ರತಿಮೆ ಇರುತ್ತೆ, ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ, ಆ ಪ್ರತಿಮೆಯಲ್ಲಿ ಅಷ್ಟೇ ಯಾರು ಪೂಜೆ ಮಾಡ್ತಾ ಇರ್ತಾರೋ ಅವರು ಭಕ್ತರೇ ಅಲ್ಲ, ಅವರು ಸಜ್ಜನರೇ ಅಲ್ಲ. ಯಾಕೆ ಅಂತಂದರೆ, ಕೇವಲ ಭಗವಂತನ ಪ್ರತಿಮೆಯಲ್ಲಿ ಪೂಜೆ ಮಾಡೋರು ಅವರು ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡದೇ ಇದ್ದರೆ ಅವರು ನನ್ನ ಭಕ್ತರೇ ಅಲ್ಲ ಅಂತ ಆ ಭಗವಂತ ಹೇಳ್ತಾ ಇದ್ದಾನೆ. ಆದರೆ ಅವರು ಕೂಡ ಭಕ್ತರೇ. ಯಾರು ಪ್ರತಿಮೆಯಲ್ಲಿ ಪೂಜೆ ಮಾಡೋರು ಪ್ರಾಕೃತ ಭಕ್ತರು ಅಂತ ಕರೆಸ್ಕೊತಾರೆ. ಆಮೇಲೆ ವಿಶೇಷವಾಗಿ ಬಂದ ಭಗವದ್ಭಕ್ತರ ಆದರವನ್ನು ಮಾಡಬೇಕು. ಆಮೇಲೆ ಕೇವಲ ಪ್ರತಿಮೆಯಲ್ಲಿ ಅಷ್ಟೇ ನಾವು ಪೂಜೆ ಮಾಡೋದು ಅದೆಲ್ಲ ಕೇವಲ ವಿಡಂಬನೆ ಅಂತಾಗುತ್ತೆ, ನಟನೆ ಅಂತಾಗುತ್ತೆ. ಬಂದ ಭಗವದ್ಭಕ್ತರನ್ನು ಗೌರವ ಮಾಡದೇ ಇದ್ದರೆ, ಆದರ ಮಾಡದೇ ಇದ್ದರೆ ಅದು ಕೇವಲ ವಿಡಂಬನೆ ಅಂತಾಗುತ್ತೆ. ಅದರಿಂದ ನನಗೆ ಸರ್ವತಾ ಸಂತೋಷ ಅನ್ನೋದು ಇರೋದಿಲ್ಲ. ಆದ್ದರಿಂದ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತನ್ನುವಂತಹ ಅನುಸಂಧಾನವನ್ನು ಎಲ್ಲ ಕಡೆ ಎಲ್ಲರಲ್ಲಿಯೂ ಕೂಡ ನಾನಿದ್ದೇನೆ ಅಂತನ್ನುವಂತಹ ತಿಳಿದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು
ನನ್ನನ್ನು ಗೌರವಿಸಬೇಕು, ಎಲ್ಲರನ್ನೂ ಗೌರವಿಸಬೇಕು ಅಂತ ಆ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಫಲಕಾಮನೆಯಿಂದ ಯಾರು ನನಗಿದೊಂದು ಫಲ ಆಗಬೇಕು, ನನಗೊಂದು ಏನೋ ಒಂದು ಈ ಕೆಲಸ ಆಗಬೇಕು ಅಂತ ಯಾರು ಪೂಜೆ ಮಾಡ್ತಾರೋ ಅವರು ಮಧ್ಯಮವಾದಂತಹ ಭಕ್ತರು. ಅವರು ಏನು ಮಾಡ್ತಾರೆ ಅಂತಂದರೆ ಸ್ವರ್ಗಾದಿ ಫಲಗಳನ್ನು ಅಪೇಕ್ಷೆ ಪಡ್ತಾರೆ. ಇದು ಯಾಗಗಳನ್ನು ಇರ್ತದೆ, ಎಷ್ಟೋ ಯಾಗಗಳು. ಆ ಯಾಗಗಳು ಮಾಡಿದರೆ ನಮಗೆ ಸ್ವರ್ಗ ಆಗುತ್ತೆ ಅಂತ ಇದೆ. ಜ್ಯೋತಿಷ್ಠೇಮೇನ ಸ್ವರ್ಗಕಾಮೋ ಯಜೇತ, ಸ್ವರ್ಗಕಾಮ ಅಪೇಕ್ಷೆ ಉಳ್ಳವನು ಯಜ್ಞವನ್ನು ಮಾಡ್ತಾನೆ, ಜ್ಯೋತಿಷ್ಠೋಮ ಯಾಗವನ್ನು ಮಾಡ್ತಾನೆ. ಅಂತ ಯಾರು ಆ ಥರ ಕರ್ಮಗಳನ್ನು ಮಾಡ್ತಾ ಇರ್ತಾರೋ ಅವರು ಮಧ್ಯಮ ಭಕ್ತರು. ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೇನೆ ನನಗೆ ಒಂದು ಫಲವೂ ಬೇಡ, ನಿನ್ನ ಅನುಗ್ರಹ ಸಾಕು ಅಂತ ಯಾರು ಗಂಗಾ ಪ್ರವಾಹದಂತೆ, ಅದು ಹೇಗೆ ಗಂಗಾ ಪ್ರವಾಹ ಒಂದೇ ಸಮವಾಗಿರುತ್ತೆ, ಹೋಗಿ ಸಮುದ್ರಕ್ಕೆ ಸೇರುತ್ತೆ, ಹಾಗೆ ನನ್ನಲ್ಲಿ ಭಕ್ತಿಯನ್ನು ಮಾಡಬೇಕು, ಆ ರೀತಿಯಾದಂತಹ ಭಕ್ತಿಯನ್ನು ಮಾಡಬೇಕು. ಇವನು ಸರ್ವೋತ್ತಮ, ಇವನು ಸರ್ವತಂತ್ರ ಸ್ವತಂತ್ರ, ಈ ರೀತಿಯಾಗಿ ಭಗವಂತನನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರು ಉತ್ತಮವಾದಂತಹ ಭಕ್ತರು ಅಂತ ಆ ಭಗವಂತ ತಿಳಿಸ್ತಾ ಇದ್ದಾನೆ. ಅವರು ಮಾತ್ರ ಮೋಕ್ಷಕ್ಕೆ ಖಂಡಿತವಾಗಿ ಅವರು ಹೋಗ್ತಾರೆ. ಅವರು ಏಕಾಂತ ಭಕ್ತರು ಅಂತ ಕಳಿಸ್ಕೊತಾರೆ. ಉತ್ತಮ ಭಕ್ತರು, ಏಕಾಂತ ಭಕ್ತರು ಅಂದರೆ ವೇದವನ್ನು ಅಧ್ಯಯನ ಮಾಡಿರ್ತಾರೆ. ಆ ವೇದವನ್ನು ಹೇಳಿದಂತಹ ಎಲ್ಲ ಕರ್ಮಗಳನ್ನು ಅವರು ಆಚರಣೆ ಮಾಡ್ತಾ ಇರ್ತಾರೆ. ಒಂದು ವೇದದಲ್ಲಿ ಹೇಳಿದಂತಹ ಒಂದೂ ಕರ್ಮಗಳನ್ನು ಬಿಡೋದಿಲ್ಲ, ಹಾಗೆ ಪರಿಪಾಲನೆ ಮಾಡ್ತಿರ್ತಾರೆ. ಅವರು ಉತ್ತಮ ಭಕ್ತ, ಅದು ಏಕಾಂತ ಭಕ್ತರು ಅಂತ ಕರೆಸ್ಕೊತಾರೆ. ಆಮೇಲೆ ಈ ರೀತಿಯಾಗಿ ಆ ಭಕ್ತರಲ್ಲಿರುವಂತಹ ತಾರತಮ್ಯ ಜ್ಞಾನ ಅಂತ ಅನ್ನೋದು ಆ ಭಗವಂತನ ಮಾಡುವಂತಹ ಸೃಷ್ಟಿ ವಿಚಾರ ತಿಳಿದುಕೊಂಡಾಗ ನಮಗೆ ಸ್ಪಷ್ಟ ಅಂತ ಆಗುತ್ತೆ. ಹೇಗೆ ಪ್ರಳಯ ಕಾಲದಲ್ಲಿ ಭಗವಂತ ಒಬ್ಬನೇ ಇರ್ತಾನೆ. ಆಮೇಲೆ ತನ್ನ ಅಧೀನಳಾದಂತಹ ಲಕ್ಷ್ಮೀದೇವಿ ಪ್ರೇರಣೆ ಮಾಡಿ ಜಡವಾದಂತಹ ಪ್ರಕೃತಿಯನ್ನು ವಿಕಾರಗೊಳಿಸ್ತಾನೆ. ವಿಕಾರಗೊಳಿಸಿ ಅದರಿಂದ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ ಮತ್ತು ಮನಸ್ತತ್ವ, ಆಮೇಲೆ ಇದು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ತನ್ಮಾತ್ರೆಗಳು ಮತ್ತು ಪಂಚಭೂತಗಳ ಅಂತನ್ನುವಂತಹ ಈ 24 ತತ್ವಗಳಿಂದ ಅವನು ಸೃಷ್ಟಿ ಮಾಡ್ತಾನೆ ಮೊದಲು. ಈ 24 ತತ್ವಗಳನ್ನು ಸೃಷ್ಟಿ ಮಾಡಿದ ಮೇಲೆ ಇದರಿಂದ ತತ್ವಾಭಿಮಾನಿ ದೇವತೆಗಳ ಪ್ರಾರ್ಥನೆಯಂತೆ ಅವರೆಲ್ಲರನ್ನೂ ತನ್ನಲ್ಲಿ ಸೇರಿಸ್ಕೊತಾನೆ. ಎಲ್ಲ ಅಭಿಮಾನಿ ದೇವತೆಗಳನ್ನು, ತತ್ವಾಭಿಮಾನಿ ದೇವತೆಗಳನ್ನು ತನ್ನಲ್ಲಿ ಸೇರಿಸ್ಕೊತಾನೆ. ತನ್ನಲ್ಲಿ ಸೇರಿಸ್ಕೊಂಡು ಆ ತತ್ವದ ಬೆರಕೆಗಳಿಂದ ಅವನೇನು ಮಾಡ್ತಾನೆ, ಬ್ರಹ್ಮಾಂಡ ಅಂತ ಅನ್ನೋದನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದ ಒಳಗೆ ಎಲ್ಲರೂ ಪ್ರವೇಶ ಮಾಡುವ ಮೊದಲು ಭಗವಂತ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ಪ್ರವೇಶ ಮಾಡಿದ ಮೇಲೆ ಬ್ರಹ್ಮಾಂಡ ಶರೀರಕ್ಕೆ ಅದು ವಿರಾಟ ಅಂತ ಕರೀತಾರೆ. ವಿರಾಟ ನಾಮಕನಾದಂತಹ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅಲ್ಲಿ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಅದರ ಅಭಿಮಾನಿ ದೇವತೆಗಳನ್ನು ಬ್ರಹ್ಮ ಮುಖಾಂತರ ಎಲ್ಲರಲ್ಲೂ ನಿಲ್ಲಿಸ್ತಾರೆ. ಆದರೆ ಕಾಲು ಹೋಯಿತು, ಆದರೆ ಕಾಲು, ಕೈ, ಅದರ ಅಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಹೋದರು. ಆದರೆ ಕೊನೆಗೆ ಆ ದೇಹ ನಿಲ್ಲಿಲ್ಲ. ಯಾಕೆ ಎಲ್ಲ ಹೋದ್ರೂ ಯಾಕೆ ನಿಲ್ಲಿಲ್ಲ ಅಂತಂದರೆ ಪ್ರಾಣ ಮುಖ್ಯ ಪ್ರಾಣದೇವರು ಆಮೇಲೆ ಪ್ರವೇಶ ಮಾಡ್ತಾರೆ. ಆವಾಗ ಆ ದೇಹ ಅಂತ ಅನ್ನೋದು ಗಟ್ಟಿಯಾಗಿ ನಿಲ್ಲುತ್ತೆ. ಇದರಿಂದ ನಾವು ಏನು ತಿಳಿಬೇಕು ಅಂತಂದರೆ ವಾಯುದೇವರು ಶ್ರೇಷ್ಠರು, ಸರ್ವೋತ್ತಮನಾದಂತಹ ಭಗವಂತ ಅವನು ಸರ್ವೋತ್ತಮ ಸರಿ. ಅದಾದ ಮೇಲೆ ದೇವತೆಗಳಲ್ಲಿ ವಾಯುದೇವರು ಶ್ರೇಷ್ಠರು. ಅದಾದ ಮೇಲೆ ಉಳಿದಂತಹ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಶ್ರೇಷ್ಠರು ಅಂತ ತಿಳಿಬೇಕು. ಆ ವಾಯುದೇವರಿಗೂ ನಿಯಾಮಕನಾದಂತಹ ಭಗವಂತ ವಿಷ್ಣು ಅವನು ಸರ್ವೋತ್ತಮ ಅಂತ ಕರೆಸ್ಕೊತಾನೆ. ಈ ತಾರತಮ್ಯ ಜ್ಞಾನವೇ ಅದು ಮೋಕ್ಷಕ್ಕೆ ದ್ವಾರ ಅಂತ ಕರೆಸ್ಕೊಳ್ಳುತ್ತೆ. ಅದಾದ ಮೇಲೆ ಮತ್ತೆ ಧ್ಯಾನ, ಯಾವ ರೀತಿಯಾಗಿ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾನೆ ಭಗವಂತ. ಧ್ಯಾನ ಯೋಗಕ್ಕೆ 8 ಅಂಗಗಳು. ಯಾವುದ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಮತ್ತು ಧಾರಣ, ಧ್ಯಾನ, ಸಮಾಧಿ, ಇದು 8 ಅಂಗಗಳು. ಇವುಗಳನ್ನು ಧ್ಯಾನ ಯೋಗ ಅಂತ ಕರೀತಾರೆ. ಈ ಧ್ಯಾನ ಯೋಗದಲ್ಲಿ ಒಂದೊಂದೇ ತಿಳ್ಕೊತ ಹೋಗೋಣ. ಯಮ ಅಂತಂದ್ರೇನು? ನಿತ್ಯ ನಾವು ಮಾಡಬೇಕಾದಂತಹ ಧರ್ಮಗಳು. ಅದರಲ್ಲೂ ಪ್ರಧಾನವಾಗಿ 5 ಯಮ ಅಂತ 5 ಯಮಗಳಿದೆ.
ಯಮದಲ್ಲೂ 5 ವಿಭಾಗ ಇದೆ. ಯಾವುದ್ಯಾವುದು? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ 5 ಯಮದಲ್ಲಿ ವಿಭಾಗ. ಅಹಿಂಸಾ ಅಂತಂದರೆ ಮನಸ್ಸಿನಿಂದ ಆಗಲಿ ಅಥವಾ ಮಾತಿನಿಂದ ಆಗಲಿ ಅಥವಾ ದೇಹದಿಂದ ಯಾರಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು. ಮತ್ತು ಸತ್ಯ ಅಂತಂದರೆ ಬ್ರಾಹ್ಮಣರಿಗೆ, ಸಜ್ಜನರಿಗೆ ಮತ್ತು ಹಿತವಾದಂತಹ ಮಾತನ್ನು, ಸತ್ಯವಾದಂತಹ ಮಾತನ್ನು ಆಡಬೇಕು. ಮತ್ತು ಅಸ್ತೇಯ, ಕಳ್ಳತನ ಅಂತನ್ನೋದನ್ನು ಮಾಡಬಾರ್ದು. ಮತ್ತು ಬ್ರಹ್ಮಚರ್ಯ, ದೇಹದಿಂದ ಆಗಲಿ ಅಥವಾ ಮಾತಿನಿಂದ ಆಗಲಿ ಮನಸ್ಸಿನಿಂದ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲೂ ಪರಸ್ತ್ರೀ ಸಹವಾಸವನ್ನು ಬಿಡಬೇಕು. ಅಪರಿಗ್ರಹ, ದೇಹದ ಹಣೆಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಸ್ವೀಕಾರವನ್ನು ಮಾಡಬಾರ್ದು. ಬೆಳೆಯೋದಕ್ಕೆ ಎಷ್ಟು ಬೇಕು, ನಾವು ಜೀವನ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟೇ ನಿಯಮಿತವಾದಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇದು ಯಮದ ವಿಭಾಗದ 5 ವಿಭಾಗಗಳು. ಅದಾದ ಮೇಲೆ ನಿಯಮ, ಅದು ಕೂಡ 5 ಇದೆ. ಶೌಚ, ತಪಸ್ಸು, ಮತ್ತು ತುಷ್ಟಿ, ಸ್ವಾಧ್ಯಾಯ ಮತ್ತು ಭಗವಂತನ ಪೂಜೆ. ಇದು 5. ಅದರಲ್ಲಿ ಶೌಚ ಅಂತಂದರೆ ನಾವು ಮೃತ್ತಿಕಾದಿ ಶೌಚಗಳನ್ನು ಮಾಡ್ಕೊತೀವಿ, ಮತ್ತು ನೀರಿಂದ ಕೈ ತೊಳ್ಕೊತೀವಿ, ಮತ್ತು ದೇಹವನ್ನು ಶುದ್ಧಿಗೊಳಿಸಬೇಕು. ಆಮೇಲೆ ಯಾವುದೇ ರೀತಿಯಾದಂತಹ ರಾಗ, ದ್ವೇಷ ಇದ್ಯಾವುದು ಕೂಡ ಇರಬಾರ್ದು. ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಆಮೇಲೆ ತಪಸ್ಸು, ನಮಗೆ ದೇಹಕ್ಕೆ ಎಷ್ಟೇ ತೊಂದರೆ ಆಗ್ತಾ ಇದ್ದರೂ ಕೂಡ ಅದನ್ನು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಭಗವಂತನಿಗೆ ಪ್ರಿಯವಾದಂತಹ ವ್ಯಾಪಾರಗಳನ್ನು ಮಾಡಬೇಕು. ನಮಗೆ ಏಕಾದಶಿ ಬಹಳ ಸುಸ್ತಾಗ್ತಾಯಿದೆ, ಬಿಸಿಲು ತಾಪ ತಡೆಯೋಕ್ಕಾಗ್ತಾ ಇಲ್ಲ, ಬಿಟ್ಬಿಡೋಣ, ಇದೊಂದು ಏಕಾದಶಿ ಬಿಟ್ಬಿಡೋಣ, ಮುಂದಿನ ಏಕಾದಶಿ ಮಾಡೋಣ, ಇಲ್ಲ ನಾಳೆ ಹೆಂಗಿದ್ರು 2 ಏಕಾದಶಿ ಇದೆ ಅದರ 1 ಏಕಾದಶಿ ಮಾಡೋಣ, ಇನ್ನೊಂದು ಏಕಾದಶಿ ಬಿಟ್ಬಿಡೋಣ. ಈ ರೀತಿಯಾಗಿ ಮಾಡಬಾರ್ದು. ನಮಗೆ ಕಷ್ಟ ಆಗ್ತಾಯಿದ್ರೂ ಕೂಡ ಅದು ಭಗವಂತನ ಸೇವೆ, ಭಗವಂತನ ಪ್ರೀತಿ ಇದು ಅಂತ ನಾವು ಮಾಡಿದ್ರೆ ನಮಗೆ ಅದೇ ತಪಸ್ಸು ಅಂತ ನಾವು ಕರೆಯಬಹುದು. ಅದಾದ ಮೇಲೆ ಆ ತಪಸ್ಸಲ್ಲೂ ಬೇಕಾದಷ್ಟು ಚಾತುರ್ಮಾಸ ವ್ರತ ಇರಬಹುದು, ಯಾವುದೇ ಇರಬಹುದು, ಅದೆಲ್ಲವೂ ಕೂಡ ಆ ಭಗವಂತನ ತಪಸ್ಸು ಅಂತಲೇ ತಿಳಿಯಬೇಕು. ಕೇವಲ ಕಾಡಿಗೆ ಹೋಗಿ ಕೂತು ಅಲ್ಲಿ ತಪಸ್ಸನ್ನು ಮಾಡೋದು ಅಷ್ಟೇ ತಪಸ್ಸು ಅಂತಲ್ಲ, ಮನೆಯಲ್ಲಿದ್ದೂ ಕೂಡ ಆ ಭಗವಂತನ ಧ್ಯಾನಾದಿಗಳನ್ನು ನಾವು ಮಾಡ್ತಾ ಇದ್ದರೆ ಅದು ಒಂದು ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ತುಷ್ಟಿ, ಆ ಭಗವಂತ ನಮಗೆ ಬೇಕಾದಷ್ಟು ಕೊಟ್ಟಿರ್ತಾನೆ. ಅವನು ಏನು ಕೊಟ್ಟಿದ್ದಾನೋ ಅದೇ ಅಷ್ಟರಲ್ಲೇ ನಾವು ತೃಪ್ತಿಯಾಗಿಡಬೇಕು. ಅಥವಾ ನಮಗೆ ಇನ್ನೂ ಬೇಕು ಅಂತನ್ನುವಂತಹ ಅಪೇಕ್ಷೆ ಇರಬಾರ್ದು ಅಂತನ್ನೋದನ್ನು ಆ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ಸ್ವಾಧ್ಯಾಯ, ಎಲ್ಲ ವೇದದವರು ಕೂಡ ತಮ್ಮ ತಮ್ಮ ಸ್ವಶಾಖಾಧ್ಯಯನವನ್ನು ಮಾಡಲೇಬೇಕು. ತನ್ನ ಶಾಖಾಧ್ಯಯನವನ್ನು ಮಾಡದೇ ಹೋದರೆ, ಏನಾದರೂ ಒಂದು 3 ತಲೆವರೆಗೆ ಏನಾದರೂ ಮಾಡದೇ ಹೋದರೆ ಅವನು ಜಾತಿ ಭ್ರಷ್ಟನಾಗ್ಬಿಡ್ತಾನೆ. ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ಅವನೇನಾದ್ರು ವೇದಾಧ್ಯಯನವನ್ನು ಮಾಡದೇ ಹೋದರೆ ಅವನು ಬ್ರಾಹ್ಮಣ ಜಾತಿಗೆ ಸೇರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಹರಿಪೂಜೆ. ಆ ಭಗವಂತನ ಪೂಜೆ ಹೇಗಿರಬೇಕು ಅಂತಂದರೆ, ನಾವು ಪ್ರತಿಮೆಯಲ್ಲಿ ಭಗವಂತನ ಪೂಜೆ ಮಾಡೋದು ಒಂದು ವಿಧಾನ, ಅಥವಾ ಬಂದ ಅತಿಥಿಗಳಲ್ಲಿ ಪೂಜೆ ಮಾಡೋದು ಅದೊಂದು ವಿಧಾನ, ಅಥವಾ ಯಾವುದೇ ಒಂದು ವಸ್ತು ಇರಬಹುದು ಅಥವಾ ಏನೋ ಒಂದು ಇರಬಹುದು. ಈ ಪುಸ್ತಕದಲ್ಲಿ ಭಗವಂತ ಇದ್ದಾನೆ, ಇದಕ್ಕೆ ನಾವು ಮಾನಸ ಪೂಜೆಯನ್ನು ನಾವು ಮಾಡ್ತೀವಿ. ಈ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಾ ಇದ್ದರೆ ಅದು ಭಗವಂತನ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಇದರ ಭಗವಂತನ ಪೂಜೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಮುಂದೆ ಏಕಾದಶ ಸ್ಕಂದದಲ್ಲಿ ವಿಸ್ತಾರವಾಗಿ ಅದನ್ನು ತಿಳಿಸಿದ್ದಾರೆ. ಆಮೇಲೆ ಯಮ, ನಿಯಮ ಇವುಗಳನ್ನು ಅನುಷ್ಠಾನವನ್ನು ಮಾಡಬೇಕು. ಆಮೇಲೆ ಯೋಗಾಭ್ಯಾಸ ಮಾಡುವಂತಹ ಅಧಿಕಾರಿ ಸರಿಯಾದಂತಹ ಆಸನವನ್ನು ಇಟ್ಕೋಬೇಕು. ಒಂದು 5 ನಿಮಿಷ ಆದರೆ ಸಾಕು. ಕಾಲು ನೋವು, ಇದು ನಮಗೆ ಮಂಡಿ ನೋವು, ನಾವು ಕಾಲು ಮೇಲೆ ಎತ್ಕೊಂಡು ಕೂಡ್ತೀವಿ, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂಡ್ತೀವಿ. ಈ ಥರ ನಮಗೆ ಇದ್ದಾಗ ಆಸನ ಜಯ ಅಂತ ಅನ್ನೋದು ಇರೋದಿಲ್ಲ. ಒಂದು ಕಡೆ ಕೂತ್ರೆ ಒಂದು 6 ತಾಸು ಅಥವಾ ಒಂದು 7 ತಾಸು ಅಥವಾ ಒಂದು 8 ತಾಸು ಹೀಗೆ ನಿರಂತರವಾಗಿ ಧ್ಯಾನ ಮಾಡೋದಕ್ಕೆ ಕೊಡಬೇಕು. ಇದು ಆಸನ ಜಯ ಅಂತ ಕರೀತಾರೆ. ಇದು ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು 1 ತಾಸು ಕೂತ್ರೆ ಅಯ್ಯೋ ಕಾಲು ನೋವು, ಅಯ್ಯೋ ಮಂಡಿ ನೋವು ಅಂತ ಅಂದ್ಕೊಂಡು ಕೂಡ್ತೀವಿ. ಈ ರೀತಿಯಾಗಿ ಆಸನದಲ್ಲಿ ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ ಇವೇ ಮೊದಲಾದಂತಹ ಅನೇಕ ವಿಧಗಳಿದೆ. ಆ ಎಲ್ಲ ರೀತಿಯಾದಂತಹ ಆಸನಗಳಲ್ಲಿ ಭಗವಂತನನ್ನು
ಧ್ಯಾನವನ್ನು ಮಾಡಬೇಕು. ಆಮೇಲೆ ಪ್ರಾಣಾಯಾಮದಿಂದ ನಾವು ಕೇವಲ ಏನೋ 3 ಸತಿ ಹಿಂಗೆ ಪ್ರಾಣಾಯಾಮ ಮಾಡ್ತೀವಿ ಅಂತ ಅಷ್ಟೇ ಅಲ್ಲ. ಆ ಪ್ರಾಣಾಯಾಮದಿಂದ ನಮ್ಮ ನಾಡಿಗಳು ಶುದ್ಧ ಆಗುತ್ತೆ. ನಮ್ಮ ನಾಡಿಗಳನ್ನು ಶುದ್ಧ ಮಾಡಿಕೊಂಡು ಆ ಪ್ರಾಣಾಯಾಮದಲ್ಲಿ ರೇಚಕ, ಪೂರಕ, ಕುಂಭಕ ಅಂತನ್ನುವಂತಹ 3 ವಿಧ ಇವುಗಳನ್ನು ತಮ್ಮ ಯೋಗ್ಯರಾದಂತಹ ಗುರುಗಳಿಂದ ಅದನ್ನು ತಿಳ್ಕೊಂಡು ಅಭ್ಯಾಸ ಮಾಡಬೇಕು. ತಾನೇ ನನಗೆ ಪ್ರಾಣಾಯಾಮ ಬರ್ತದ, ನನಗೆ ಎಲ್ಲ ಗೊತ್ತದ ನನಗೆ ಅಂತಂದು ತಿಳ್ಕೊಂಡು ತಾನೇ ಮಾಡ್ಕೋಬಾರ್ದು. ತಮ್ಮ ಯೋಗ್ಯರಾದಂತಹ ಗುರುಗಳಿಂದ ಅದನ್ನು ತಿಳ್ಕೋಬೇಕು. ಪ್ರಾಣಾಯಾಮ ಮಾಡೋದರಿಂದ ಇನ್ನೊಂದೇನು ಉಪಯೋಗ ಅಂತಂದರೆ, ನಾವು ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ವಿಚಲಿತ ಆಗ್ತಾ ಇರ್ತದೆ. ಪ್ರಾಣಾಯಾಮ ಮಾಡಿ ಮೂಗನ್ನು ರೇಚಕ, ಪೂರಕ, ಕುಂಭಕ ಇದನ್ನು ಮಾಡಿದಾಗ ನಮ್ಮ ಮನಸ್ಸನ್ನು ಏಕಾಗ್ರ ಒಂದು ಕಡೆ ತಂದ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದು ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ವಿಷಯದ ಕಡೆ ಯಾವುದೇ ಮನಸ್ಸು ಹೋಗದೇ ಇರೋ ಹಾಗೆ ಆ ಮನಸ್ಸನ್ನು ಹಿಂದಕ್ಕೆ ಎಳೆದುಕೊಳ್ಬೇಕು. ಮತ್ತು ಇಂದ್ರಿಯಗಳನ್ನು ಎಳೆದಿಟ್ಕೋಬೇಕು. ಅದು ಪ್ರತ್ಯಾಹಾರ ಅಂತ ಕಳಿಸ್ಕೊಳ್ಳುತ್ತೆ. ಆಮೇಲೆ ನಾವು ಭಗವಂತನ ಧ್ಯಾನ ಮಾಡೋದು ಬಹಳ ಕಷ್ಟ. ಬಹಳ ಎಲ್ಲ ಭಗವಂತನ ಅವಯವಗಳನ್ನು ಚಿಂತನೆ ಮಾಡೋಕ್ಕಾಗದೇ ಹೋದರೆ ಭಗವಂತನ ಒಂದೊಂದು ಅವಯವಗಳನ್ನಾದರೂ ಚಿಂತನೆ ಮಾಡಬೇಕು. ನೆನ್ನೆ ಹೇಳಿದೆ, ಏಕೈಕ ಶೋಂಗಾನಿಧಿ ಅನುಭಾವೇ. ಅದನ್ನೇ ಇಲ್ಲಿ ಕಪಿಲನಾಮ ಭಗವಂತ ತನ್ನ ತಾಯಿಗೆ ತಿಳಿಸ್ತಾ ಇದ್ದಾನೆ. ನಾವು ಪೂರ್ಣವಾಗಿ ಧ್ಯಾನ ಮಾಡೋಕ್ಕಾಗೋದಿಲ್ವಾ, ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡಬೇಕು. ಆ ಒಂದೊಂದು ಅವಯವದಲ್ಲಿ ಮೊದಲಿಗೆ ಪಾದ, ಆ ಪಾದವನ್ನು ನಾವು ಧ್ಯಾನ ಮಾಡ್ತಾ ಹೋಗಬೇಕು. ಹೀಗೆ ಭಗವಂತ ತಿಳಿಸ್ತಾನೆ. ಆ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡೋದಕ್ಕೆ ಧಾರಣ ಯೋಗ ಅಂತ ಕರೀತಾರೆ. ಅದನ್ನು ಪಾದದಿಂದ ತಲೆಯವರೆಗೆ ಇಡೀ ರೂಪವನ್ನು ಚಿಂತಿಸುವುದು ಧ್ಯಾನ ಯೋಗ ಅಂತ ಕರೀತಾರೆ. ಈ ಧ್ಯಾನ ಯೋಗವನ್ನು ಯಾರು ಬಹಳ ಕಾಲವಾಗಿ ಮಾಡ್ತಾರೋ, ಪ್ರಯತ್ನವಿಲ್ಲದೆ ಅವನಿಗೇನಾಗುತ್ತೆ ಅಂದರೆ ದೇವರಲ್ಲಿ ಮನಸ್ಸು ನಿಲ್ಲಿಸುವಂತಹ ಸ್ಥಿತಿ ಅಂತ ಅನ್ನೋದು ಬರುತ್ತೆ. ಅದು ಸಮಾಧಿ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ಆಮೇಲೆ ಪ್ರಾಣಾಯಾಮದಿಂದ ಮತ್ತೇನು ಉಪಯೋಗ ಅಂತಂದರೆ, ರಾಗಾದಿ ದ್ವೇಷಗಳು, ಮನಸ್ಸಿನ ದೋಷಗಳು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಧಾರಣಾಯೋಗದಿಂದ ನಮ್ಮ ಜನ್ಮಾಂತರದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ಪ್ರತ್ಯಾಹಾರದಿಂದ ಅದರಿಂದ ಏನು ಉಪಯೋಗ ಅಂತಂದರೆ, ಗೊತ್ತಿಲ್ಲದೇನೆ ಅಥವಾ ಸಂಘದ ದೋಷಗಳು ಅಂತ ಇರ್ತದೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಇನ್ನು ಧ್ಯಾನ ಯೋಗದಿಂದ ಏನು ಉಪಯೋಗ ಅಂತಂದರೆ, ಅಷ್ಟೈಶ್ವರ್ಯಕ್ಕೆ ವಿರೋಧಿಯಾದಂತಹ ದೋಷಗಳು ಅದು ಪರಿಹಾರ ಆಗುತ್ತೆ. ಆಮೇಲೆ ಸಮಾಧಿ ಯೋಗ, ಆ ಸಮಾಧಿ ಯೋಗದಲ್ಲಿ ಬಹಳ ಹೊತ್ತು ಧ್ಯಾನ ಮಾಡಿದಾಗ ಭಗವಂತ ನಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಭಗವಂತನ ದರ್ಶನ ಆಗುತ್ತೆ. ಭಗವಂತನ ದರ್ಶನ ಮಾಡ್ತಾ ಇರಬೇಕಾದ್ರೆ ಮೈ ಮೇಲೆ ನಮಗೆ ಸರ್ವತಾ ಎಚ್ಚರ ಇರೋದಿಲ್ಲ. ಸಮಾಧಿ ಪರೀಕ್ಷಿತ ರಾಜನ ಶಾಪ ಕೊಡಬೇಕಾದ್ರೂ ಅಷ್ಟೇ, ಅವರು ಸಮಾಧಿ ಅವಸ್ಥೆಯಲ್ಲಿ ಇರ್ತಾರೆ. ಆ ಶಮೀಕ ಋಷಿಗಳು ಸಮಾಧಿ ಅವಸ್ಥೆಯಲ್ಲಿ ಇದ್ದಾಗ ಭಗವಂತನನ್ನು ದರ್ಶನ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಹೊರಗಿನ ಪ್ರಪಂಚದ ಜ್ಞಾನ ಅಂತ ಅನ್ನೋದು ಯಾವುದೂ ಇರೋದಿಲ್ಲ. ಹಾಗೆ ಧ್ಯಾನ ಮಾಡ್ತಾ ಇದ್ದರೆ ನಮಗೆ ಸಮಾಧಿ ಯೋಗ ಅಂತ ಅನ್ನೋದು ಬರ್ತದೆ. ಬಂದಾಗ ಭಗವಂತನ ದರ್ಶನ ಆಗುತ್ತೆ. ಆ ದರ್ಶನ ಆದಾಗ ಹೊರಗಿನ ಪ್ರಪಂಚದ ಯಾವುದೇ ರೀತಿಯಾದಂತಹ ಜ್ಞಾನ ಅಂತ ಅನ್ನೋದು ನಮಗಿರೋದಿಲ್ಲ. ಅದು ಅಸಂಪ್ರಜ್ಞಾತ ಸಮಾಧಿ ಅಂತ ಅನ್ನೋದು ಕರೆಸ್ಕೊಳ್ಳುತ್ತೆ. ಆಮೇಲೆ ಭಗವಂತನ ಧ್ಯಾನ ಯಾವ ರೀತಿಯಾಗಿ ಮಾಡಬೇಕು? ಆ ಭಗವಂತನ ಪಾದಗಳನ್ನು ಬಹಳವಾಗಿ ಚಿಂತನೆ ಮಾಡಬೇಕು. ಆ ಪಾದ ಹೇಗಿದೆ? ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಚನಾಢ್ಯಂ ಉತ್ತುಂಗರಕ್ತ ವಿಲಸನ್ನ ಕಚಕ್ರವಾಲ ಜ್ಯೋತ್ಸ್ನಾ ವೀರಾವೃತ ಮಹದೃದಯಾಂತಕಾರಂ. ಆ ಭಗವಂತನ ಪಾದ ಹೇಗಿದೆ ಅಂತಂದರೆ, ಕಮಲದಂತೆ ಕೋಮಲವಾದಂತಹ ಪಾದ. ಆ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ ಇದೆಲ್ಲದರಿಂದಲೂ ಕೂಡಿದೆ. ಕೇವಲ ಭಗವಂತ ಕೈಯಲ್ಲಿ ಮಾತ್ರ ಅವನು ಎಲ್ಲ ಆಯುಧಗಳನ್ನು ಇಟ್ಕೊಂಡಿದ್ದಾನೆ ಅಂತಲ್ಲ, ಅವನ ಪಾದದಲ್ಲೂ ಕೂಡ ಎಲ್ಲ ಧ್ವಜ, ವಜ್ರ, ಅಂಕುಶ, ಚಕ್ರ ಎಲ್ಲದರಿಂದಲೂ ಚಿಹ್ನಿತವಾದಂತಹ ಪಾದ. ಅಂತಹ ಪಾದವನ್ನು ನಾವು ಸ್ಮರಣೆ ಮಾಡಬೇಕು. ಆ ಪಾದ ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಅಜ್ಞಾನ ಎಂಬಂತಹ ಕತ್ತಲು ಅದು ನಾಶ ಆಗುತ್ತೆ. ಆಮೇಲೆ ಅರ್ಧಚಂದ್ರನ ಆಕಾರ ಇರುವಂತಹ ನಖ, ಉಗುರುಗಳು, ಆಮೇಲೆ ಆ ಉಗುರುಗಳಿಂದ ಬೇಕಾದಷ್ಟು ಕಾಂತಿಯನ್ನು ಅದು ಪರಿಹಾರ ಮಾಡುತ್ತೆ. ನಮ್ಮ ಕತ್ತಲನ್ನು ಪರಿಹಾರ ಮಾಡುತ್ತೆ, ಅಜ್ಞಾನ ಎಂಬ ಕತ್ತಲನ್ನು ಪರಿಹಾರ ಮಾಡುತ್ತೆ. ಆಮೇಲೆ ಆ ಭಗವಂತನ ಪಾದದಿಂದ ಹೊರಟಂತಹ ಗಂಗೆ
ರುದ್ರದೇವರನ್ನು ಪಾಪದಿಂದ ಮುಕ್ತಿಯನ್ನಾಗಿ ಮಾಡಿತು. ಅದಕ್ಕೆ ಅವರಿಗೆ ರುದ್ರದೇವರಿಗೆ ಶಿವ ಶಿವ ಅಂತ ಕರೆದರು. ಯಾಕೆ ಅಂತಂದರೆ ಆ ಭಗವಂತನ ಪಾದೋದಕವನ್ನು ಧಾರಣೆ ಮಾಡಿದ್ದಕ್ಕೆ ಮಂಗಳನನ್ನಾಗಿ ಮಾಡಿತು. ಅಂದರೆ ಮಂಗಳ, ಶಿವ ಅಂತ ಅನ್ನೋದಕ್ಕೆ ಮಂಗಳ ಅಂತ ಅರ್ಥ. ಆಮೇಲೆ ಭಗವಂತನ ಪಾದವನ್ನು ಯಾರು ಧ್ಯಾನ ಮಾಡ್ತಾರೋ ಅವರಿಗೆ ಮನಸ್ಸಿನಲ್ಲಿರುವಂತಹ ಬೆಟ್ಟದಂತಹ ಪಾಪಗಳನ್ನೆಲ್ಲವನ್ನೂ ಕೂಡ ಆ ಭಗವಂತನ ವಜ್ರಾಯುಧದಿಂದ ಹೇಗೆ ನಾಶ ಮಾಡಬೇಕು ಹಾಗೆ ಭಗವಂತನ ಆ ಪಾದದಲ್ಲಿರುವಂತಹ ವಜ್ರ ರೇಖೆ ಅದು ನಮ್ಮ ಪಾಪಗಳನ್ನು ಕತ್ತರಿಸಿ ಹಾಕುತ್ತೆ. ಮತ್ತೆಂತಹ ಪಾದ ಅದು? ಕೇವಲ ನಾವು ಧ್ವಜ ವಜ್ರಾಂಕುಶ ಚಿಹ್ನಿತ ಪಾದ ಅಂತ ಅಂದ್ಕೊಂಡ್ವಿ. ಆದರೆ ಆ ಭಗವಂತ ಪಾದ ಯಾರ ಮೇಲೆ ಇಟ್ಟಿದ್ದಾನೆ? ಗರುಡನ ಮೇಲೆ ಯಾವಾಗಲೂ ಗರುಡಾಸನನಾಗಿ ಇರ್ತಾನೆ ಭಗವಂತ, ಗರುಡಾರೂಢನಾಗಿರ್ತಾನೆ. ಆ ಗರುಡಾರೂಢನಾಗಿದ್ದಾನೆ ಅಂತ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಗರುಡನ ಬೆನ್ನ ಮೇಲೆ ಆ ಭಗವಂತ ಕುಳಿತಿದ್ದಾನೆ. ತನ್ನ ಪಾದಗಳನ್ನಷ್ಟೇ ಅಲ್ಲ, ಪಾದದಿಂದ ಮೇಲ್ಭಾಗ ತೊಡೆ, ಆ ತೊಡೆಗಳು ಭಗವಂತನನ್ನು ಪೀತಾಂಬರದಿಂದ ಸ್ವಲ್ಪ ಮುಚ್ಚಿದೆ. ಆ ತೊಡೆಗಳು ಅತ್ಯದ್ಭುತವಾಗಿದೆ ಅಂತಂದು ನಾವು ಧ್ಯಾನವನ್ನು ಮಾಡಬೇಕು. ಆಮೇಲೆ ಸೊಂಟದಲ್ಲಿ ಬಂಗಾರದ ಡಾಬನ್ನು ಭಗವಂತ ಧರಿಸಿದ್ದಾನೆ. ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಶ್ರೀವತ್ಸ ಚಿಹ್ನೆ ರೂಪದಲ್ಲಿ ಇದ್ದಾರೆ. ಕಂಠದಲ್ಲಿ ಬ್ರಹ್ಮದೇವರೇ ಕೌಸ್ತುಭಮಣಿಯ ರೂಪದಲ್ಲಿ ಆ ಬ್ರಹ್ಮದೇವರಿದ್ದಾರೆ. ಮತ್ತು ಭಗವಂತನ ಬಾಹುಗಳು ಅದು ಮಂದರ ಪರ್ವತವನ್ನು ಮಥನ ಮಾಡ್ತಾ ಇದೆ ಅಂತ ನಾವು ತಿಳಿಯಬೇಕು. ತೋಳಿನಲ್ಲಿ ಆ ಪ್ರಕಾಶಮಾನವಾದಂತಹ ಬೇರೆ ಬೇರೆ ಅಂಗದ ಅಂತ ಕರೀತಾರೆ, ಆಯುಧದ ಒಂದು ವಿಶೇಷ, ಅದನ್ನು ಆ ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ಅನ್ನೋದನ್ನು ತಿಳಿಯಬೇಕು. ಆಮೇಲೆ ತನ್ನ ಭುಜದಿಂದ ಭಗವಂತ ಎಲ್ಲ ಲೋಕಪಾಲಕರನ್ನು ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಒಂದು ಕೈಯಲ್ಲಿ 1000 ರೇಖೆಗಳಿರುವಂತಹ ಚಕ್ರ, ಆ ಚಕ್ರವನ್ನು ಧಾರಣೆ ಮಾಡಿದ್ದಾನೆ. ಮತ್ತೊಂದು ಕೈಯಲ್ಲಿ ರಾಜಹಂಸ ಪಕ್ಷಿಯಂತೆ ಬೆಳ್ಳಗೆ ಇರುವಂತಹ ಪಾಂಚಜನ್ಯ ಶಂಖವನ್ನು ಧಾರಣೆ ಮಾಡಿದ್ದಾನೆ ಅಂತ ಅನ್ನೋದನ್ನು ತಿಳಿಬೇಕು. ಇನ್ನೊಂದು ಕೈಯಲ್ಲಿ ಕೌಮೋದಕಿ ಎಂಬಂತಹ ಗದೆಯನ್ನು ಧಾರಣೆ ಮಾಡಿದ್ದಾನೆ. ಮತ್ತು ಈ ಗದೆ ಅದೇನಾಗಿದೆ, ದೈತ್ಯರನ್ನು ಕೊಲ್ಲಬೇಕಾದ್ರೆ ಅದರ ಗದೆಯಿಂದ ಹೊಡೆದಿರ್ತಾನೆ ಭಗವಂತ. ಹೊಡೆದು ಆ ರಕ್ತದ ಕಣಗಳಿಂದ ಕೆಂಪಾಗಿದೆ ಆ ಗದೆ. ಅಷ್ಟು ರಕ್ತ ಕಣಗಳೆಲ್ಲ ಹಾಗೆ ಅಂಟುಕೊಂಡಿದೆ, ಆದ್ದರಿಂದ ಕೆಂಪಾಗಿ ಕಾಣಿಸ್ತಾ ಇದೆ ಅಂತ ನಾವು ತಿಳಿಯಬೇಕು. ವನಮಾಲಿಕೆಯನ್ನು ಧಾರಣೆ ಮಾಡಿದ್ದಾನೆ. ಇದರ ವನಮಾಲಿಕೆ ಹೇಗಿದೆ ಅಂತಂದರೆ, ಒಂದು ಭಗವಂತ ಇಲ್ಲಿ ಹಾಕ್ಕೊಂಡಿಲ್ಲಿದ್ದಾನೆ ಅಂತಂದರೆ ಇದರ ಸುತ್ತೂ ಎಲ್ಲ ಕಡೆ ಪರಿಮಳ ಬೀಳುತ್ತದೆ. ಅಷ್ಟು ಸುಗಂಧದಿಂದ ಆಕರ್ಷಣೆ ಮಾಡುವಂತಹ ವನಮಾಲಿಕೆ ಆಗಿದೆ. ಎಲ್ಲ ದುಂಬಿಗಳು ಆ ವನಮಾಲಿಕೆಯನ್ನು ಮುತ್ತಾ ಇದೆ ಅಂತೆ. ಯಾಕೆ ಅಂತಂದರೆ ಅದಕ್ಕೆ ಸುಗಂಧ ಎಲ್ಲಿರುತ್ತೋ ಅಲ್ಲಿ ಆ ದುಂಬಿಗಳು ಬರುತ್ತೆ. ಹಾಗೆ ಭಗವಂತನ ವನಮಾಲಿಕೆ ಅಷ್ಟು ಸುಗಂಧ ಭರಿತವಾಗಿದೆ ಅಂತ ಅನ್ನೋದನ್ನು ನಾವು ತಿಳಿಯಬೇಕು. ಆಮೇಲೆ ಭಗವಂತ ಎದಕ್ಕೆ ಅವತಾರ ಮಾಡ್ತಾನೆ? ಮುಖ್ಯವಾಗಿ ಅವನು ಅವತಾರ ಮಾಡುವಂತಹ ಕಾರ್ಯ ಏನು ಅಂತಂದರೆ ಭಕ್ತರ ಅನುಗ್ರಹಕ್ಕಾಗಿ. ಆ ಭಕ್ತರ ಅನುಗ್ರಹಕ್ಕೋಸ್ಕರನೇ ಅವನು ಅವತಾರವನ್ನು ಮಾಡ್ತಾನೆ. ಆ ಭಗವಂತನ ಮುಖಕಮಲವನ್ನು ನಾವು ಧ್ಯಾನ ಮಾಡಬೇಕು. ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ಆ ಮಕರ ಕುಂಡಲದ ಕಾಂತಿ ಸುಂದರವಾದಂತಹ ಭಗವಂತನ ಕಪೋಲದ ಮೇಲೆ ಬಿದ್ದಿದೆ. ಆಮೇಲೆ ಆ ಭಗವಂತನ ಕುಡಿ ನೋಟದಿಂದ ಭಕ್ತರ ತಾಪತ್ರಯ ಅಂತ ಅನ್ನೋದು ಪರಿಹಾರ ಆಗುತ್ತೆ. ಇದಕ್ಕೆ ಭಕ್ತರ ಅದು ತಾಪತ್ರಯ ಪರಿಹಾರ ಆಗುತ್ತೆ ಅಂತ ಅನ್ನೋದಕ್ಕೆ ಕೃಷ್ಣ ಅವನು ಕಾಳಿಂಗ ಮರ್ದನಕ್ಕೆ ಹೋಗಬೇಕಾಗಿರ್ತದೆ. ಅಲ್ಲಿ ಕುಡಿದಂತಹ ಎಲ್ಲ ನೀರನ್ನು ಕುಡಿದಂತಹ ಭಕ್ತರು, ಗೋಗಳಿರ್ಬೋದು ಅಥವಾ ಗೋಪಾಲಕರಿರ್ಬೋದು, ಅವರೆಲ್ಲರನ್ನು ತನ್ನ ಕುಡಿನೋಟದಿಂದ ಅವ್ರನ್ನೆಲ್ಲ ಉದ್ಧಾರ ಮಾಡದ. ಹೀಗೆ ಭಗವಂತ ಅವನಿಗೆ ಬೇರೆ ಯಾವುದೇ ರೀತಿಯಾದಂತಹ ಡಾಕ್ಟ್ರನ್ನ ಕರೆದು ಔಷಧಿ ಕೊಡೋದು ಇದು ಯಾವುದೂ ಬೇಡ. ತನ್ನ ಕುಡಿನೋಟವೇ ಸಾಕು, ಎಲ್ಲ ಪಾಪವನ್ನು ಪರಿಹಾರವನ್ನು ಮಾಡ್ತಾನೆ ಭಗವಂತ ಅಂತನ್ನುವಂತಹ ಆ ಕಣ್ಣನ್ನು ನಾವು ಚಿಂತನೆ ಮಾಡಬೇಕು. ಮೀನಿನ ಆಕಾರದಂತೆ ಇರುವಂತಹ ಈ ಕಣ್ಣುಗಳ ಕಾಂತಿ ಕಮಲದ ಕಾಂತಿಯನ್ನು ಕೂಡ ಮೀರಿಸುತ್ತೆ. ಅಂತಹ ಭಗವಂತನ ಕಣ್ಣುಗಳು. ಆ ಭಗವಂತನ ಮಂದಹಾಸ ಅದೇನಾಗಿದೆ ಅಂತಂದರೆ ಸಂಸಾರದ ಸಾಗರವನ್ನೇ ಒಣಗಿಸಂತಹದ್ದಾಗಿದೆ. ಮತ್ತು
ಆ ಭಗವಂತನ ಭ್ರೂವಿಲಾಸ ಅದು ಜಗತ್ತನ್ನೇ ಮೋಹಗೊಳಿಸುತ್ತೆ. ಮತ್ತು ಕೆಂಪು ತುಟಿಗಳ ಮಧ್ಯೆ ಬೆಳ್ಳಗಿರುವಂತಹ ದಂತಪಂಕ್ತಿ ಅದು ಹೇಗಿದೆ ಅಂತಂದರೆ ಭಗವಂತನನ್ನೇ ನೋಡೋ ಹಾಗೆ ಮಾಡ್ತಾಯಿದೆ. ಕೆಲವೊಬ್ರದ್ದು ಹಲ್ಲಿರುತ್ತೆ, ಅದು ಮುಂದೆ ಬಂದುಬಿಟ್ಟಿರುತ್ತೆ, ಅದನ್ನು ನಾವು ಅಯ್ಯೋ ನಿನ್ನ ಹಲ್ಲು ಮುಚ್ಕೋಪ ನೀನು ನೋಡೋಕ್ಕಾಗಲ್ಲ ಅಂತ ಅಂತಿರ್ತೀವಿ. ಆದರೆ ಭಗವಂತನದ ಹಾಗಲ್ಲ, ಅದನ್ನು ನೋಡ್ತಾ ಇದ್ದರೆ ಆನಂದ ಆಗುತ್ತೆ. ಅಷ್ಟು ಸುಂದರವಾಗಿದೆ ಭಗವಂತನ ಮುಖ. ಮತ್ತು ಎಲ್ಲ ರೀತಿಯಾದ ಈ ರೀತಿಯಾಗಿ ಭಗವಂತನ ಧ್ಯಾನವನ್ನು ನಾವು ಮಾಡಬೇಕು. ಈ ರೀತಿಯಾಗಿ ಧ್ಯಾನವನ್ನು ಮಾಡಿದಾಗ ಆ ಭಗವಂತ ಹೃದಯದಲ್ಲಿ ಭಗವಂತನ ದರ್ಶನ ಆಗುತ್ತೆ. ಆಗ ಹೊರಗಿನ ಸುಖ ದುಃಖಗಳು ಯಾವುವೂ ಕೂಡ ನಮಗೆ ಅಲ್ಲಿ ತೋರೋದಿಲ್ಲ. ಮದ್ಯಪಾನ ಯಾರು ಮಾಡ್ತಾರೋ ಅವರಿಗೆ ಮೈ ಮೇಲೆ ವಸ್ತ್ರ ಇದೆಯೋ ಇಲ್ಲೋ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ಕೂಡ ನಮಗೆ ತೋರಿಸೋದಿಲ್ಲ, ಗೊತ್ತಾಗೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ದರ್ಶನದಿಂದ ಆನಂದ ಮತ್ತನಾದವನಿಗೆ ಮೈಮೇಲೆ ಯಾವುದೇ ರೀತಿಯಾದಂತಹ ಎಚ್ಚರ ಇರೋದಿಲ್ಲ. ಇಂತಹ ಅಪರೋಕ್ಷ ಜ್ಞಾನಿಗೆ ಪ್ರಾರಬ್ಧ ಕರ್ಮವು ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ದೇಹಗಳು ಬರ್ತಾ ಇರುತ್ತೆ. ಈ ದೇಹಗಳು ಮುಂದಿನ ಜನ್ಮಾಂತರಕ್ಕೆ ಕಾರಣ ಅಂತ ಆಗಲಿ ಅಥವಾ ಅದ್ಯಾವುದೂ ಆಗೋದಿಲ್ಲ ಅಂತ ಅನ್ನೋದನ್ನು ಕೂಡ ಹೇಳ್ತಾರೆ. ಇಷ್ಟೋ ತನಕ ಹೇಳಿದ್ದು ಅಷ್ಟಾಂಗ ಯೋಗ. ಆದರೆ ಇನ್ನು ಮುಂದೆ ಭಕ್ತಿ ಯೋಗ ಅಂತನ್ನುವಂತಹ ಒಂದು ಮಾರ್ಗ. ಆ ಭಕ್ತಿ ಹೇಗೆ ಅಂತಂದರೆ ಭಕ್ತಿಯೋಗದಲ್ಲೂ ಕೂಡ ಬಹಳ ಆದಂತಹ ವಿಧ ಇದೆ. ಪರಹಿಂಸೆಯನ್ನು ಉದ್ದೇಶ ಮಾಡಿಕೊಂಡು ಆಮೇಲೆ ದಂಭದಿಂದ ದ್ವೇಷದಿಂದ ಮಾಡುವಂತಹ ಭಜನೆ ಅದು ತಾಮಸ ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಬೇಕಾದಷ್ಟು ಭಜನಾ ಮಂಡಳಿಗಳಿರುತ್ತೆ, ಅದರಲ್ಲಿ ನಮ್ಮ ಭಜನಾ ಮಂಡಳಿನೇ ಭಾರಿ, ಅವ್ರ ಭಜನಾ ಮಂಡಳಿ ಅವ್ರು ಅನ್ಕೊತಿರ್ತಾರೆ ನಮ್ಮ ಭಜನಾ ಮಂಡಳಿ ಭಾರಿ. ಈ ರೀತಿಯಾಗಿ ಮಾಡೋದು ಅದು ತಾಮಸ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಅಥವಾ ಕೀರ್ತಿ ಅಥವಾ ಐಶ್ವರ್ಯವನ್ನು ಉದ್ದೇಶವನ್ನು ಮಾಡಿಕೊಂಡು ಮಾಡುವಂತಹ ಭಜನೆ ಅದು ರಾಜಸ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಇದ್ಯಾವುದೂ ಇಲ್ಲ, ಕರ್ತವ್ಯ, ಇದು ನನ್ನ ಕರ್ತವ್ಯ, ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲ, ನನಗೆ ಮೋಕ್ಷನೂ ಬೇಡ ಅಂತ ಕೆಲವೊಬ್ರು ಹೇಳ್ತಾರೆ. ಅದು ಭಗವಂತನ ಭಕ್ತಿ ಮಾಡುವಂತಹ ಉತ್ತಮರ ಲಕ್ಷಣ. ಅದು ನನಗೆ ಬೇರೆ ಏನೂ ಬೇಡ ಅಂತ ಯಾರು ಭಕ್ತಿಯನ್ನು ಮಾಡ್ತಾರೋ ಅವರು ಸಾತ್ವಿಕವಾದಂತಹ ಭಕ್ತಿ ಮತ್ತು ಉತ್ತಮವಾದಂತಹ ತಮ್ಮ ಅನುಷ್ಠಾನಗಳನ್ನು ಮಾಡ್ತಾರೆ, ಸ್ವಧರ್ಮ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ, ಬೇರೆ ಯಾವ ಕರ್ಮಗಳನ್ನು ಮಾಡ್ತಾ ಇರೋದಿಲ್ಲ. ಅವರು ಸಾತ್ವಿಕ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ. ಆ ಭಗವಂತನ ಹೇಗೆ ಗಂಗಾ ನದಿ ಹರಿತಾ ಸಮುದ್ರಕ್ಕೆ ಸೇರುತ್ತೆ, ಅದೆಲ್ಲೂ ಹೋಗಲ್ಲ. ಹಿಂದೆ ಹೇಳಿದೆ ಇದನ್ನು ಅನಿಸುತ್ತೆ. ಮತ್ತು ಹಾಗೆ ಭಗವಂತನಲ್ಲಿ ಮಾಡುವಂತಹ ಭಕ್ತಿಯೂ ಕೂಡ ನಾವು ಕ್ರಮವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಹೋದರೆ ನಾವು ಬೇರೆ ಕಡೆ ಅದು ದಾರಿ ತೋರಿಸೋದೇ ಇಲ್ಲ, ಭಗವಂತನಲ್ಲೇ ಭಕ್ತಿ ಮಾಡಬೇಕು ಅಂತ ತೋರಿಸುತ್ತೆ. ಹಾಗೆ ಭಕ್ತರಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮತ್ತು ಏಕಾಂತ ಭಕ್ತರು ಅವ್ರು ಹೆಂಗಿರ್ತಾರೆ ಅಂತಂದರೆ ಭಗವಂತ ನೀ ತಪಸ್ ಮಾಡಿದ್ಯಪ್ಪ, ನೀನು ಇಷ್ಟು ವರ್ಷಗಳ ಕಾಲ ತಪಸ್ ಮಾಡಿದ್ಯಾ, ನಾನು ನಿನಗೆ ಮೋಕ್ಷ ಕೊಡ್ತೀನಿ ತಗೋ ಅಂತಂದರೆ ಅವರು ನನ್ನ ಭಕ್ತಿಗೆ ಫಲ ಕೊಡ್ತಾ ಇದೆಯಾ, ಹಾಗಾದ್ರೆ ಬೇಡ. ಇಲ್ಲಪ್ಪ ನನ್ನ ಇಚ್ಛೆಯಿಂದ ನಾನು ಕೊಡ್ತಾ ಇದ್ದೀನಿ ತಗೋ, ಅವಾಗ ತಗೋತಾರೆ. ಹಾಗಿರ್ತಾರೆ ಅಂಥವರು ಏಕಾಂತ ಭಕ್ತಿ. ಇದು ನನಗೆ ಭಕ್ತಿಯ ಪ್ರತಿಫಲ ಅಂತಂದರೆ ನಾನು ಸರ್ವದಾ ಸ್ವೀಕಾರ ಮಾಡೋದಿಲ್ಲ. ಅಂತಹ ಭಕ್ತಿಯನ್ನು ಏಕಾಂತ ಭಕ್ತರು ಮಾಡ್ತಾರೆ. ಮತ್ತು ಅವರು ಕೇವಲ ಪ್ರತಿಮೆಯಲ್ಲಿ ಪೂಜೆ ಮಾಡೋದಲ್ಲ, ಮತ್ತು ಬಂದಂತಹ ಅತಿಥಿಗಳೆಲ್ಲ ಅಷ್ಟೇ ಅಲ್ಲ, ಈ ಪ್ರಾಣಿ ಇರ್ಬೋದು, ಪಶು ಇರ್ಬೋದು, ಒಂದು ಕ್ರಿಮಿ ಇರ್ಬೋದು, ಕೀಟ ಇರ್ಬೋದು, ಎಲ್ಲದರಲ್ಲೂ ಕೂಡ ಭಗವಂತನನ್ನು ಕಾಣ್ತಾ ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಇದರಲ್ಲಿ ಈ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದಂತಹ ಧ್ಯಾನವನ್ನು ಅವರು ಮಾಡ್ತಾ ಇರ್ತಾರೆ. ಅವರು ಏಕಾಂತ ಭಕ್ತರು ಅಂತ ಕರೆಸ್ಕೊಳ್ತಾರೆ. ಆಮೇಲೆ ಯಾರು ಚೇತನದಲ್ಲಿರುವಂತಹ ಭಗವಂತನನ್ನು ತಿರಸ್ಕಾರವನ್ನು ಮಾಡಿ ಪ್ರತಿಮೆಯಲ್ಲಿ ಎಷ್ಟು ಪೂಜೆ ಮಾಡಿದ್ರೂ ಅದು ಭಸ್ಮದಲ್ಲಿ ಮಾಡಿದ ಹೋಮದಂತೆ ಆಗ್ತದೆ. ಆಮೇಲೆ ತನ್ನ ದೇಹದಲ್ಲಿ ಹಾಗೂ ಇನ್ನೊಬ್ಬರ ದೇಹದಲ್ಲೂ ಇರುವಂತಹ ಭಗವಂತನನ್ನು ಯಾರು ದ್ವೇಷವನ್ನು ಮಾಡ್ತಾರೋ ಅವರು ಅವರ ಮನಸ್ಸಿಗೆ ಶಾಂತಿ ಅಂತಲೋ ಸರ್ವತಾ ಇರೋದಿಲ್ಲ. ಇಷ್ಟು ಆ ಭಕ್ತಿಯ ಬಗ್ಗೆ, ಏಕಾಂತ ಭಕ್ತರ ಬಗ್ಗೆ ಎಲ್ಲವನ್ನು ಕೂಡ ಹೇಳಿದ ಮೇಲೆ ತಾರತಮ್ಯವನ್ನು ಹೇಳ್ತಾನೆ ಭಗವಂತ.
ಭಗವಂತ ಎಲ್ಲ ಜೀವರಲ್ಲೂ ಇದ್ದಾನೆ ಅಂತ ಅನ್ನೋದೇನೋ ನಿಜ, ಆದರೆ ಸನ್ನಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹೇಗೆ ಅದಕ್ಕೆ ತಕ್ಕ ಹಾಗೆ ತಾರತಮ್ಯವನ್ನು ಇಲ್ಲಿ ತಿಳಿಸ್ತಾನೆ. ಸ್ಥಾವರ ಅಂತಂದರೆ ಒಂದೇ ಕಡೆ ನಿಂತಿರ್ತದೆ, ಯಾವುದು ಗಿಡ ಮರಗಳು, ಅವು ಬಳ್ಳಿಗಳು. ಅದೇನಾಗಿದೆ, ಜೀವಿಗಳಿಗಿಂತ ಸಂಚಾರ ಮಾಡುವಂತಹ ಪ್ರಾಣಿಗಳು ಶ್ರೇಷ್ಠ. ಅಂದರೆ ಈ ಸ್ಥಾವರ ಜೀವಿಗಳಿಗಿಂತ ಸಂಚಾರ ಮಾಡುವಂತಹ ಪ್ರಾಣಿಗಳು ಶ್ರೇಷ್ಠ. ಅವುಗಳಲ್ಲೂ ಕೇವಲ ಮನೋವ್ಯಾಪಾರ ಮಾಡುವಂತಹ ಪ್ರಾಣಿಗಳಿಗಿಂತ ಇಂದ್ರಿಯ ವ್ಯಾಪಾರ ಮಾಡುವಂತಹ ಪ್ರಾಣಿಗಳು ಬಹಳವಾಗಿ ಶ್ರೇಷ್ಠ. ಅದರಲ್ಲಿ ಯಾವ ಪ್ರಾಣಿಗೆ ಸ್ಪರ್ಶ ಆಗ್ತಾ ಇರುತ್ತೋ ಆ ಇರುವೆ ಮೊದಲಾದಂತಹ ಪ್ರಾಣಿಗಳಿಗಿಂತ ಗಂಧಜ್ಞಾನ ಇರುವಂತಹ ದುಂಬಿ ಮೊದಲಾದ ಪ್ರಾಣಿಗಳು ಶ್ರೇಷ್ಠ. ಅವುಗಳಿಗಿಂತ ರೂಪಜ್ಞಾನ ಉಳ್ಳಂತಹ ಪ್ರಾಣಿಗಳು ಶ್ರೇಷ್ಠ. ಅದಕ್ಕಿಂತ ರಸಜ್ಞಾನ ಉಳ್ಳಂತಹ ಮೀನು ಮೊದಲಾದ ಪ್ರಾಣಿಗಳು ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾದದ್ದು ಶಬ್ದಜ್ಞಾನವುಳ್ಳಂತಹ ಸರ್ಪಾದಿಗಳು ಶ್ರೇಷ್ಠ. ಅದಕ್ಕಿಂತ ರೂಪದರ್ಶನವುಳ್ಳಂತಹ ಕಾಗೆ ಮೊದಲಾದಂತಹ ಪ್ರಾಣಿಗಳು ಶ್ರೇಷ್ಠ. ಅದರಲ್ಲೂ ಈ ಪ್ರಾಣಿಗಳಲ್ಲಿ ಕೆಲವಿಗೆ ಮೇಲಷ್ಟೇ ಹಲ್ಲುಗಳಿರುತ್ತೆ, ಕೆಲವೊಬ್ಬರಿಗೆ ಎರಡೂ ಕಡೆ ಹಲ್ಲಿರುತ್ತೆ ಪ್ರಾಣಿಗಳಿಗೆ. ಆ ಎರಡು ತಂತಿ ಪಂಕ್ತಿಗೊಳ್ಳುವಂತಹ ನಾಯಿ, ಬೆಕ್ಕು ಮೊದಲಾದಂತಹ ಪ್ರಾಣಿಗಳು ಶ್ರೇಷ್ಠ. ಅವುಗಳಲ್ಲೂ ಅನೇಕ ಕಾಲುಗಳಿರುವಂತಹ ಶರಭ ಮೊದಲಾದ ಪ್ರಾಣಿಗಳಿಗಿಂತ 4 ಕಾಲಿರುವಂತಹ ಗೋ ಅದು ಬಹಳವಾಗಿ ಶ್ರೇಷ್ಠ. ಅವುಗಳಿಗಿಂತಲೂ 2 ಕಾಲಿನ ಮನುಷ್ಯ ಅವನು ಶ್ರೇಷ್ಠ. ಆ ಮನುಷ್ಯರಲ್ಲೂ ಕೂಡ ಶೂದ್ರನಿಗಿಂತ ವೈಶ್ಯಕ್ಕಿಂತ ಕ್ಷತ್ರಿಯರಿಗಿಂತ ಬ್ರಾಹ್ಮಣರು ಅವರು ಉತ್ತಮರು. ಆ ಬ್ರಾಹ್ಮಣರಲ್ಲೂ ವೇದವನ್ನು ಅಧ್ಯಯನ ಮಾಡುವಂತಹ ವೈದಿಕರು ಶ್ರೇಷ್ಠ. ಅವರಲ್ಲೂ ಯಥಾಯೋಗ್ಯವಾಗಿ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿದವರು ಶ್ರೇಷ್ಠ. ಆಮೇಲೆ ಅವರಿಗಿಂತಲೂ ವೇದಾರ್ಥವನ್ನು ತಿಳಿದಂತಹ ಋಷಿಗಳು ಶ್ರೇಷ್ಠ. ಅವರಿಗಿಂತ ವೇದವಾಕ್ಯಗಳಲ್ಲಿ ಆಮೇಲೆ ಬರುವಂತಹ ಸಂಶಯವನ್ನು ಪರಿಹಾರ ಯಾರು ಮಾಡ್ತಾರೋ ಅಂತಹ ಬೃಹಸ್ಪತ್ಯಾದಿಗಳ ದೇವತೆಗಳು ಅವರು ಶ್ರೇಷ್ಠ. ಆ ದೇವತೆಗಳಲ್ಲಿ ಚೆನ್ನಾಗಿ ಕರ್ಮಾಚರಣೆ ಮಾಡುವಂತಹ ಇಂದ್ರ ಅವನು ಶ್ರೇಷ್ಠ. ಅವರಿಗಿಂತಲೂ ಮಹಾವಿರಕ್ತನಾದಂತಹ ಗರುಡ, ಶೇಷ, ರುದ್ರ ಇವರು 3 ಜನ ಅವರಿಗಿಂತಲೂ ಶ್ರೇಷ್ಠ. ಆಮೇಲೆ ಈ ಗರುಡ, ಶೇಷ, ರುದ್ರ ಇವರಿಗಿಂತಲೂ ಅವಿಚ್ಛಿನ್ನ ಭಕ್ತರಾದಂತಹ ಭಕ್ತಾಗ್ರೇಸರರಾದಂತಹ ವಾಯುದೇವರು ಅವರು ಶ್ರೇಷ್ಠ. ಆ ವಾಯುದೇವರಿಗೆ ಸಮರಾದಂತಹ ಜೀವರು ಬೇರೆ ಯಾರೂ ಇಲ್ಲ. ಅಂದರೆ ವಾಯುದೇವರು ಬ್ರಹ್ಮದೇವರು ಇಬ್ಬರ ಅಪೇಕ್ಷೆಯನ್ನು ಇಟ್ಕೊಂಡು ಹೇಳಬೇಕು. ವಾಯುದೇವರು ಶ್ರೇಷ್ಠ. ಅಂತಹ ವಾಯುದೇವರಿಗೆ ಸಮರಾದಂತಹ ವ್ಯಕ್ತಿ ಇನ್ನೊಬ್ಬರು ಇಲ್ಲ. ಆ ವಾಯುದೇವರಿಗಿಂತಲೂ ದೇವದೇವನಾದಂತಹ ಸರ್ವೋತ್ತಮನಾದಂತಹ ನಾನು ಶ್ರೇಷ್ಠ. ಹೀಗೆ ತಾರತಮ್ಯ ಜ್ಞಾನಪೂರ್ವಕವಾಗಿ ಎಲ್ಲರನ್ನ ನಾವು ತಿಳಿತಾ ಹೋಗಬೇಕು. ಇದು ತಾರತಮ್ಯ ಜ್ಞಾನ. ಈ ರೀತಿಯಾಗಿ ತಾರತಮ್ಯವನ್ನು ನಾವು ತಿಳ್ಕೊಂಡ್ರೆ ಅವಾಗೆ ನಮಗೆ ಭಕ್ತಿ ಅಂತ ಅನ್ನೋದು ಸಲೀಸಾಗಿ ಬರುತ್ತೆ. ಇವರಲ್ಲಿ ಇಷ್ಟು ಭಕ್ತಿ ಮಾಡಬೇಕು, ಇವರಲ್ಲಿ ಇಷ್ಟು ಭಕ್ತಿ ಮಾಡಬೇಕು ಅಂತ ಅನ್ನೋದು ನಮಗೆ ಕ್ರಮವಾಗಿ ಅವಾಗ ಬರುತ್ತೆ ಅಂತನ್ನೋದು ಹೇಳ್ತಾರೆ. ಇನ್ನು ಭಕ್ತಿ ಬರಬೇಕು ಅಂತಂದರೆ ಕೇವಲ ಯೋಗ ನಿಯಮ ಇದಷ್ಟೇ ಮಾಡಿದ್ರೆ ಸಾಕ? ಅದ್ರ ಜೊತೆಗೆ ವೈರಾಗ್ಯ ಅಂತ ಅನ್ನೋದು ಬರಬೇಕಲ್ವಾ ಅಂತಂದರೆ ಅದಕ್ಕೆ ಹೇಳ್ತಾನೆ ಭಗವಂತ. ಈ ವೈರಾಗ್ಯ ಅನ್ನೋದು ಹೇಗಿರುತ್ತೆ ಗೊತ್ತಾ? ನಾವು ಕೊನೆ ತನಕನೂ ಮುಪ್ಪು ಬಂದರೂ ಅದನ್ನು ನಾವು ಭಗವಂತನ ವೈರಾಗ್ಯ ಅಂತ ಅನ್ನೋದು ನಾವು ತಿಳ್ಕೊಳ್ಳೋದೇ ಇಲ್ಲ, ಹಾಗಿರುತ್ತೆ ಅಂತ ಅನ್ನೋದನ್ನು ಭಗವಂತ ವಿಸ್ತಾರವಾಗಿ ತಿಳಿಸ್ತಾನೆ. ಒಬ್ಬ ಆ ಜೀವ ತನ್ನ ಕರ್ಮಗಳಿಗೆ ತಕ್ಕಂತೆ ನಾನಾ ರೀತಿಯಾದಂತಹ ಜನ್ಮವನ್ನು ಪಡಿತಾನೆ. ಜನ್ಮವನ್ನು ಪಡಿಬೇಕಾದ್ರೆ ಯಾವಾಗಲೂ ಒಮ್ಮೆ ಅದು ಬೇರೆ ಬೇರೆ 84 ಲಕ್ಷ ಯೋನಿಗಳಲ್ಲಿ ಜನಿಸಿ ಬಂದು ಕೊನೆಗೆ ಯಾವುದೋ ಮನುಷ್ಯ ಜನ್ಮದಲ್ಲಿ ನಾವು ಹೇಗೆ ಬರ್ತೀವಲ್ಲ ಹಾಗೆ ಬೇಕಾದಷ್ಟು ಜನ್ಮಗಳು. ಆ ಎಲ್ಲ ಜನ್ಮ ಆದಮೇಲೆ ಹಿಂಗೆ ತಿರುಗಬೇಕಾದ್ರೆ ಒಂದು ಸತಿ ಮಾನವ ಜನ್ಮ ಬರ್ತದೆ. ಆ ಮಾನವ ಜನ್ಮ ಬಂದಾಗಲೂ ಕೂಡ ಅವನೇನು ಮಾಡ್ತಾನೆ, ಅವನು ಅರ್ಧ ಕುಟುಂಬ ರಕ್ಷಣೆಯಲ್ಲಿ ಹೋಗ್ತಾನೆ, ಕಾಲವನ್ನು ಕಳೀತಾನೆ. ಆಮೇಲೆ ಅದರಲ್ಲೇ ಆಸಕ್ತನಾಗ್ತಾನೆ. ಆಸಕ್ತನಾಗಿ ವೈರಾಗ್ಯವನ್ನು ಹೊಂದೋದಿಲ್ಲ. ಆಮೇಲೆ ಅವನು ಹಿಡಿದಂತಹ ಯಾವುದೇ ಕೆಲಸ ಇರ್ಬೋದು, ಉದ್ಯೋಗ ಇರ್ಬೋದು, ಅದು ವ್ಯರ್ಥ ಆದಾಗ ಮತ್ತೊಬ್ಬರ ದುಡ್ಡಿಗೆ ಕೈ ಹಾಕ್ತಾನೆ, ಕಳ್ಳತನ ಮಾಡೋದು ಪ್ರಾರಂಭ ಮಾಡ್ತಾನೆ. ಆಮೇಲೆ ಈ ಅನ್ಯಾಯಗಳ ಫಲವನ್ನು ಅವನು ಕುಟುಂಬದವರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಆ ಪಾಪದ ಫಲವನ್ನು ತಾನೇ ಅನುಭವಿಸಬೇಕಾಗತ್ತೆ.
ಆಮೇಲೆ ತನ್ನ ಕೈಯಲ್ಲಿ ಶಕ್ತಿ ಇರ್ತದೆ, ಶಕ್ತಿ ಇದ್ದಾಗ ಅವನು ದುಡ್ಡು ತರ್ತಾ ಇರ್ತಾನೆ, ದುಡ್ಡು ತಂದಾಗ ಎಲ್ಲ ಕುಟುಂಬದವ್ರನ್ನ ಪಾಲನೆ ಮಾಡ್ತಾ ಇರ್ತಾನೆ. ಯಾವಾಗ ಅವನಿಗೆ ಶಕ್ತಿ ಮುಗೀತೋ ಆವಾಗ ಕುಟುಂಬದವರು ಕೂಡ ಇವನು ನಮ್ಮನ್ನೇನು ಸಾಕೋದಿಲ್ಲ, ದುಡ್ಡು ತರೋದಿಲ್ಲ ಇವನು ಅಂತ ಒಂದು ಮೂಲಿ ಗುಂಪು ಮಾಡಿ ಕೂಡಿಸ್ಬಿಡ್ತಾರೆ. ಅವನು ತರಬೇಕಾದ್ರೆ ಹೆಂಡತಿ ಮಕ್ಕಳು ಅವರೆಲ್ಲರೂ ಕೂಡ ಹೇಗೆ ಅವನನ್ನು ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೋ, ಹೇಗೆ ಹೋಗಿ ಮಾತಾಡಿಸೋದು ಮಾಡೋದು ಮಾಡ್ತಿರ್ತಾರೋ, ಅದೇ ಅವರು ವಾರ್ಧಕ್ಯ ಅವಸ್ಥೆ ಬಂದಾಗ ಮುದುಕರಾದಾಗ ಆ ಪ್ರೀತಿ ಆಗಲಿ ಅಥವಾ ಯಾವುದೇ ಆಗಲಿ ಅದು ಇರೋದಿಲ್ಲ. ಯಾಕೆ ಅಂತಂದರೆ ಆವಾಗ ದುಡ್ಡು ತರ್ತಾ ಇದ್ದ, ಈಗ ದುಡ್ಡು ತರೋದಿಲ್ಲ, ಇವ್ನು ನಮ್ಮನ್ನು ಸಾಕೋದಿಲ್ಲ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಒಬ್ಬ ರೈತ ಒಂದು ಎತ್ತನ್ನು ತಗೊಂಡು ಅವನು ತನ್ನ ಹೊಲದಲ್ಲಿ ಇದನ್ನು ಮಾಡ್ತಾ ಇರ್ತಾನೆ. ಮಾಡಬೇಕಾದ್ರೆ ಆ ಎತ್ತಿಗೆ ವಯಸ್ಸಾಯಿತು ಅಂತಂದಮೇಲೆ ಆ ಎತ್ತನ್ನು ಹೇಗೆ ಅವನು ಬಳಸೋದಿಲ್ವೋ, ಮತ್ತೆ ತನ್ನ ಹೊಲಕ್ಕೆ ಆಗಲಿ ಅಥವಾ ತನ್ನ ಉಪಾಯಕ್ಕೆ ಅದನ್ನು ಬಳಸ್ಕೊಳ್ಳೋದಿಲ್ಲ ಹೇಗೆ, ಹಾಗೆ ಈ ಮುದುಕನನ್ನು ಕೂಡ ಸಂಸಾರದಲ್ಲಿ ಬಳಸ್ಕೊಳ್ಳೋದಿಲ್ಲ. ಆದರೆ ಅವರು ಹಾಕಿದಂತಹ ಏನೇ ಆಗಲಿ ಆ ಮುದುಕರಾದರೂ ಕೂಡ ಅವರಿಗೆ ಇವ್ರ ಮೇಲಂತೂ ಪ್ರೀತಿ ಇದ್ದೇ ಇರ್ತದೆ. ಆ ಪ್ರೀತಿಯಿಂದ ಅವ್ರು ಹಾಕಿದಂತಹ ಅನ್ನವನ್ನು, ಅವ್ರು ಹಾಕಿದಂತಹ ಅವ್ರು ಏನು ಹಾಕ್ತಾರೋ ಅದನ್ನೇ ತಿಂತಾ ಇರೋದು. ಹೀಗೆ ಅವನು ಅವಾಗಾದರೆ ತನಗೆ ಯಾವ ಬೇಕೋ ಅವನು ಹೋಗಿ ತಿಂತಾ ಇರ್ತಾನೆ. ಆದರೆ ಮುದುಕನಾದಾಗ ಒಂದು ಹಾಸಿಗೆ ಮೇಲೆ ಮಲ್ಕೊಂಡಾಗ ಅವರು ಅವರು ಯಾವಾಗ ತಂದು ಕೊಡ್ತಾರೋ ಅವಾಗ ತಿನ್ನಬೇಕು, ಹೀಗೆ ಕಾಯ್ತಾ ಇರಬೇಕು. ಆಮೇಲೆ ರೋಗದಿಂದ ಜಠರಾಗ್ನಿ ಅಂತ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ತಿಂದ ಅನ್ನೋದು ಕೂಡ ಜೀರ್ಣ ಆಗ್ತಾ ಇರೋದಿಲ್ಲ. ಆಮೇಲೆ ಆಹಾರ ಕಡಿಮೆ ಆದಾಗ ಶಕ್ತಿಯೂ ಕೂಡ ಕ್ರಮವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ವಾತ ಪಿತ್ತ ಕಫ ಇವೆಲ್ಲವೂ ಕೂಡ ಏರುಪೇರೇ ಆಗುತ್ತೆ. ಈಗಂತೂ ಈ ವೃದ್ಧಾಪ್ಯ ಅಂತನೋ ಮಾತೇ ಮರ್ತು ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಯಾವಾಗ ಹೇಗಾಗತ್ತೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಮೊನ್ನೆ ಯಾರ್ಯಾರೋ ತೀರ್ಕೊಂಡ್ರು. ಅವ್ರು ತೀರ್ಕೊಂಡಾಗ ಭಾಳ ಸಣ್ಣ ವಯಸ್ಸು. ಹಾಗಾಗಿ ಭಗವಂತನ ಧ್ಯಾನವನ್ನು ನಾವು ಮೊದಲಿಂದ ಮಾಡ್ತಾ ಇದ್ದರೆ ಆ ಅಂತ್ಯಕಾಲದಲ್ಲಾದರೂ ನಾವು ಭಗವಂತನ ಸ್ಮರಣೆ ಅಂತ ಅನ್ನೋದು ಬರುತ್ತೆ ಅಂತ ಅನ್ನೋದು ನಾವು ತಿಳಿಬೇಕು. ಆಮೇಲೆ ಆ ಕಫದಿಂದ ಉಸಿರಾಡೋದೇ ಕಷ್ಟ ಅಂತ ಆಗುತ್ತೆ. ಆಮೇಲೆ ಕಂಠದಲ್ಲಿ ಶಬ್ದನೇ ಇರೋದಿಲ್ಲ, ಕಂಠ ಅದೊಂಥರ ಶಬ್ದ ಮಾಡ್ತಾ ಇರುತ್ತೆ, ಗುರುಗುರು ಅಂತನ್ನುವಂತಹ ಶಬ್ದ ಆಗ್ತಾ ಇರುತ್ತೆ. ಈ ಆಚರಣೆ ನಿಮ್ಮದು ಹಾಗೆ ಆಗಿರಲಿ ಅಂತ ಅನ್ಬೇಡ್ರಿ, ಈಗ ನನಗೆ ಕೆಮ್ಮು ಬಂದದ. ಆಮೇಲೆ ಕಾಲಪಾಶಕ್ಕೆ ಸಿಕ್ಕಿ ತನ್ನನ್ನು ಯಾರಾದರೂ ಮಾತಾಡಿಸಿದ್ರೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅಳುವರ ಮಧ್ಯದಲ್ಲಿ ಅಳ್ತಾ ಇರ್ತಾನೆ, ಅಳುತ್ತಾ ಅವನು ದೇಹವನ್ನು ಬಿಡಬೇಕಾಗ್ತದೆ. ಆಮೇಲೆ ಆಗ ಭಯಂಕರರಾದಂತಹ ಯಮದೂತರು ಬರ್ತಾರೆ. ಯಾಕೆ ಅಂತಂದರೆ ಇವರು ವೈರಾಗ್ಯವನ್ನು ಪಾಲಿಸಿಲ್ಲ, ಇವನು ಯಾವುದೇ ರೀತಿಯಾದಂತಹ ಧರ್ಮವನ್ನು ಮಾಡಿಲ್ಲ, ಅಂತಹ ಜೀವನನ್ನು ಕರೆದುಕೊಂಡು ಹೋಗೋದಕ್ಕೆ ಯಮದೂತರು ಬರ್ತಾರೆ. ಯಮದೂತರು ಬಂದರೆ ಅವನನ್ನು ನೋಡಿ ಆ ಜೀವ ಹೆದರ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಅಂತಂದರೆ ಅವರು ಯಮಪಾಶವನ್ನು ಹಾಕಿದ್ರೆ ಅದು ಮುಗೀತು, ಆ ದೇಹದಿಂದ ಕಟ್ಟಿ ಎಳಿತಾರೆ, ಆ ದೇಹದಿಂದ ಜೀವನನ್ನು ಹೊರಗೆ ಎಳಿತಾರೆ. ಅದನ್ನು ನೋಡಿ ಅವನಿಗೆ ಅಲ್ಲೇ ಮಲ ಮೂತ್ರ ಎಲ್ಲವೂ ಕೂಡ ಅಲ್ಲೇ ಆಗತ್ತೆ. ಆಮೇಲೆ ಅವರನ್ನು ಯಾರು ಬಹಳ ಪಾಪ ಮಾಡಿರ್ತಾರೋ ಅವರನ್ನು 99,000 ಯೋಜನೆ ಇರುವಂತಹ ನರಕಕ್ಕೆ ಕೇವಲ 2 ಅಥವಾ 3 ಮುಹೂರ್ತದಲ್ಲಿ ಯಾರು ಬಹಳ ಪಾಪ ಮಾಡಿರ್ತಾರೋ ಅವರಿಗೆ, ಅಥವಾ ಒಂದು ಸ್ವಲ್ಪ ಕಡಿಮೆ ಪಾಪ ಏನಾರು ಇತ್ತು ಅಂತಂದರೆ ಅವರಿಗೆ ಒಂದು 10 ದಿವಸ ಅಥವಾ 15 ದಿವಸ, 1 ತಿಂಗಳ ತನಕ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾರು ಕಡಿಮೆ ಪಾಪ ಮಾಡಿರ್ತಾರೋ ಅವರಿಗೆ. ಯಾರು ಬಹಳ ಪಾಪ ಮಾಡಿರ್ತಾರೋ ಅವ್ರನ್ನ ಒಂದೇ ಒಂದು ಮುಹೂರ್ತದಲ್ಲಿ ಅಥವಾ 2 ಮುಹೂರ್ತದಲ್ಲಿ ಅವ್ರನ್ನ ಎಳ್ಕೊಂಡು ಹೋಗ್ತಾರೆ. ಹೋದಾಗ ಅಲ್ಲಿ ನೀರು ಇರೋದಿಲ್ಲ, ನೆರಳಿರೋದಿಲ್ಲ, ಆ ಯಮಮಾರ್ಗದಲ್ಲಿ ಕೈಲಿ ಆಗೋದಿಲ್ಲ. ಆದರೂ ಕೂಡ ಬಲವಂತವಾಗಿ ಅವರ ಹಿಂದೆ ಹೋಗಬೇಕಾಗ್ತದೆ, ಆ ಯಮದೂತರ ಹಿಂದೆ. ಆಮೇಲೆ ದಾರಿಯಲ್ಲಿ ಏನು ಇಲ್ಲಿದ್ದಂಗೆ ಚಳಿ ಇರುತ್ತಾ ಮಳೆ ಇರುತ್ತಾ ಅಲ್ಲ, ವಿಪರೀತ ಬಿಸಿಲು ಅಥವಾ ವಿಪರೀತ ಚಳಿ, ತಡ್ಕೊಳಕ್ಕಾಗದೇ ಇರೋಷ್ಟು ಗಾಳಿ, ಆಮೇಲೆ ಜೋರಾದಂತಹ ಮಳೆ. ಆ ಮಳೆಯಲ್ಲಿ ಅವನು ಸಿಕ್ಕಾಕೊತಾನೆ. ಆಮೇಲೆ ಹಿಂದೆ ಯಮದೂತರು ಹಿಂದೆಯಿಂದ ಚಾವಟಿಯಿಂದ ಹೊಡಿತಾ ಇರ್ತಾರೆ. ಮತ್ತೆ ಮತ್ತೆ ಆ ಮೂರ್ಛೆ ಬೀಳ್ತಾ ಹೇಳ್ತಾ ಅವನು ಮುಂದೆ ಹೋಗ್ತಾನೆ. ಅದಾದ ಮೇಲೆ ಅಲ್ಲಿ ನರಕಕ್ಕೆ ಕರ್ಕೊಂಡು ಹೋದ್ಮೇಲೆ ಇನ್ನು ಯಮನ ಯಾತನೆಗಳು ಅದು ಇನ್ನೂ ವಿಚಿತ್ರವಾಗಿರುತ್ತೆ.
ಬದುಕಿದ್ದಾಗಲೇ ನಾವು ದೇಹವನ್ನು ಒಂದು ಸ್ವಲ್ಪ ಬಿಸಿನೀರು ತಾಕ್ತು ಅಂತನೋ ಅಥವಾ ಒಂದು ಸ್ವಲ್ಪ ಬಿಸಿ ಎಣ್ಣೆ ತಾಕ್ತು ಅಂತಲೇ ತಡ್ಕೊಳಕ್ಕಾಗಲ್ಲ. ಅಂಥದ್ದು ದೇಹವನ್ನು ಎಣ್ಣೆ ಯಾವುದು ಗಾಣಕ್ಕೆ ಹಾಕಿ ಹಿಂಡ್ತಾರಲ್ಲ, ಹಾಗೆ ಈ ಜೀವನನ್ನು ಹಾಕಿ ಹಿಂಡ್ತಾರೆ. ಅಷ್ಟು ಪಾಪಕರ್ಮಗಳನ್ನು ಮಾಡ್ತಾರೆ. ಇವನು ಮನುಷ್ಯನಾದಾಗ ಯಾವ್ದಾದ್ರು ಪ್ರಾಣಿಗಳಿಗೆ ತೊಂದರೆಯನ್ನು ಕೊಟ್ಟಿರ್ತಾನೆ, ಅಥವಾ ಯಾವುದೋ ಒಂದು ಸಣ್ಣ ಪ್ರಾಣಿಗೆ ಏನೋ ಒಂದು ರೀತಿ ಹಿಂಸೆ ಮಾಡಿರ್ತಾನೆ. ಆ ಎಲ್ಲ ಪ್ರಾಣಿಗಳು ಅಲ್ಲಿ ಕಾಯ್ತಾ ಇರ್ತಾವೆ, ಇವನೇ ನನ್ನನ್ನು ಕೊಂದಿದ್ದು ಇವನೇ ಅಂತಂದು ಆ ಪ್ರಾಣಿಗಳು ತಿನ್ನೋದಕ್ಕೆ ಬರ್ತವೆ. ಎಲ್ಲ ನಾಯಿ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಣಿಗಳಿರ್ಬೋದು, ಹಾವು, ಚೇಳು, ತಿಗಣೆ, ಸೊಳ್ಳೆ, ಹಿಂದೆ ಮಾಡಲ್ಪಟ್ಟಂತಹ ಇವನು ನಮ್ಮನ್ನು ಸಾಯಿಸಿದಾನೆ, ಇವನು ನಮ್ಮನ್ನು ತೊಂದರೆ ಕೊಟ್ಟಿದ್ದಾನೆ ಅಂತೇಳಿ ಎಲ್ಲವೂ ಕೂಡ ಕಾಯ್ತಾ ಇರ್ತವೆ. ಅವು ಬಂದು ಈ ಜೀವಕ್ಕೆ ಹಿಂಸವನ್ನು ಮಾಡ್ತಾರೆ. ಆಮೇಲೆ ಆ ರೌರವ ಮೊದಲಾದಂತಹ ನರಕಗಳನ್ನು ಅನುಭವಿಸಿ ಮತ್ತೆ ನರಕಗಳೆಲ್ಲ ಆಯಿತು. ನರಕಗಳೆಲ್ಲ ಆದಮೇಲೆ ಮತ್ತೆ ಭೂಮಿಗೆ ಬರ್ತಾನೆ. ಭೂಮಿಯಲ್ಲಿ ಹುಡ್ತಾನೆ. ಆ ಒಂದು ವೇಳೆ ಏನಾದರೂ ಅವನು ಭಗವಂತನ ದ್ವೇಷಿಯಾಗಿದ್ದರೆ ಅವನು ಆ ನರಕಗಳಿಂದ ಮತ್ತೆ ಕೆಳಗೆ ಹೋಗಿ ಅವನು 11 ತಮಸ್ಸಿಗೆ ಹೋಗ್ತಾನೆ. ಅಲ್ಲಿದ್ದಂತಹ ನರಕಗಳನ್ನು ನಿತ್ಯ ನರಕದಲ್ಲಿ ಅವನು ಬೀಳ್ತಾನೆ. ಅಕಸ್ಮಾತ್ ಏನಾದರೂ ಸುಜೀವ ಅಂತಾಗಿದ್ದರೆ ಅವನು ಪಾಪ ಮುಗಿದ ತಕ್ಷಣ ಮತ್ತೆ ಭೂಮಿಗೆ ಬಂದು ಅವನು ಹುಟ್ಟುವಾಗ ತಂದೆಯ ಮಾರ್ಗದಿಂದ ತಾಯಿಯಲ್ಲಿ ಪ್ರವೇಶ ಮಾಡ್ತಾನೆ. ತಾಯಿಯ ಹೊಟ್ಟೆಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರ ಶೋಣಿತಗಳು ಬೆರೆತು ಒಂದು ರಾತ್ರಿಗೆ ಕಲೀಲ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ 5 ರಾತ್ರಿಗೆ ಬುದ್ಬುದ ಅಂತ ಕರೀತಾರೆ. 10 ರಾತ್ರಿಗೆ ಕರ್ಕಂದು ಅಂತಾರೆ. ಆಮೇಲೆ ಒಂದು ಮೊಟ್ಟೆಯ ಆಕಾರವನ್ನು ಅದು ಪಡೆಯುತ್ತೆ. 1 ತಿಂಗಳಾದಮೇಲೆ ತಲೆ ಅಂತ ಅನ್ನೋದು ಬರುತ್ತೆ. 2ನೇ ತಿಂಗಳಲ್ಲಿ ಕೈಕಾಲುಗಳು ಬರುತ್ತೆ. 3ನೇ ತಿಂಗಳಲ್ಲಿ ಉಗುರು, ಕೂದಲು, ಮೂಳೆ, ಚರ್ಮ, ಯಾವ ಲಿಂಗ ಅಂತ ಅನ್ನೋದು ಗೊತ್ತಾಗತ್ತೆ. ಅದಾದ ಮೇಲೆ 5ನೇ ತಿಂಗಳಲ್ಲಿ 4ನೇ ತಿಂಗಳಲ್ಲಿ ಸಪ್ತಧಾತುಗಳು ಹುಟ್ಟುತ್ತೆ. ಆಮೇಲೆ 5ನೇ ತಿಂಗಳಲ್ಲಿ ಇವನಿಗೆ ಹೊಟ್ಟೆ ಹಸಿವು ಆಗುತ್ತೆ, ಬಾಯಾರಿಕೆ ಆಗುತ್ತೆ. 6ನೇ ತಿಂಗಳಲ್ಲಿ ಇವನು ಆ ಗರ್ಭಚೀಲದಿಂದ ಆವೃತನಾಗ್ತಾನೆ. ಅಂದರೆ ಇಷ್ಟು ದಿವಸ ಗರ್ಭಚೀಲದಲ್ಲಿ ಇರೋದಿಲ್ಲ, ಸ್ವಲ್ಪ ಮೇಲಿರ್ತಾನೆ. ಆಮೇಲೆ ಕ್ರಮವಾಗಿ ಗರ್ಭಚೀಲದಲ್ಲಿ ಬರ್ತಾನೆ. ಆ ಗರ್ಭಚೀಲಕ್ಕೆ ಬಂದ ಮೇಲೆ ಮುಗೀತು. ಅವನಿಗೆ ಅಲ್ಲಾಡೋಕ್ಕಾಗೋದಿಲ್ಲ, ಹೊರಳಾಡೋಕ್ಕಾಗೋದಿಲ್ಲ, ಕೈ ಹಿಂಗೇ ಇರುತ್ತೆ. ನೋಡಿರ್ತೀರಿ ನೀವು, ಸ್ಕ್ಯಾನ್ ಮಾಡಿದಾಗೆಲ್ಲ ಮಗು ಹೇಗಿರುತ್ತೆ ಅಂತ ಅನ್ನೋದು ನೋಡಿರ್ತೀರಿ. ಹಾಗೇ ಮಗು ಇರುತ್ತೆ. ಅದನ್ನು ಸ್ವಲ್ಪ ಅಲ್ಲಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು 7ನೇ ತಿಂಗಳಲ್ಲಿ ಅವನಿಗೆ ಜ್ಞಾನ ಆಗತ್ತೆ. ಅವನೇನಾದರೂ ಜ್ಞಾನಿಯಾಗಿದ್ದರೆ ನಾನು ಈ ರೀತಿಯ ಕರ್ಮಗಳನ್ನು ಮಾಡಬಾರ್ದಾಗಿತ್ತು, ನಾನು ಭೂಮಿಗೆ ಬಂದ ತಕ್ಷಣ ನಾನು ನಿನ್ನ ಭಗವಂತನ ಸ್ಮರಣೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆದರೆ ಅದು ಯಾವುದೂ ಕೂಡ ಮಾಡೋದಿಲ್ಲ. ಒಂದು ವೇಳೆ ಜ್ಞಾನಿ ಆಗಿಲ್ಲದೆ ಇದ್ದರೆ ಅವನಿಗೆ ಹಿಂದಿನ ಜನ್ಮದ 100 ಜನ್ಮದ ಸ್ಮರಣೆ ಅಂತ ಅನ್ನೋದು ಅವನಿಗೆ ಆಗುತ್ತೆ. 7ನೇ ತಿಂಗಳಲ್ಲಿ ಆಗಿದಾಗ ಅವನು ಹೇಳ್ತಾನೆ, ದೇಹನ್ಯ ದೇಹ ವಿವರೇ ಜಠರಾದಿನಾಸರು ಬಿಣ್ಮೂತ್ರ ಕೂಪಪತಿತೋ ವೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತನ್ ಗಣೇನ್ ಸಮಾಸಾನ್ ನಿರ್ವಾಸಿತೆ ಕೃಪಣಧೀರ್ ಭವತಾ ಕದಾನು. ಅಲ್ಲ ಸ್ವಾಮಿ, ನನಗೆ ಈ ಗರ್ಭವಾಸ ಯಾಕಾರು ಕೊಟ್ಟು, ಇದರಲ್ಲಿರೋಕ್ಕಿಂತ ನಾನು ನಿನ್ನ ಸೇವೆಯಲ್ಲಿ ಇದ್ದರೆ ಸಾಕಾಗಿತ್ತು. ಈ ಗರ್ಭದಿಂದ ಹೊರಗೆ ಬಂದ ತಕ್ಷಣ ನಾನು ನಿನ್ನ ಸ್ಮರಣೆ ಮಾಡ್ತೀನಿ, ಒಂದು ಕ್ಷಣನೂ ಬಿಡೋದಿಲ್ಲ, ಹಾಗೆ ವ್ಯರ್ಥ ಮಾಡದೇನೆ ನಿನ್ನ ಸ್ಮರಣೆಯನ್ನು ಮಾಡ್ತೀನಿ ಅಂತೇನೋ ಹೇಳ್ತಾನೆ. ಆದರೆ ಅವಾಗ ತಾಯಿಗೆ ಖಾರ ತಿನ್ನಬೇಕು ಅನಿಸ್ತಾ ಇರ್ತದೆ, ಹುಳಿ ತಿನ್ನಬೇಕು ಅನಿಸ್ತಾ ಇರ್ತದೆ. ಆ ತಾಯಿ ತಿಂದಂತಹ ಖಾರ ಇರ್ಬೋದು, ಸಿಹಿ ಇರ್ಬೋದು, ಅಥವಾ ಹುಳಿ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲವೂ ಕೂಡ ಮಗು ಅಯ್ಯೋ ಇದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ, ಉರಿ ಅಂತಂದು ಆ ಮಗು, ಆ ಒಳಗಿರುವಂತಹ ಜೀವ ಒದ್ದಾಡ್ತಾ ಇರುತ್ತೆ. ಆಮೇಲೆ 8 ತಿಂಗಳಾಯಿತು, 9 ತಿಂಗಳಾಯಿತು. ಯಾವಾಗ ನಾನು ಹೊರಗೆ ಬರ್ತೀನಿ ಅಂತ ಕಾಯ್ತಾ ಇರ್ತಾನೆ. ನನ್ನ ದಿನ ಎಣಿಕೆ ಮಾಡ್ತಾ ಇರ್ತಾನೆ ಅವನು, ಆ ಜೀವ. ಯಾವಾಗ ಹೊರಗೆ ಬರ್ತಾನೋ, ಹೊರಗೆ ಬಂದ ತಕ್ಷಣ ಮುಗಿದೋ ಹೋಯ್ತು. ಯಾವ ಹಿಂದಿನ ಅವನು ಭಗವಂತನ ಸ್ಮರಣೆ ಮಾಡ್ತೀನಿ ಅಂತ ಹೇಳಿದ್ದು ನೆನಪಿರೋದಿಲ್ಲ. ಆಮೇಲೆ ನಾನು ಸತ್ಕರ್ಮವನ್ನು ಮಾಡ್ತೀನಿ ಅಂತ ಹೇಳಿದ್ದು ಯಾವುದೂ ಕೂಡ ನೆನಪಿರೋದಿಲ್ಲ. ಸರಿ, ಹುಟ್ಟಿದ ಮೇಲಾದರೂ ಸುಖವಾಗಿರ್ತಾನ? ಇಲ್ಲ. ಇವನು ಚಳಿ ಆಗ್ತಾ ಇದೆ ಅಂತಂದರೆ ತಾಯಿ ಹಸಿವಾಗಿದೆ ಅಂತೇಳಿ ಹಾಲು ಕುಡಿಸ್ತಾರೆ, ಅಥವಾ ಇವನಿಗೆ ಏನೋ ಬೇಕಾಗಿದೆ ಅಂತಂದರೆ ಇನ್ಯಾವುದೋ ಕೆಲಸವನ್ನು ತಾಯಿ ಮಾಡ್ತಾಳೆ. ಈ ಈ ರೀತಿಯಾಗಿ ಜೀವನ ಅವಸ್ಥೆ ಅಂತ ಅನ್ನೋದಿರುತ್ತೆ. 8
ಅದಾದ ಮೇಲೆ ಆಮೇಲೆ ಬೆಳಿಬೇಕಾದ್ರೆ ಅವನಿಗೆ ಸ್ವಲ್ಪ ಕ್ರಮವಾಗಿ ಅವನಿಗೆ ಅಭಿಮಾನ ಅಂತ ಅನ್ನೋದು ಬೆಳೀತಾ ಹೋಗುತ್ತೆ. ಬೇಕಾದಷ್ಟು ಹುಳಗಳು ಕಡಿತಾ ಇರ್ತದೆ ಅವನಿಗೆ, ಆ ಸೊಳ್ಳೆ ಇರ್ಬೋದು, ತಿಗಣೆ ಇರ್ಬೋದು, ಅದೆಲ್ಲನೂ ಅವನು ಸಹಿಸ್ಕೊಂಡು ಕೂಡಬೇಕು. ಆ ಜೀವ ಅಥವಾ ಮಗು ಆದಮೇಲೆ ಅವನ ಜೀವ ಅವನು ಸಹಿಸ್ಕೊಂಡು ಕೂಡಬೇಕು. ಆಮೇಲೆ ಏನು ಮಾಡೋದಕ್ಕೂ ಅವನ ಕೈಲಿ ಆಗೋದಿಲ್ಲ. ಆ ಹುಳ ಬಂದಿದೆ ಅಂತ ಓಡ್ಸೋಕ್ಕಾಗತ್ತಾ? ಅದು ಯಾವುದನ್ನು ಅವನ ಕೈಲಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವನ ಕೈಲಿ ಯಾವ ಶಕ್ತಿನೂ ಇರೋದಿಲ್ಲ. ಎಲ್ಲನೂ ತಾಯಿ ಮಾಡಬೇಕು, ಇಲ್ಲ ತಂದೆ ಮಾಡಬೇಕು. ಹೀಗೆ ಅವನಿಗೆ ಬೇಡ ಆಗಿರುತ್ತೆ. ಆ ಬೇಡ ಅದನ್ನು ತಾಯಿ ತಂದು ಕೊಡ್ತಾ ಇದ್ರು ಅದನ್ನು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಬೇಡ ಅಂತ ಹೇಳೋದಕ್ಕೆ ಶಕ್ತಿ ಇರೋದಿಲ್ಲ. ಅದನ್ನು ಅನಿವಾರ್ಯವಾಗಿ ಸ್ವೀಕಾರವನ್ನು ಮಾಡಬೇಕು. ಹೀಗೆ ಶಿಶುತನವನ್ನು ಅನುಭವಿಸಿ ಆಮೇಲೆ ತಾನು ಬಾಲಕನಾಗ್ತಾನೆ. ಬಾಲಕನಾದಾಗ ಅವನಿಗೆ ಏನು ಬೇಕೋ ಅದನ್ನೆಲ್ಲ ನನಗೆ ಈ ಅಪೇಕ್ಷೆ ಇದೆ, ನನಗಿದು ಬೇಕು, ನನಗಿದು ಬೇಕು ಅಂತ ಅಪೇಕ್ಷೆನ ಪಡ್ತಾನೆ. ಅವಾಗ ಅದು ಯಾವುದು ಬೇಕು ಅಂತ ಅನ್ನಿಸಿದಾಗ ಅದು ಸಿಗದೇ ಇದ್ದರೆ ಕೋಪ ಬರುತ್ತೆ. ಕೋಪ ಬಂದು ದುಃಖ ಎಲ್ಲವೂ ಕೂಡ ಉಂಟಾಗುತ್ತೆ ಅವನಿಗೆ. ಆಮೇಲೆ ಬೆಳೀತಾ ಬೆಳೀತಾ ಯುವಕನಾಗ್ತಾನೆ. ಯೌವನದಲ್ಲೂ ಕೂಡ ಆ ದುಃಖವನ್ನು ಲೆಕ್ಕನೇ ಮಾಡೋದಿಲ್ಲ. ಅವನು ಬೆಳೆದಂತೆ ಅಭಿಮಾನವೂ ಕೂಡ ಬೆಳೀತದೆ. ಇದು ನಂದು, ಇದು ನಾನು ತಗೋಬೇಕು ಅಂತನ್ನುವಂತಹ ಅಭಿಮಾನವೂ ಕೂಡ ಅವನಿಗೆ ಹೋಗುತ್ತೆ. ಆ ಮೋಹಕ್ಕೆ ಒಳಗಾಗಿ ಅವನು ದುಡ್ಡಿನ ಸಂಪಾದನೆ, ಹೆಣ್ಣಿನ ಭೋಗ, ಸಂಸಾರ ಮತ್ತು ಇಷ್ಟರಲ್ಲೇ ಆಸಕ್ತರಾಗ್ತಾನೆ ಹೊರತು ಆ ಭಗವಂತನನ್ನು ಸರ್ವತಾ ಧ್ಯಾನವನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಮುದಿತನ, ಮರಣ, ಮತ್ತು ಯಮಯಾತನೆ, ಗರ್ಭವಾಸ, ಜನ್ಮ, ಹೀಗೆ ಸಂಸಾರದಲ್ಲಿ ತಿರುಗ್ತಾನೆ ಇರ್ತಾನೆ ಹೊರತು ಅವನಿಗೆ ಭಗವಂತನ ಸ್ಮರಣೆ ಅಂತ ಅನ್ನೋದು ಬರೋದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಮೋಹಕವಾದದ್ದು ಯಾವ ವಸ್ತು ಅಂತಂದರೆ ಹೆಣ್ಣು. ಆ ಹೆಣ್ಣು ಯಾರೇ ಇರ್ಬೋದು, ಒಂದು ಸಲ ಬೇಕಂತಲೇ ಬ್ರಹ್ಮದೇವರು ತನ್ನ ಶರೀರದಿಂದನೇ ಹುಟ್ಟಿಸಿ ಅವಳಲ್ಲಿ ಮೋಹವನ್ನು ಉಂಟು ಮಾಡಿಕೊಂಡ. ಯಾಕೆ ಅಂತಂದರೆ ಅಗ್ನಿಜನರ ಮೋಹನಕ್ಕಾಗಿ. ಆದರೆ ಸ್ವತಃ ಅವರಿಗೆ ಮೋಹಾದಿಗಳಿಲ್ಲ ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಬೇಕು. ಹಾಗೆ ಆ ಹೆಣ್ಣಿನ ಸಂಘವನ್ನು, ಆ ಹೆಣ್ಣಿಗೆ ವಶರಾಗದೇನೆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಿ ಆ ಭಗವಂತನನ್ನು ಹೊಂದುವ ಉಪಾಯವನ್ನು ನಾವು ಮಾಡಬೇಕೇ ಹೊರತು ಸಂಸಾರದ ಈ ಭಯದಲ್ಲಿ ನಾವು ಇರೋದಕ್ಕೆ ವಿಚಾರವನ್ನು ಮಾಡಬಾರದು ಅಂತ ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ಈ ಸಂಸಾರ ಭಯ ಅಂತ ಅನ್ನೋದು ಯಾವುದರಿಂದ ಪರಿಹಾರ ಆಗತ್ತೆ ಅಂತಂದರೆ ಅದು ಬೇರೆ ಇನ್ಯಾವುದರಿಂದನೂ ಅಲ್ಲ, ಭಗವಂತನಿಂದಲೇ ಪರಿಹಾರ ಆಗೋದು. ಏಕೆಂತಂದರೆ ಆ ಜಗತ್ತೆಲ್ಲವೂ ಕೂಡ ಏನಾಗಿದೆ, ಭಗವಂತನ ಭಯದಿಂದನೇ ಪ್ರವರ್ತನೆ ಮಾಡ್ತಾ ಇರ್ತದೆ. ಯಾವುದೇ ಗಾಳಿ ಬೀಸೋದಿರಬಹುದು, ಅಥವಾ ಸೂರ್ಯ ತನ್ನ ತಾಪವನ್ನು ಕೊಡೋದಿರಬಹುದು, ಅಥವಾ ಅಗ್ನಿ ಸುಡೋದಿರಬಹುದು, ಆಮೇಲೆ ಮೃತ್ಯು ಎಲ್ಲರನ್ನ ಎಳೆಯೋದಿರಬಹುದು. ಇದೆಲ್ಲವೂ ಕೂಡ ಭಗವಂತನ ಭಯದಿಂದ ಮಾಡ್ತಾರೆ. ಆಮೇಲೆ ನಕ್ಷತ್ರಗಳು ಮಿನುಗೋದು, ನಕ್ಷತ್ರ ಯಾವಾಗ ಬೇಕೋ ಅವಾಗ ಅವು ಪ್ರಕಾಶವನ್ನು ಕೊಡೋದಿಲ್ಲ. ಯಾವಾಗ ಮಿನುಗ್ತವೆ ಅಂತಂದರೆ ಅವು ಭಗವಂತ ಈ ಸಮಯದಲ್ಲಿ ಮಿನುಗಬೇಕು ಅಂತ ಒಂದು ಅವ್ರಿಗೆ ಆಜ್ಞೆ ಮಾಡಿರ್ತಾರೆ. ಆ ಸಮಯದಲ್ಲೇ ಅವು ಪ್ರಕಾಶ ಮಾಡೋದು. ಆಮೇಲೆ ಸಮುದ್ರ ಯಾವ ಬೇಕೋ ಅದು ಉಕ್ಕದು, ಅಥವಾ ಅದು ಕೂಡ ಅದಾಗೋದಿಲ್ಲ. ಯಾಕೆ ಅಂತಂದರೆ ಭಗವಂತ ಹಾಗೆ ಅವಕ್ಕೆಲ್ಲದಕ್ಕೂ ಒಂದೊಂದು ಭಯ ಅಂತ ಅನ್ನೋದು ಇಟ್ಟಿದ್ದಾನೆ. ಹಾಗೆ ಈ ಸಂಸಾರವನ್ನು ಕೂಡ ನಾವು ಒಂದು ಭಯದಿಂದ, ಭಗವಂತನ ಭಯದಿಂದ ನಾವು ಪರಿಹಾರವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಭಗವಂತನನ್ನು ನಾವು ಶರಣಾಗತರಾದರೆ ಆವಾಗ ಸಂಸಾರ ಭಯವನ್ನು ನಾವು ತಪ್ಪಿಸ್ಕೊಳ್ಬಹುದು. ಆವಾಗ ದೇವಹೂತಿ ಹೇಳ್ತಾಳೆ, ಏನು ಸ್ವಾಮಿ, ಎಲ್ಲಿದ್ದಿ ಇಷ್ಟು ದಿನ ನೀನು? ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ನೀನು, ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಆಲದ ಎಲೆ ಮೇಲೆ ಮಲ್ಕೊಂಡು ಪ್ರಳಯ ಕಾಲದಲ್ಲಿ ಸಂಚಾರ ಮಾಡೋನು ನೀನು. ಅಂತಹ ನೀನು ನನ್ನ ಗರ್ಭದಲ್ಲಿ ಬಂದಿದ್ಯಾ, ಏನು ನನ್ನ ಪುಣ್ಯ ಅಂತ ಆ ದೇವಹೂತಿ ಹೇಳ್ತಾಳೆ. ಹೇಳಿದಾಗ ಸರಿ, ನಿನಗೆ ಅನಂತ ನಮಸ್ಕಾರಗಳು, ನಾ ಇನ್ನೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಗ ಅಂತೇಳಿ ನಮಸ್ಕಾರ ಮಾಡದೇ ಇರಬೇಕು ಅಂತ ಯಾವುದೂ ಇಲ್ಲ. ಯಾಕಂದರೆ ನೀನು ಭಗವಂತ, ಸಾಕ್ಷಾತ್ ಭಗವಂತ, ನಿನಗೆ ನಮಸ್ಕಾರವನ್ನು ಮಾಡೋದು ಬಿಟ್ಟು ಬೇರೆ ನನ್ನ ಕೆಲಸ ಇಲ್ಲ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾಳೆ. ನಮಸ್ಕಾರವನ್ನು ಮಾಡಿದ ಮೇಲೆ ಆ ಕಡೆ ಕಪಿಲನಾಮಕ ಭಗವಂತ ಅವನು ಕೂಡ ನಾನು ಹೊರಡ್ತೀನಿ, ನನ್ನ ಉಪದೇಶ ಮಾಡೋದು ಮುಗೀತು, ನಾನು ಹೊರಡ್ತೀನಿ ಅಂತ ಹೇಳ್ತಾನೆ. ಸರಿ, ಈ ಕಡೆ ಗಂಡ ಅವನು ಸನ್ಯಾಸಾಶ್ರಮಕ್ಕೆ ಸ್ವೀಕಾರ ಮಾಡಿ ಅವರು ಹೊರಟಾಯಿತು. ಇನ್ನು ಮಗ ಅವನು ಕೂಡ ನಾನು ಹೊರಡ್ತೀನಿ ಅಂತ ಹೊರಟ. ಇನ್ನು ನನ್ನ ಕೆಲಸ ಏನು? ಏನೇ ಆದರೂ ಒಂದು ತಾಯಿ ಕರಳು
ಮಗ ಅಂತನ್ನುವಂಥ ಸ್ವಲ್ಪ ಆದರೂ ಇದ್ದೇ ಇರ್ತದೆ. ಅವಳು ಇಷ್ಟೆಲ್ಲ ಉಪದೇಶ ಆದಮೇಲೆ ಒಂದು ಸ್ವಲ್ಪ ಅಯ್ಯೋ ಹೋಗಬಾರ್ದಾಯಿತು, ಇಲ್ಲೇ ಇರಬೇಕಾಗಿತ್ತು ಅಂತಂದು ಸ್ವಲ್ಪ ಅವಳು ಅರ್ಥ ಹಾಗೆ ಮಾಡಿದ್ಲು. ಆದರೂ ಕೂಡ ಭಗವಂತ ಹೇಳಿದಂತಹ ಉಪದೇಶವನ್ನು ಎಲ್ಲವನ್ನೂ ಕೂಡ ಸ್ಮರಣೆ ಮಾಡಿಕೊಂಡು ಅವಳು ಅಲ್ಲಿ ಸಿದ್ಧಪುರಿ ಅಂತನ್ನುವಂತಹ ಕ್ಷೇತ್ರ, ಅಲ್ಲೇ ಉಪದೇಶ ಆಗಿದ್ದು, ಅಲ್ಲಿ 3 ಹೊತ್ತು ಭಗವಂತನನ್ನು ಸ್ಮರಣೆ ಮಾಡ್ತಾ ಸ್ನಾನವನ್ನು ಮಾಡಿ ಆಮೇಲೆ ಭಗವಂತನನ್ನು ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಮೈ ಮೇಲೆ ವಸ್ತ್ರ ಜಾರು ಹೋದರೂ ಕೂಡ ಅವಳಿಗೆ ಗೊತ್ತಾಗಿಲ್ಲ. ಹಾಗೆ ಅವಳ ದೇಹವನ್ನು ದೇವತೆಗಳು ರಕ್ಷಣೆ ಮಾಡ್ತಾಯಿದ್ರು. ಹೀಗೆ ಭಗವಂತನ ಚಿಂತನೆಯಲ್ಲಿ ಅವಳ ಮನಸ್ಸನ್ನು ಇಟ್ಕೊಂಡು ಹಾಗೇ ದೇಹವನ್ನು ಬಿಡ್ತಾಳೆ. ಆ ದೇಹ ಸಿದ್ಧಿದ ಅಂತನ್ನುವಂತಹ ನದಿಯಾಯಿತು. ಅದೇ ಈಗ ಸಿದ್ಧಪುರಿಯಲ್ಲಿ ಇರುವಂತಹ ನದಿ. ಆ ಕ್ಷೇತ್ರಕ್ಕೆ ಸಿದ್ಧಪುರಿ, ಈಗಿನ ಮಾತೃಗಯ, ಅದು ಮಾತೃಗಯ. ಅಲ್ಲಿ ಯಾರು ತಾಯಿಯನ್ನು ಉದ್ದೇಶವನ್ನು ಮಾಡಿಕೊಂಡು ಶ್ರಾದ್ದಾದಿಗಳನ್ನು ಮಾಡ್ತಾರೋ ಅವರಿಗೆ ಸದ್ಗತಿ ಆಗತ್ತೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಕಪಿಲ ನಾಮಕ ಭಗವಂತನು ಕೂಡ ಆ ಈಶಾನ ದಿಕ್ಕಿಗೆ ಹೋಗಿ ಅಲ್ಲಿ ಸಮುದ್ರ ರಾಜ ಕೊಟ್ಟಂತಹ ಸ್ಥಾನದಲ್ಲಿ ಅವನು ಇರ್ತಾನೆ. ಸಾಂಖ್ಯ ತತ್ವವನ್ನು ಉಪದೇಶ ಮಾಡ್ತಾ, ತನ್ನ ಶಿಷ್ಯಂದ್ರಿಗೆ ಉಪದೇಶವನ್ನು ಮಾಡ್ತಾ ಅಲ್ಲಿ ಇರ್ತಾನೆ. ಈ ರೀತಿಯಾದಂತಹ ರಹಸ್ಯವಾದಂತಹ ಕಪಿಲ ಗೀತೆಯನ್ನು ಯಾರು ಶ್ರವಣವನ್ನು ಮಾಡ್ತಾರೋ ಅವರು, ಅಥವಾ ಯಾರು ಪಠಣವನ್ನು ಮಾಡ್ತಾರೋ ಅವರು ಗರುಡಧ್ವಜನಾದಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ವಿಶೇಷವಾಗಿ ಪಡಿತಾರೆ ಅಂತ ಅನ್ನೋದರಲ್ಲಿ ಸಂದೇಹ ಇಲ್ಲ. ಇದು ಶ್ರೀಮನ್ ಮಹಾಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ತೃತೀಯಸ್ಕಂದೇ ಚತುರ್ತ್ರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಮೈತ್ರೇಯ ಉವಾಚ ಮನೋಸ್ತು ಶತರೂಪಾಯಾಂ ತಿಸ್ರಕನ್ಯಾಶ್ಚ ಜಗ್ನಿರೆ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಹಿಂದೆ ಸ್ವಯಂಭವಮನುವಿಗೆ 3 ಜನ ಮಕ್ಕಳು ಅಂತ ತಿಳಿದ್ವಿ. ಹೆಣ್ಣು ಮಕ್ಕಳು 3 ಜನ, 2 ಗಂಡಸು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವ್ರತ. ಅದರಲ್ಲಿ ದೇವಹೂತಿಯ ಚರಿತ್ರೆಯನ್ನು ನಾವು ಇಷ್ಟೋ ತನಕ ಕೇಳಿದ್ದಾಯಿತು. ಮುಂದೆ ಆಕೂತಿ ಮತ್ತು ಪ್ರಸೂತಿ ಅವರ ವಂಶ ಕಥೆಯನ್ನು ಕೂಡ ಈಗ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಆ ಆಕೂತಿಯನ್ನು ರುಚಿ ಪ್ರಜಾಪತಿಗಳಿಗೆ ಕೊಡ್ತಾರೆ. ರುಚಿ ಪ್ರಜಾಪತಿಗಳಿಗೆ ಕೊಟ್ಟಾಗ ಕೊಡಬೇಕಾದ್ರೆ ಒಂದು ಷರತ್ತನ್ನು ಹಾಕ್ತಾರೆ. ಏನು? ಇಲ್ಲ, ಇವಳಲ್ಲಿ ಹುಟ್ಟುವಂತಹ ಮಗ, ಮೊದಲನೇ ಮಗ ಅವನು ನನಗೆ ಕೊಡಬೇಕು. ಅದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಅಲ್ಲ, 2 ಗಂಡಸು ಮಕ್ಕಳು ಇದ್ದೇ ಇದ್ದರು, ಆದರೂ ಯಾಕೆ ಅವನು ಸ್ವೀಕಾರ ಮಾಡಿದ ಅಂತಂದರೆ, ಭಗವಂತ ನನ್ನ ಮಗನಾಗಿ ಹುಟ್ಟಬೇಕು, ನನ್ನ ಮಗನಾಗಿ ಇರಬೇಕು ಅಂತ ಅನ್ನೋದಕ್ಕೆ ಅವನು ಪುತ್ರಿಕಾ ಧರ್ಮ ಮಾಡಿ ತನ್ನ ಮಗನನ್ನು ಅವನು ತಾನು ಪಡಿತಾನೆ. ಅವನು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ರುಚಿ ಹಾಗೂ ಆಕೂತಿಯಲ್ಲಿ ಹುಟ್ಟಿದಂತಹ ಭಗವಂತ, ಯಜ್ಞನಾಮಕ ಭಗವಂತ. ಅವನು ಅಲ್ಲಿ ಅವತಾರ ಮಾಡ್ತಾನೆ. ಜೊತೆಗೆ ದಕ್ಷಿಣ ಅಂತನ್ನುವಂತಹ ಲಕ್ಷ್ಮೀದೇವಿಯಿಂದ ಆವಿಷ್ಟಳಾಗಿ ಸನ್ನಿಹಿತಳಾಗಿ ಅವಳಲ್ಲಿ ಹುಡ್ತಾಳೆ. ಯಾ ಸ್ತ್ರೀ ಸಹ ದಕ್ಷಿಣಾಭೂತೆ ಅಂಶಭೂತಾನ ಪಾಯಿನಿ. ಭೂತಿ ಅಂತಂದರೆ ಮಹಾಲಕ್ಷ್ಮಿ. ಇದನ್ನೇ ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನದ ಕೊನೆಗೆ ಭೂತಿ ಅಂತನ್ನೋದನ್ನು ಶಬ್ದವನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋದನ್ನು ತಿಳಿಬಹುದು. ಅಂತಹ ದಕ್ಷಿಣ ಅಲ್ಲಿ ಹುಟ್ಟಿದ್ದಾಳೆ. ಆ ಯಜ್ಞನಾಮಕನನ್ನು ತನ್ನ ಮಗನನ್ನಾಗಿ ಆ ಸ್ವಯಂಭವವನ್ನು ಮಾಡಿಕೊಂಡಿದ್ದಾನೆ. ದಕ್ಷಿಣಗಳನ್ನು ಸೊಸೆಯನ್ನಾಗಿ ಅವನು ಮಾಡಿಕೊಂಡಿದ್ದಾನೆ. ಅವರಿಬ್ಬರಲ್ಲಿ ಯಜ್ಞನಾಮಕ ಹಾಗೂ ದಕ್ಷಿಣಾದೇವಿಯಲ್ಲಿ ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇಂದ್ರ, ಕವಿ, ಭುವ, ಸ್ವಾಹ, ಸುದೇವ, ರೋಚನ ಅಂತನ್ನುವಂತಹ ಈ ಇಷ್ಟು ಜನ ಮಕ್ಕಳು ಅಲ್ಲಿ ಆಗ್ತಾರೆ. 12 ಜನ ಅಲ್ಲಿ ಮಕ್ಕಳಾಗ್ತಾರೆ. ಇವರೇನು ತೋಷ ಪ್ರದೋಷ ಅಂತನ್ನುವಂತಹ ಏನು ಮಕ್ಕಳಿದ್ದಾರೋ ಇವರೇ ಆ ಸ್ವಯಂಭವ ಮನ್ವಂತರದ ದೇವತೆಗಳು ಅಂತ ಕರೆಸ್ಕೊತಾರೆ. ತುಷಿತಾ ನಾಮತೆ ದೇವ ಆಸನ್ ಸ್ವಯಂಭವ ಅಂತಾರೆ. ಇವರು ಸ್ವಯಂಭವ ಮನ್ವಂತರದಲ್ಲಿ ತುಷಿತಾ ಅಂತನ್ನುವಂತಹ ದೇವತೆಗಳು ಆಗ್ತಾರೆ. ಆಮೇಲೆ ಅದಾದ ಮೇಲೆ ಹೀಗೆ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಡ್ತಾನೆ. ಅದಾದ ಮೇಲೆ ಅವರ ದೇವಹೂತಿಯ ಮಕ್ಕಳು 9 ಜನ ಹೆಣ್ಣು ಮಕ್ಕಳಿದ್ದರು. ಅವರೆಲ್ಲರನ್ನೂ ಒಬ್ಬೊಬ್ಬ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡಿದರು. ಆ ಋಷಿಗಳು ಯಾರ್ಯಾರು ಅಂತಂದರೆ ಅತ್ರಿ ಋಷಿಗಳು, ವಸಿಷ್ಠರು, ಮರೀಚಿ ಮತ್ತು ಹೀಗೆ ಎಲ್ಲ 9 ಋಷಿಗಳನ್ನು ಬ್ರಹ್ಮದೇವರ ಪುತ್ರರಾದಂತಹ 9 ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಇನ್ನು
ಕೊನೆಯದಾದಂತಹ ಪ್ರಸೂತಿ. ಆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಇಷ್ಟು ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮರೀಚೇಸ್ತು ಕಲಾ ಸುಶುವೆ ಕರ್ದಮಾತ್ಮಜ, ಆ ಮರೀಚಿಯ ಪತ್ನಿಯಾದಂತಹ ಅವಳು ಕಲಾ ಅಂತನವಳು, ಅವಳು ಕಶ್ಯಪರನ್ನು ಅಲ್ಲಿ ಪಡಿತಾಳೆ. ಕಶ್ಯಪ ಮತ್ತು ಪೂರ್ಣಿಮಾ ಮತ್ತು ಇನ್ನೂ ಅನೇಕ ಮಕ್ಕಳನ್ನು ಪಡಿತಾರೆ. ಈ ಕಶ್ಯಪರಿಂದ ಇಡೀ ಜಗತ್ತು ಅಂತನ್ನೋದು ಪರಿಪೂರ್ಣವಾಗಿ ಹೋಯಿತು ಅಂತನ್ನೋದನ್ನು ತಿಳಿಬೇಕು. ಅದಾದ ಮೇಲೆ ಅತ್ರೇ ಪತ್ನಿಯನಸೂಯಾತ್ರೀನ್ ಜಜ್ಞೆ ಸುಯಶತ್ ಸುತಾನ್ ದತ್ತಂ ದುರ್ವಾಸನ್ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಅತ್ರಿ ಋಷಿಗಳು ಅವರ ಪತ್ನಿಯಾದಂತಹ ಅನಸೂಯ ಅವರಲ್ಲಿ ಅವರು ಶ್ರೇಷ್ಠವಾದಂತಹ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಅಲ್ಲಿ 3 ಜನ ಮಕ್ಕಳನ್ನು ಪಡಿತಾರೆ ಅಂತ ಸಂಕ್ಷೇಪವಾಗಿ ಮೈತ್ರೇಯರು ಹೇಳಿದಾಗ ವಿದುರ ಮತ್ತೆ ಪ್ರಶ್ನೆ ಮಾಡ್ತಾನೆ. ಭಗವಂತ ದತ್ತಾತ್ರೇಯ ನಾಮಕನಾಗಿ ಭಗವಂತ ಅತ್ರಿಯ ಋಷಿಗಳ ಮನೆಯಲ್ಲಿ ಯಾಕೆ ಅವತಾರ ಮಾಡಿದ? ಅಲ್ಲಿ ದೂರ್ವಾಸರು ಅಲ್ಲಿ ಹೇಗೆ ಅವತಾರ ಮಾಡಿದ್ರು ಅದನ್ನು ವಿಸ್ತಾರವಾಗಿ ಹೇಳ್ರಿ ಅಂತಂದಾಗ ಅದಕ್ಕೆ ಹೇಳ್ತಾರೆ, ಅತ್ರಿ ಋಷಿಗಳು ಮತ್ತು ಅನಸೂಯ ಇಬ್ಬರೂ ಸೇರಿ ಕುಲಾದ್ರಿ ಅಂತನ್ನುವಂತಹ ಒಂದು ಪರ್ವತ, ಆ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾರೆ. ಪ್ರಾಣಾಯಾಮೇನ ಸಂಯಮ್ಯ ಮನೋ ವರ್ಷಶತಂ ಮುನಿ ಅತಿಷ್ಠದೇಕಪಾದೇನ ನಿರ್ದ್ವಂದ್ವೋ ಅನಿಲ ಭೋಜನ. 100 ವರ್ಷಗಳ ಕಾಲ ಒಂದೇ ಕಾಲಿನ ಮೇಲೆ ನಿಂತು ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ಅವರು ಭಗವಂತ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾದಾಗ ಅವ್ರೇನು ವರ ಕೇಳ್ತಾರೆ ಅಂತಂದರೆ, ಪ್ರಜಾಂ ಆತ್ಮಸಮಾಂ ಮಹ್ಯಂ ಪ್ರಯಚ್ಛತ್ಯುತಿ ಚಿಂತೆಯನ್, ನಿಮಗೆ ಸಮಾನರಾದಂತಹ 3 ಜನ ಮಕ್ಕಳು ಬೇಕು ನನಗೆ ಅಂತ. ಅವಾಗ ಸರಿ ಅಂತೇಳಿ ಭಗವಂತ ಅಲ್ಲಿ ಪ್ರತ್ಯಕ್ಷನಾದಾಗ ಸ್ತೋತ್ರ ಮಾಡ್ತಾರೆ. ಬ್ರಹ್ಮ, ರುದ್ರ, ವಿಷ್ಣು 3 ಜನ ಅಲ್ಲಿ ಬರ್ತಾರೆ. 3 ಜನ ಬಂದಾಗ ಅವರು ಆಶ್ಚರ್ಯಚಕಿತರಾಗಿ ಅವರು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡ್ಬೇಕಾದ್ರೆ ಅದರಲ್ಲೂ ಪ್ರಶ್ನೆಯನ್ನು ಕೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಏಕೋಮಯೇ ಭಗವಾನ್ ವಿಭುಧ ಪ್ರಧಾನ ಸ್ಥಿತೀಕೃತ ಪ್ರಜನನಾಯ ಕಥಂನು ಯೂಯಂ. ಅಲ್ಲ, ನಾನು ಮಾಡಿದ್ದು ಭಗವಂತನನ್ನು ಒಬ್ಬನೇ ಕುರಿತು ನಾನು ತಪಸ್ಸನ್ನು ಮಾಡಿದ್ದು, ಆದರೆ ನೀವು ಬಂದಿದ್ದು ಮಾತ್ರ 3 ಜನ ಬಂದಿದ್ದೀರಿ. ಬ್ರಹ್ಮ, ವಿಷ್ಣು ಮಹೇಶ್ವರ ಅಂತ 3 ಜನ ಬಂದಿದ್ದೀರಿ. ನಾನು ಮಾಡಿದ್ದು ವಿಷ್ಣುವನ್ನು ಕುರಿತು ಅಷ್ಟೇ ತಪಸ್ಸನ್ನು ಮಾಡಿದ್ದು, 3 ಜನ ಯಾಕೆ ಬಂದ್ರಿ ಅಂತಂದಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ತತ್ಸಂಕಲ್ಪಸಿದೆ ಬ್ರಹ್ಮನ್ ಯದ್ವೈಧ್ಯಾಯಸಿ ತೇ ವಯಂ. ಅಲ್ಲ, ನೀ ಏನು ಧ್ಯಾನ ಮಾಡಿದೆ? 3 ಜನ ನಿನಗೆ ಸಮಾನರಾದಂತಹ 3 ಜನ ನನಗೆ ಮಕ್ಕಳಾಗಬೇಕು ಅಂತ. ಮಕ್ಕಳಾಗಬೇಕು ಅಂತಂದಾಗ ಆ 3 ಜನ ನಾವು ಬಂದಿದ್ದು ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಅಭೇದ ಇದೆಯಾ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಒಂದೇ ಈಗ ವಿಷ್ಣು ಒಬ್ಬನೇ, ಆದರೆ ಬ್ರಹ್ಮಾಂತರ್ಗತನಾದಂತಹ ಬ್ರಹ್ಮನಾಮಕನಾದಂತಹ ಭಗವಂತ ಅವರು ಹಾಗೆ ಬರೋದಕ್ಕಾಗೋದಿಲ್ಲ. ಈಗ ನಾವು ನೀರು ತಗೊಂಬ ಅಂತಂದಾಗ ನೀರಷ್ಟೇ ತರೋಕ್ಕಾಗತ್ತಾ? ಆ ನೀರಿಗೆ ಏನಾದರೂ ಒಂದು ಪಾತ್ರೆ ಬೇಕು, ಅಥವಾ ಕೈಯಲ್ಲಾದರೂ ತರ್ತೀವಿ, ಏನಾದರೂ ಒಂದು ಸಪೋರ್ಟಿಗೆ ಬೇಕೇ ಬೇಕು. ಹಾಗೆ ಅಂತರ್ಯಾಮಿಯಾದಂತಹ ಭಗವಂತನನ್ನು ನಾನು ಪ್ರತ್ಯೇಕ ತೋರಿಸಲ್ಲ, ಅದಕ್ಕೆ ಬ್ರಹ್ಮನಾಮಕನಾದಂತಹ ಬ್ರಹ್ಮಾಂತರ್ಯಾಮಿಯಾದಂತಹ ನಾನು ಬಂದಿದ್ದೇನೆ. ಹಾಗೆ ರುದ್ರಾಂತರ್ಯಾಮಿಯಾದಂತಹ ರುದ್ರನಾಮಕನಾದಂತಹ ಭಗವಂತನ ರೂಪದಲ್ಲೇ ನಾನು ಬಂದಿದ್ದೇನೆ ಅಂತಂದು ನಾವು ಇಲ್ಲಿ ಅರ್ಥವನ್ನು ಮಾಡ್ಕೋಬೇಕು. ಇಲ್ಲದೇ ಹೋದರೆ ಶ್ರೀಮದಾಚಾರ್ಯ ನಮಗೆ ಏನಾದರೂ ತಿಳಿಸಿರಲಿಲ್ಲ ಅಂತಂದರೆ 3 ಜನ ಒಂದೇ ಅಂತ ನಾವು ತಿಳ್ಕೊಂಡು ಮತ್ತೆ ಅಂದಂಥ ಮಸಿಗೆ ಹೋಗೋ ದಾರಿ ಆಗ್ತಿತ್ತು. ಸರಿ, ಹಾಗಾದರೆ ಆ 3 ಜನ ಅತಿ ಮತ್ತು ಅನಸೂಯ ಅವರಲ್ಲಿ ಅವತಾರವನ್ನು ಮಾಡ್ತಾರೆ. ಇಲ್ಲಿ ಬ್ರಹ್ಮದೇವರಿಗೆ ಅವತಾರ ಅಂತ ಅನ್ನೋದಿಲ್ಲ. ಯಾವ ಕಾಲದಲ್ಲಿಯೂ ಬ್ರಹ್ಮದೇವರಿಗೆ ಅವತಾರ ಅಂತ ಅನ್ನೋದಿಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲಂ. ಆ ಬ್ರಹ್ಮದೇವರ ಅವತಾರ ಇಲ್ಲದೇ ಇರೋ ಕಾರಣದಿಂದ ಅವರ ಸನ್ನಿಧಾನವನ್ನು ಸೋಮನಲ್ಲಿ ಇಷ್ಟು ಅಲ್ಲಿ ಅವತಾರವನ್ನು ಮಾಡ್ತಾರೆ. ಸೋಮೋಭೂತ್ ಬ್ರಹ್ಮಣವಂಶೇನ ದತ್ತೋ ವಿಷ್ಣೋಸ್ತು ಯೋಗವಿತ. ಇಲ್ಲಿ ದತ್ತ ಅಂತಂದರೆ ಈಗ ಹೇಳ್ತಾರಲ್ಲ ದತ್ತಾತ್ರೇಯ ಅಂತ ಯಾರನ್ನೋ ಪೂಜೆ ಮಾಡ್ತಾರೆ, ಆ ದತ್ತ ಅಲ್ಲ. ಇಲ್ಲಿ ದತ್ತ ಅಂತಂದರೆ ತನ್ನನ್ನು ತಾನು ಕೊಟ್ಟಿದ್ದಕ್ಕೆ ದತ್ತ. ಆ ಅತ್ರಿ ಋಷಿಗಳ ಮಗನಾದ್ದರಿಂದ ಆತ್ರೇಯ, ದತ್ತಾತ್ರೇಯ ಅಂತ ಇಲ್ಲಿ ನಾವು ತಿಳಿಯಬೇಕು. ಅವನು ಯೋಗ ಪ್ರವರ್ತಕನಾಗಿದ್ದಾನೆ. ಅಂತಹ ಯೋಗ ಮಾರ್ಗವನ್ನು ತಿಳಿಸೋವನು ಆ ದತ್ತನಾಮಕ ಅಂತಹ ಭಗವಂತ ಅಂತ ಅನ್ನೋದನ್ನು ತಿಳಿಬೇಕು. ಕಪಿಲ, ದತ್ತ ಇವರಿಬ್ಬರು ಕೂಡ ಎಷ್ಟು, ಅವನು ಸಾಂಖ್ಯ ಇವನು ಯೋಗ,
ಎರಡನ್ನೂ ಸೇರಿ ಸೇರಿ ನಾವು ಚಿಂತನೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೂ ಕೂಡ ಇವರ ಶ್ಲೋಕವನ್ನು ಪ್ರತ್ಯೇಕ ಹೇಳೋದಿಲ್ಲ. ಕಪಿಲಂಚ ದತ್ತಂ ಇಬ್ಬರಿಗೂ ಒಂದೇ ಧ್ಯಾನ ಶ್ಲೋಕ ಹೇಳಿ ಕಪಿಲ ಮತ್ತು ದತ್ತ ಇಬ್ಬರನ್ನು ನಾವು ಹೀಗೆ ಧ್ಯಾನ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಹಾಗೆ 3ನೇ ಸ್ಕಂದ ಆದ ತಕ್ಷಣ 4ನೇ ಸ್ಕಂದದ ಮೊದಲಿಗೆ ದತ್ತನ ವಿಷಯವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅಂತಹ ಯೋಗ ಪ್ರವರ್ತನೆಯಾದಂತಹ ದತ್ತ ಅದಾದ ಮೇಲೆ ದುರ್ವಾಸರು ಅವರು ರುದ್ರದೇವರ ಅಂಶದಿಂದ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ. ಆಮೇಲೆ ಬ್ರಹ್ಮದೇವರು ಅವರು ಸೋಮನಲ್ಲಿ ಅಂಶಭೂತರಾಗಿ ಅವತಾರವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಆಮೇಲೆ ಶ್ರದ್ಧಾ ಅಂತನ್ನುವವಳು ಅಂಗಿರಸರ ಪತ್ನಿ. ಅವಳಲ್ಲಿ 4 ಜನ ಮಕ್ಕಳಾಗ್ತಾರೆ. ಸಿನಿವಾಲಿ, ಕುಹು, ರಾಕ, ಚತುರ್ಥ್ಯನುಮತಿ ಸ್ತಟ ಅಂತ ಈ ರೀತಿಯಾಗಿ 4 ಜನ ಮಕ್ಕಳಾಗ್ತಾರೆ. ಅವರು ಸಿನಿವಾಲಿ, ಕುಹು, ರಾಕ ಇವರು ಅಮಾವಾಸ್ಯ, ಪೌರ್ಣಿಮಾ ಇದಕ್ಕೆ ಅಭಿಮಾನಿ ದೇವತೆಗಳು ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಯಬೇಕು. ಆಮೇಲೆ ಹೀಗೆ 9 ಜನರ ಮಕ್ಕಳನ್ನು ಕ್ರಮವಾಗಿ ಹೇಳ್ತಾ ಹೋಗ್ತಾರೆ. ಅದಾದ ಮೇಲೆ ಈ ಆ ಪ್ರಸೂತಿ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಅವಳಲ್ಲಿ ಮತ್ತೆ 16 ಜನ ಮಕ್ಕಳಾಗ್ತಾರೆ, ಹೆಣ್ಣು ಮಕ್ಕಳಾಗ್ತಾರೆ. ಆ 16 ಜನ ಮಕ್ಕಳಲ್ಲಿ 13 ಜನ ಯಮಧರ್ಮನಿಗೆ ಕೊಡ್ತಾರೆ. ಯಮಧರ್ಮನಿಗೆ ಕೊಟ್ಟು ಇನ್ನು ಉಳಿದಂತಹ ಒಬ್ಬಳನ್ನು ಅಗ್ನಿದೇವರಿಗೆ ಮತ್ತು ಇನ್ನೊಬ್ಬಳನ್ನು ಪಿತೃದೇವತೆಗಳಿಗೆ, ಇನ್ನೊಬ್ಬಳನ್ನು ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಈ ಯಮಧರ್ಮನಿಗೆ ಕೊಟ್ಟಂತಹ 13 ಜನ ಪತ್ನಿಯರು ಏನಿದ್ದಾರೋ ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿತಿಕ್ಷಾ, ಹ್ರೀ, ಮೂರ್ತಿ ಇವರೆಲ್ಲರೂ ಕೂಡ ಆ ಯಮಧರ್ಮನ ಪತ್ನಿಯರು. ಇದರಲ್ಲಿ ಮೂರ್ತಿ ಎಂಬುವಳಲ್ಲಿ ಮತ್ತೆ ಭಗವಂತ ಅವತಾರ ಮಾಡ್ತಾನೆ, ನರನಾರಾಯಣನಾಗಿ ಅವತಾರ ಮಾಡ್ತಾನೆ. ಆವಾಗ ನರನಾರಾಯಣ ಆ ನರನಲ್ಲಿ ಭಗವಂತನ ಆವೇಶ, ನಾರಾಯಣ ಅವನು ಸಾಕ್ಷಾತ್ ಭಗವಂತನೇ. ಅದನ್ನು ಇಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ನರೇ ವಿಷ್ಣು ಸಮಾವಿಷ್ಟ ಸ್ವಯಂ ನಾರಾಯಣೋ ಹರಿಹಿ ಅರ್ಜುನೇ ಚ ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ. ಇಲ್ಲಿ ನರನಾರಾಯಣರ ಅವತಾರ ಆಗಿದೆ. ಅದರ ಜೊತೆಗೆ ಅರ್ಜುನನೂ ಕೂಡ ನರಾವೇಶನಾಗಿದ್ದ. ಅವನಲ್ಲಿ ನರಾವೇಶ ಅಷ್ಟೇ ಇತ್ತು ಅಂತ ಅನ್ನೋದನ್ನು ಕೂಡ ತಿಳಿಬೇಕು. ಕೃಷ್ಣ ಅವನು ಸಾಕ್ಷಾತ್ ಭಗವಂತ ಅಂತ ಅನ್ನೋದನ್ನು ಕೂಡ ನಮಗೆ ಇಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಹೀಗೆ ಆ ಯಮಧರ್ಮ ಹಾಗೂ ಕಶ್ಯಪರ ಸಂತಾನ ಇರ್ಬೋದು, ಎಲ್ಲರಿಂದನೂ ಕೂಡ ಇಡೀ ಜಗತ್ತು ಪರಿಪೂರ್ಣವಾಗಿ ಹೋಯಿತು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ಆ ಸತೀದೇವಿ ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಒಂದು ಸಲ ಆ ರುದ್ರದೇವರ ಮಾವ ಆದಂತಹ ದಕ್ಷ ಪ್ರಜಾಪತಿ ಒಂದು ಯಾಗವನ್ನು ಇಟ್ಕೊಂಡಿರ್ತಾನೆ. ಆ ಯಾಗವನ್ನು ಇಟ್ಕೊಂಡಾಗ ಅಲ್ಲಿ ಮೊದಲೇ ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ದಕ್ಷ ಪ್ರಜಾಪತಿ ಆವಾಗ ಹೊರಗಿಂದ ಬರ್ತಾನೆ. ಬಂದಾಗ ಉಳಿದಂತಹ ಬ್ರಹ್ಮದೇವರಂತೂ ಅವ್ರ ತಂದೆ ಅವರೇನು ಅವನಿಗೆ ಗೌರವ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಅವಾಗ ಬಂದಂತಹ ಎಲ್ಲ ದೇವತೆಗಳು, ಎಲ್ಲ ಋಷಿಗಳು ಎಲ್ಲರೂ ಕೂಡ ಆ ದಕ್ಷ ಪ್ರಜಾಪತಿಗೆ ಎದ್ದು ನಿಂತು ಗೌರವವನ್ನು ಕೊಡ್ತಾರೆ. ಆದರೆ ಅವರು ದಕ್ಷ ಪ್ರಜಾಪತಿಗಳು ಎಲ್ಲ ಕಡೆ ನೋಡೋದಿಲ್ಲ. ಈ ರುದ್ರದೇವರು ಎದ್ರೋ ಇಲ್ಲೋ ಅಂತ ನೋಡ್ತಾರೆ ಅವರು. ಅವ್ರಿಗೆ ಬೇಕಾಗಿದ್ದ ಅದು, ರುದ್ರದೇವರು ಎದ್ರೋ ಇಲ್ಲೋ, ಎದ್ದು ನಿಂತು ನಂಗೆ ಗೌರವ ಕೊಡಲಿಲ್ಲ ಅಂತಂದು ಅಲ್ಲಿ ಶುರು ಮಾಡ್ತಾರೆ ಅವರು. ಸರಿ, ಯಾಕೆ ನಾವು ದೊಡ್ಡವರು ಬಂದಾಗ ಯಾಕೆ ಎದ್ದು ನಿಂತು ಗೌರವವನ್ನು ಕೊಡಬೇಕು ಅಂತಂದರೆ, ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತಿ ಊನಸ್ತವಿರ ಆಸತೆ ಪ್ರತ್ಯುತ್ತರ ಅಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಹಿರಿಯರು ಬಂದಾಗ ನಾವು ಗೌರವವನ್ನು ಎದ್ದು ನಿಂತು ಸ್ವಾಗತವನ್ನು, ಅವರಿಗೆ ಗೌರವವನ್ನು ಕೊಟ್ಟರೆ ನಮಗೆ ಪ್ರಾಣ ಅಂತನ್ನೋದು ಅವರು ಬಂದಾಗ ಎದ್ದಾಗ ಉತ್ಕ್ರಾಂತಿಯಾಗಿ ಮತ್ತೆ ನಾವು ಕೂತಾಗ ಅವರಿಗೆ ಗೌರವವನ್ನು ಕೊಟ್ಟರೆ ನಮಗೆ ಅಲ್ಲಿ ಪ್ರಾಣ ಅಂತ ಅನ್ನೋದು ಸರಿಯಾಗಿ ಇರುತ್ತೆ ಅಂತ ಅನ್ನೋದನ್ನು ನಾವು ತಿಳಿಬೇಕು. ಅದಕ್ಕಾಗಿ ಹಿರಿಯರು ಬಂದಾಗ ಗೌರವವನ್ನು ಕೊಡಬೇಕು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಸರಿ, ಇದು ರುದ್ರದೇವರು ಎದ್ದು ನಿಂತಿಲ್ಲ, ಎಲ್ಲರೂ ಎದ್ದು ನಿಂತರು, ರುದ್ರದೇವರು ಎದ್ದು ನಿಂತಿಲ್ಲ ಅಂತೇಳಿ ಆ ರುದ್ರದೇವರಿಗೆ ಶಾಪವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ದಕ್ಷ ಪ್ರಜಾಪತಿ. ಎಲ್ಲ ಇವನು ಹೆಸರಿಗಷ್ಟೇ ಶಿವ, ಇವನು ಅಮಂಗಲ, ಇವನು ಯಾವಾಗಲೂ ಸ್ಮಶಾನದಲ್ಲಿ ಇರ್ತಾನೆ, ಇವನು ಹಾಗೆ ಹೀಗೆ ಅಂತೇಳಿ ಅವನಿಗೆ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ಬೈಯೋದ್ರ ಜೊತೆಗೆ ನಿನಗೆ ಯಜ್ಞದಲ್ಲಿ ಭಾಗನೇ ಇರಬಾರ್ದು,
ಅಂತ ಅವನಿಗೆ ಶಾಪವನ್ನು ಕೊಟ್ಟರು. ಯಜ್ಞಭಾಗಂ ನಲಭತಾಂ ದೇವೇರ್ ಗಣಾಧಮಃ, ನಿನ್ನ ಭಕ್ತರು ಯಾವತ್ತೂ ನಿನ್ನನ್ನು ಪೂಜೆಯನ್ನು ಮಾಡಬಾರದು ಅಂತ ಈ ರೀತಿಯಾಗಿ ಶಾಪವನ್ನು ಕೊಟ್ಟರು. ಈ ಶಾಪವನ್ನು ಕೊಟ್ಟಾಗ ರುದ್ರದೇವರು ಸುಮ್ಮ ಕೂತಿದ್ರು. ಆದರೆ ರುದ್ರದೇವರ ಅನುಚರರು, ಅವರ ಶಿಷ್ಯರು ಅವರೆಲ್ಲ ನಮ್ಮ ಗುರುಗಳಿಗೆ ನೀವು ಶಾಪ ಕೊಡ್ತೀರಾ, ನಮ್ಮ ದೇವರಿಗೆ ನೀವು ಶಾಪ ಕೊಡ್ತೀರಾ ಅಂದರೆ ಅವರು ಶಾಪವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದ್ರಾಗೂ ನಂದಿ, ನೀವೇನು ತತ್ವಜ್ಞಾನವನ್ನು ಪಡೆದಿದ್ರೆ ಅದೆಲ್ಲವೂ ಕೂಡ ನಷ್ಟ ಆಗಿ ಹೋಗಲಿ, ಮತ್ತು ನಿಮಗೆ ಯಾವಾಗಲೂ ಸ್ತ್ರೀಯರಲ್ಲೇ ಆಸಕ್ತಿ ಅಂತ ಅನ್ನೋದಾಗಲಿ, ಮತ್ತು ನಿನಗೆ ಬಸ್ತ ಮುಖ ಆಗಲಿ ಅಂದರೆ ಆಡಿನ ಮುಖ ಆಗಲಿ ಅಂತ ಈ ರೀತಿಯಾಗಿ ಶಾಪವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇಷ್ಟಾದ ಮೇಲೆ ಅವರು ಮತ್ತೆ ಸುಮ್ಮನೆ ಕೂಡದೆ ನೀವೆಲ್ಲರೂ ಕೂಡ ರುದ್ರದೇವರ ಆಚಾರ ಪಾಷಂಡಿಗಳಾಗಿ ಹೋಗ್ರಿ, ಹಾಗೆ ಹೀಗೆ ಅಂತೇಳಿ ಭೃಗು ಋಷಿಗಳು ಅವರು ಇವರು ಎಲ್ಲರೂ ಕೂಡ ಅಲ್ಲಿ ಶಾಪವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಪವನ್ನು ಕೊಟ್ಟಾಗ ಇಲ್ಲಿ ನಾವೊಂದು ತಿಳ್ಕೋಬೇಕು, ಅಲ್ಲ ಜ್ಞಾನಶೂನ್ಯರಾಗಿ ಹೋಗಲಿ ಅಥವಾ ಈ ರೀತಿಯಾದಂತಹ ಶಾಪಗಳನ್ನು ಒಬ್ಬ ನಂದಿ, ಅವನು ದಕ್ಷ ಪ್ರಜಾಪತಿಗಿಂತ ಸಣ್ಣವನು, ಅಂತಹ ಸಣ್ಣವನು ದಕ್ಷ ಪ್ರಜಾಪತಿಗೆ ಕೊಟ್ಟರೆ ಅದು ಫಲಿಸತ್ತಾ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಜ್ಞಾನ ವಿಷಯ ಶಾಪಾ ಕಾದಾಚಿತ್ ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾ. ಯಾವುದು ಜ್ಞಾನ ವಿಷಯಕವಾಗಿ ಶಾಪಗಳು ಅಂತಿರ್ತದೋ ಅದು ಮುಕ್ತಿಗೆ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಅದು ಹೊಂದೋದಿಲ್ಲ. ಸ್ವಲ್ಪ ಹೊತ್ತು ಆ ಶಾಪ ಪ್ರತಿಫಲಿಸಬೇಕು ಅಂತ ಅನ್ನೋದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಅದು ಫಲಿಸತ್ತೆ ಹೊರತು ಸಾರ್ವಕಾಲಿಕವಾಗಿ ಅದು ಶಾಪ ಇರೋದಿಲ್ಲ ಅಂತ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಅದಾದ ಮೇಲೆ ರುದ್ರದೇವರು ಯಾವಾಗ ಪಾಷಂಡಿಗಳಾಗಿ ಹೋಗ್ರಿ, ಆಮೇಲೆ ವೈಷ್ಣವ ಮತವನ್ನು ನೀವು ಬಿಟ್ಟುಬಿಡ್ರಿ ಅಂತ ಯಾವಾಗ ಶಾಪವನ್ನು ಕೊಟ್ಟರೋ ಅದನ್ನು ಕೇಳಿ ಅವರು ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ರುದ್ರದೇವರು ಎದ್ದೋದ ತಕ್ಷಣ ರುದ್ರದೇವರ ಅನುಚರರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ. ಅದಾದ ಮೇಲೆ ಒಂದು ಸಲ ದಕ್ಷ ಪ್ರಜಾಪತಿ ಅವನಿಗೆ ಮೊದಲೇ ಪ್ರಜಾಪತಿಯಾಗಿದ್ದ, ಅವನಿಗೆ ಪ್ರಜಾಪತಿಯ ಪತಿ ಅಂತನ್ನುವಂತಹ ಒಂದು ಬಿರುದನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಒಂದು ಯಜ್ಞವನ್ನು ಮಾಡ್ತಾನೆ, ಬೃಹಸ್ಪತಿ ಸವ ಅಂತ. ಆ ಬೃಹಸ್ಪತಿಯ ಸವ ಅಂತ ಅನ್ನೋದಕ್ಕೆ ಎಲ್ಲರಿಗೂ ಕೈಲಾಸ ಪರ್ವತ ಬಿಟ್ಟು ಇನ್ನೆಲ್ಲ ಕಡೆ ಇರುವಂತಹ ಜನರಿಗೆಲ್ಲ ಕಳಿಸಿದ್ದಾನೆ. ಆ ಸಮಯದಲ್ಲಿ ದಾಕ್ಷಾಯಿಣಿ ಆ ಸತೀದೇವಿ ಅವಳು ಹೊರಗೆ ಬಂದು ನಿಂತಿರ್ತಾಳೆ. ಹೊರಗೆ ಬಂದು ನಿಂತಾಗ ಎಲ್ಲರೂ ಕೂಡ ಎಲ್ಲ ವಿಮಾನಗಳು ಆ ಕೈಲಾಸ ಪರ್ವತದ ಮೇಲೆ ಬರಬೇಕೋ ಏನೋ ಗೊತ್ತಿಲ್ಲ. ಆ ವಿಮಾನಗಳು ಬರಬೇಕಾದ್ರೆ ಎಲ್ಲಿ ಹೋಗ್ತಾ ಇದ್ರಿ ಅವ್ರು ಹೋಗಬೇಕಾದ್ರೆ ಇಲ್ಲ ಹಿಂಗೆ ಯಜ್ಞಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಷ್ಟೇ ಹೇಳ್ದೇನೆ, ನಿಮ್ಮ ತಂದೆಯವರು ಯಜ್ಞಕ್ಕೆ ಕರೆದಿದ್ದಾರೆ, ನಿನ್ನನ್ನೇ ಕರೆದಿಲ್ವಾ ಅಂತ ಈ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ. ಹೋದಾಗ ಅವಳಿಗೆ ಬೇಜಾರಾಗುತ್ತೆ. ಅಯ್ಯೋ ನಮ್ಮ ತಂದೆ ಯಜ್ಞ ಮಾಡ್ತಾ ಇದ್ದಾರೆ, ನನ್ನನ್ನು ಕರೆದಿಲ್ಲ, ಹಾಗಾದರೆ ರುದ್ರದೇವ್ರಿಗೆ ಕೇಳ್ಕೊಂಡು ನಾವು ಹೋಗಬೇಕು ಅಂತ ಅವಳು ಅಲ್ಲಿ ಹೋಗ್ತಾಳೆ. ರುದ್ರದೇವ್ರ ಹತ್ರ ಹೋಗಿ, ಅಲ್ಲ ನಮ್ಮ ತಂದೆ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಆ ಯಜ್ಞಕ್ಕೆ ಹೋಗಬೇಕು, ಇಲ್ಲ ಅಲ್ಲಿ ನಾವು ಆಹ್ವಾನ ಇಲ್ಲ, ಆಮಂತ್ರಣ ಇಲ್ಲ, ಹೋಗಬಾರ್ದು. ಅಲ್ಲ ಆಮಂತ್ರಣ ಬೇಕಾಗಿಲ್ಲ, ಯಾಕೆ ಅಂತಂದರೆ ಅವರು ನನಗೆ ತಂದೆ ನಿನಗೆ ಮಾವ ಅಂತಂದರೆ ತಂದೆಯ ಸ್ಥಾನನೇ ಅವರು, ಆ ಕಾರಣದಿಂದ ಹೋಗಬಹುದು. ಕಥಂ ಸುತಾಯ ಪಿತೃಗೇಹ ಕೌತಕಂ ನಿಜಮ್ಯ ದೇಹ ಸುರವರ್ಯ ನೇಂಗತೆ ಅನಾಹುತ ಆಪ್ಯ ವಿಯಾಂತಿ ಸೌಹೃದಾತ್ ಭರ್ತು ಗುರೋ ದೇಹ ಕೃತಶ್ಚ ಕೇತನಂ. ಯಾರ್ಯಾರ ಮನೆಗೆ ನಾವು ಹೋಗಬಹುದು ಅಂದರೆ ಕರೆಯದೇನೆ ಯಾರ್ಯಾರ ಮನೆಗೆ ಹೋಗಬಹುದು ಅಂತಂದರೆ ಭರ್ತು ಗಂಡನ ಮನೆಗೆ. ಕೆಲವೊಬ್ಬರು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿರ್ತಾರೆ, ತವ್ರ ಮನೆಯಿಂದ ಗಂಡ ಕರೀಲಿ ಬಿಡ್ರಿ ಎಷ್ಟು ದಿವಸ ಅಂತ ನಾನು ಹೋಗೋದು ಬರೋದು, ಅವ್ರು ಕರೀಲಿ ಬೇಕಾದ್ರೆ ಅವ್ರು ಕರೀತಾರೆ, ಹಂಗೆ ಮಾಡಬಾರ್ದು. ಗಂಡನ ಮನೆಗೆ ನಾವು ಯಾವಾಗಲೂ ಹೋಗೋಕ್ಕೆ ರೆಡಿಯಾಗಿರಬೇಕು ಅಂತ ಅನ್ನೋದನ್ನು ಭಾಗವತ ಹೇಳುತ್ತೆ. ಆಮೇಲೆ ಯಾರು ಗುರುಗಳಿರ್ತಾರೋ ಆ ಗುರುಗಳ ಮನೆಗೆ ನಾನು ಬರ್ತಿದ್ದೀನಿ, ನನಗೆ ಆಮಂತ್ರಣ ಕೊಡ್ರಿ ಅಂತವಿಲ್ಲ, ಬರ್ತಿದ್ದೀನಿ ಅಂತ ಹೇಳ್ರಿ, ಆದರೆ ಅವ್ರು ಆಮಂತ್ರಣ ಕೊಟ್ಟ ಮೇಲೆ ನಾವು ಹೋಗಬೇಕು ಅಂತನ್ನುವಂತಹ ವಿಚಾರನ ಇಟ್ಕೋಬಾರ್ದು. ಆಮೇಲೆ ತಂದೆ ಮನೆಗೆ ಯಾವಾಗ ಬೇಕಾದರೂ ತಂದೆಯ ಮನೆಗೆ ಹೋಗಬಹುದು. ಹೀಗೆ ನಿಯಮ ಇರೋದರಿಂದ ಅವರು ನನಗೆ ತಂದೆ ಮತ್ತು ನಿನಗೆ ಮಾವ, ಅವರು ತಂದೆಯ ಸ್ಥಾನ, ಆದ್ದರಿಂದ ಹೋಗಬಹುದು. ಹೌದು, ನೀನೇನೋ ಹೇಳಿದ್ದು ಸರಿನೇ. ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಆಪ್ಯವಿಯಾಂತಿ ಬಂಧುಷು.
ತೇದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ ಮದೇನ ಮನ್ಯುನ. ಸರಿ, ನೀ ಹೇಳಿದ್ದು ಸರಿ. ಯಾವಾಗ ಅವ್ರು ಏನಾದರೂ ಒಂದು ವೇಳೆ ನಮ್ಮಲ್ಲಿ ದೋಷ ದೃಷ್ಟಿ ಉಳ್ಳವರಾಗದೇ ಇದ್ದರೆ ಆವಾಗ ತಂದೆ ಮನೆಗೆ, ಗುರುಗಳ ಮನೆಗೆ, ಮಾವನ ಮನೆಗೆ ಅವಶ್ಯವಾಗಿ ಹೋಗಬಹುದು. ಆದರೆ ಈಗ ನಿಮ್ಮ ತಂದೆ ನನ್ನಲ್ಲಿ ದೋಷ ದೃಷ್ಟಿಯುಳ್ಳವನಾಗಿದ್ದಾನೆ, ನಾನು ತಪ್ಪು ಮಾಡಿದ್ದೇನೆ ಅಂತನ್ನುವಂತಹ ಭಾವನೆ ಅವನಲ್ಲಿದೆ. ಹಾಗಾಗಿ ನಾವು ಹೋಗೋದು ಸರಿಯಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಮಾತಾಡ್ತೀರಿ, ಹಾಗಾದರೆ ಅವತ್ತು ಒಂದು ನಿಮಿಷ ಎದ್ದು ನಿಂತು ಸ್ವಾಗತ ಮಾಡಿದರೆ ನಿನಗೇನ ನೆನಪು ಹೋಗ್ತಿತ್ತು ಅಂತ ಸತೀದೇವಿ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾ ಏನು ಅಲ್ಲಿ ನಿಮ್ಮ ತಂದೆಗೆ ಎದ್ದು ನಿಂತು ಗೌರವ ಕೊಡಬಾರ್ದು ಅಂತೇನು ಇರಲಿಲ್ಲ. ನನ್ನ ಪಕ್ಕದಲ್ಲಿ ನಮ್ಮ ತಂದೆಯಾದಂತಹ ಬ್ರಹ್ಮದೇವರಿದ್ದರು. ಆ ಬ್ರಹ್ಮದೇವರ ಅಂತರ್ಗತನಾದಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೆ, ಧ್ಯಾನ ಮಾಡ್ತಾ ಇದ್ದೆ. ಮನಸಾ ಗೌರವವನ್ನು ನಾನು ಮಾಡಿದ್ದೆ. ಪ್ರತ್ಯುದ್ಗಮ ಪ್ರಶ್ರೇಣಾಭಿವಾದನಂ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯ ಏವ ನದೇಹ ಮಾನಿನೆ. ಒಂದು ರುದ್ರದೇವರು ದಕ್ಷ ಪ್ರಜಾಪತಿಗಳಿಂದ ದೊಡ್ಡವರು, ಆದ್ದರಿಂದ ಅವರಿಗೆ ಎದ್ದು ನಿಂತು ಸ್ವಾಗತ ಮಾಡೋದು ಏನು ಇರೋದಿಲ್ಲ. ಆದರೂ ಕೂಡ ನಾನು ಮನಸ್ಸಿನಿಂದ ಅವರ ಮನಸ್ಸಿನಲ್ಲಿರುವಂತಹ ಭಗವಂತನಿಗೆ ನಾನು ಗೌರವ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಾನು ಬ್ರಹ್ಮದೇವರ ಅಂತರ್ಯಾಮಿಯಾದಂತಹ ವಾಸುದೇವನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಎದ್ದು ನಿಂತು ಗೌರವ ಕೊಟ್ಟಿಲ್ಲ ಅಂತ ಇಷ್ಟು ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಆ ಸತೀದೇವಿ ಏನು ಮಾತಾಡೋದಿಲ್ಲ, ರುದ್ರದೇವರು ಏನು ಮಾತಾಡೋದಿಲ್ಲ. ಯಾಕೆ ಅಂತಂದರೆ ಇವಳು ಇಲ್ಲೇ ಇರು ಅಂತ ಇವಳಿಗೆ ಹೇಳಿದ್ರು ಇವಳು ಮರಣವನ್ನು ಹೊಂತಾಳೆ, ದೇಹವನ್ನು ಬಿಡ್ತಾಳೆ. ಇಲ್ಲ, ನಾನು ಹೋಗು ಅಂತ ಹೇಳಿದ್ರು ಅವಳು ಅಲ್ಲಿ ಹೋಗಿ ಮರಣವನ್ನು ಹೊಂತಾಳೆ. ಇದು ಗೊತ್ತಿದ್ದು ಆ ರುದ್ರದೇವರಿಗೆ ಗೊತ್ತಿತ್ತು. ಇದು ಎರಡನ್ನೂ ತಿಳಿದು ಅವ್ರು ಏನು ಮಾಡಿದ್ರು, ರುದ್ರದೇವರು ಸುಮ್ಮನೆ ಕೂತರು. ಏತಾವದುಕ್ತ ವಿರರಾಮ ಶಂಕರ ಪತ್ನೆಂಗ ನಾಶಂ ಯುವಯತ್ತ ಚಿಂತೆಯನ್. ಎರಡೂ ರೀತಿಯಾದಂತಹ ನಾಶವನ್ನು ಚಿಂತನೆಯನ್ನು ಮಾಡಿ ಅವರು ಸುಮ್ಮನೆ ಕೂತರು. ಆದರೆ ತಂದೆ ಮನೆ ಏನಾದರೂ ಅದು ಮನಸ್ಸು ಕೇಳೋದಿಲ್ಲ. ಸರಿ, ನೀವು ಬರ್ತಿರೋ ಬಿಡ್ತಿರೋ, ನಾನಂತೂ ಹೋಗಿ ಬರ್ತೀನಿ ಅಂತ ಹೇಳಿ ಆ ಸತೀದೇವಿ ಅಲ್ಲಿಂದ ಹೊರಡ್ತಾಳೆ. ಸತೀದೇವಿ ಹೊರಟ ತಕ್ಷಣ ರುದ್ರದೇವರ ಅನುಚರರಾದಂತಹ ನಂದಿ ಅವರು ಕೂಡ ರಾಣಿ ಜೊತೆ ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಸರಿ, ಅಲ್ಲಿ ಹೋದ ತಕ್ಷಣ ಯಾವ ತಂದೆಯ ಮೇಲೆ ಪ್ರೀತಿ ಇಟ್ಕೊಂಡು ಗಂಡನ ಜೊತೆಗೆ ಜಗಳ ಆಡಿಕೊಂಡು ನಾನು ಇಲ್ಲಿಗೆ ಬಂದರೆ ಆ ತಂದೆ ಒಂದು ಸ್ವಲ್ಪನೂ ಮಾತಾಡೋದಿಲ್ಲ. ಅವಳಿಗೆ ಅವಾಗ ಬಹಳ ಸಿಟ್ಟಿ ಬಂದ್ಬಿಡುತ್ತೆ. ಆಯ್ತು, ಇಷ್ಟ ಆಯಿತು. ತಾಯಿ, ಅಕ್ಕಂದರು, ತಂಗಿಂದರು ಎಲ್ಲರೂ ಕೂಡ ಮಾತಾಡ್ಸಿದ್ರು. ಎಲ್ಲ ಆಯಿತು. ಎಲ್ಲ ಆದ ಮೇಲೆ ಯಾಗ ಶುರು ಆಯಿತು. ಯಾಗ ಶುರು ಆದ ಮೇಲೆ ಅವಳೇನು ಸತೀದೇವಿ ಸಾಮಾನ್ಯದವಳಲ್ಲ, ಎಲ್ಲ ವೇದಾಭಿಮಾನಿ ದೇವತೆ ಅವಳು. ಎಲ್ಲಿ ರುದ್ರದೇವರಿಗೆ ಹವಿಸು ಕೊಡಬೇಕು ಅಂತ ಅನ್ನೋದು ಗೊತ್ತಿರೋಳು ಅವಳು. ಆ ಸಮಯ ಅಷ್ಟೆಲ್ಲ ತಿಳಿದಂತಹ ಸತೀದೇವಿ ರುದ್ರದೇವರಿಗೆ ಯಾವಾಗ ಅವರು ದಕ್ಷ ಪ್ರಜಾಪತಿಯ ಹವಿಸ್ಸನ್ನು ಹಾಕೋದಿಲ್ವೋ ಆವಾಗ ಅವಳಿಗೆ ಇನ್ನಷ್ಟು ಸಿಟ್ಟಾಯಿತು. ಮೊದಲು ಇಷ್ಟೋ ತನಕ ತಂದೆ ಅಂತ ಅನ್ನೋದಿತ್ತು. ಈಗ ತನ್ನ ಗಂಡನ ಸಲುವಾಗಿ ನಾನು ಇಲ್ಲಿ ತನಕ ಬಂದರೆ ಆ ಗಂಡನಿಗೆ ಗೌರವ ಇಲ್ಲದೆ ಹಾಗೆ ಆ ಗಂಡನಿಗೆ ಆಹುತಿಯನ್ನು ಹಾಕದೆ ನೀವು ಮುಂದೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಯಜ್ಞವನ್ನು ಆ ತಂದೆಯ ಹತ್ರ ಹೋಗಿ ಹೇಳ್ತಾಳೆ, ನೀವು ಮಾಡ್ತಾ ಇರೋದು ಸರಿಯಲ್ಲ, ನನ್ನ ಗಂಡನಿಗೆ ನೀವು ಆಹುತಿಯನ್ನು ಕೊಡಬೇಕು ಅಂತ ಹೇಳ್ತಾಳೆ. ಹೇಳಿದಾಗ ಒಂದು 3 ರೀತಿಯನ್ನು ಹೇಳ್ತಾರೆ. ತಮಗಿಂತ ದೊಡ್ಡವರಾದಾಗ ಅದನ್ನು ತಿದ್ದುವಂತಹ ಸಾಮರ್ಥ್ಯ ಇದ್ದರೆ ತಿದ್ದಬಹುದು, ಅಥವಾ ಅದನ್ನು ಗೊತ್ತಿದ್ದರೂ ನಾವು ಮಾಡೋದು ಸರಿಯಲ್ಲ ಅಂದರೆ ಸರಿಯಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನಮಗೆ. ಯಾಕೆಂದರೆ ಕೆಲವೊಮ್ಮೆ ಸಣ್ಣವರಾಗ್ಬಿಡ್ತೀವಿ, ಅವರು ತಪ್ಪು ಮಾಡ್ತಾ ಇದ್ದಾರಪ್ಪ, ಅದನ್ನು ನಮಗೆ ಗೊತ್ತಿದ್ದರೂ ನಾವು ಹೇಳೋಕ್ಕಾಗೋದಿಲ್ಲ, ಸಣ್ಣವರಾಗ್ತೀವಿ. ಅವಾಗ ಸುಮ್ಮನೆ ಕೊಡಬೇಕು. ಇಲ್ಲ ಅಂದರೆ ಇದನ್ನು ನನ್ನ ಕೈ ನೋಡೋಕ್ಕಾಗಲ್ಲ ಅಂತೇಳಿ ಅಲ್ಲಿಂದ ಸ್ಥಾನವನ್ನು ಬಿಟ್ಟು ಹೋಗಬೇಕು, ಪ್ರಾಣತ್ಯಾಗವನ್ನಾರ ಮಾಡಬೇಕು. ಹೀಗೆ 3 ವಿಧಗಳನ್ನು ಅಲ್ಲಿ ಹೇಳಿದ್ದಾರೆ. ನಾನು ನನ್ನ ತಂದೆ, ನಿನಗೆ ನಾನು ಎದುರಿಗೆ ನಿಂತು ಬೈಯೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು? ಇನ್ನು ಅಲ್ಲಿ ಮತ್ತೆ ರುದ್ರದೇವರ ಹತ್ರ ಹೋದರೆ ಅವರು ಕರೆಯೋದೆ ದಾಕ್ಷಾಯಿಣಿ ಬಂದ್ಯಾ, ಯಾವಾಗ ಬಂದು ಅಂತ ನಿನ್ನ ಹೆಸರಿಟ್ಕೊಂಡೇ ಕರೀತಾರೆ. ಅವಾಗ ಮತ್ತೆ ನಿನ್ನದೇ ನೆನಪಾಗತ್ತೆ. ಅದಕ್ಕೆ ನಾನು ನನ್ನ ದೇಹ ತ್ಯಾಗವನ್ನೇ ಮಾಡ್ತೀನಿ ಅಂತ ಹೇಳಿ ಅವಳು ತನ್ನ ಉತ್ತರ ದಿಕ್ಕಿಗೆ ತಿರುಗಿ ಆಚಮನವನ್ನು ಮಾಡಿ ತನ್ನ ಲಯ ಚಿಂತನೆಯನ್ನು ಮಾಡಿಕೊಂಡು ಆ ಅಗ್ನಿಯಲ್ಲಿ ಅವಳು ದೇಹವನ್ನು ಬಿಟ್ಟಿದ್ದಾಳೆ. ದೇಹವನ್ನು ಬಿಟ್ಟ ತಕ್ಷಣ ಆ ದಕ್ಷ ಪ್ರಜಾಪತಿ ಅವಾಗ ಪಶ್ಚಾತ್ತಾಪ ಆಯಿತು.
ಅಯ್ಯೋ ನಾ ಬಂದ ತಕ್ಷಣ ಮಾತಾಡ್ಸಿದ್ರೆ ಆಗೋಗಿತ್ತು, ಒಂದು ಸ್ವಲ್ಪ ಹೊತ್ತು ಏನೋ ಅವಳನ್ನ ಚೇಷ್ಟೆ ಮಾಡೋಣ ಕಾಡ್ಸೋಣ ಅಂತ ಸುಮ್ಮನಾದೆ. ಆದರೆ ಈ ರೀತಿ ಆಗ್ಬಿಡ್ತು, ಮತ್ತು ಇದರಿಂದ ಏನೋ ಅನರ್ಥ ಆಗೇ ಆಗತ್ತೆ ಅಂತ ಅವನಿಗೆ ಗೊತ್ತಾಯ್ತು. ಆಯಿತು. ಆಮೇಲೆ ಈ ವಿಷಯ ನಾರದರ ಮುಖಾಂತರ ರುದ್ರದೇವರು ಗೊತ್ತಾಯಿತು. ರುದ್ರದೇವರಿಗೆ ಗೊತ್ತಾದ ತಕ್ಷಣ ರುದ್ರದೇವರು ಎಲ್ಲಿಲ್ಲದ ಸಿಟ್ಟು. ಮೊದಲೇ ದೂರ್ವಾಸರೇ ಅಷ್ಟು ಅಂತಪರಿ ಸಿಟ್ಟಿದ್ದಾರೆ ಅಂತಂದಮೇಲೆ ಆ ದೂರ್ವಾಸನ ಮೂಲ ಅವತಾರ ರುದ್ರದೇವರು, ಅವ್ರಿಗಿನ್ನಷ್ಟು ಸಿಟ್ಟಿರಬಾರ್ದು. ಆ ರುದ್ರದೇವರಿಗೆ ಸಿಟ್ಟು. ಆ ಸಿಟ್ಟಿನಿಂದ ತಮ್ಮ ಜಟೆಯನ್ನು ಅಪ್ಪಳಿಸ್ತಾರೆ. ಅಪ್ಪಳಿಸಿದಾಗ ಅಲ್ಲಿ ವೀರಭದ್ರ ಅಂತನ್ನುವಂತಹ ಒಂದು ಕೃತ್ಯ ನಿರ್ಮಾಣ ಆಗಿದೆ. ಅದನ್ನು ಕೂಡ ಭಾಗವತದ ಅವ್ರಿಗೆ ಎಷ್ಟು ಸಿಟ್ಟು ಬಂದಿತ್ತು ಅಂತನ್ನೋದನ್ನು ಆ ಶಬ್ದಗಳು ನೋಡಿದ್ರೆ ಗೊತ್ತಾಗತ್ತೆ. ಕ್ರುದ್ಧ ಸುದಷ್ಟೋಷ್ಟ ಪುಟಸ್ಸ ದುರ್ಜಟಿರ್ ಜಟ ತಡೆ ಧ್ವನಿ ಸಟೋಗ್ರ ರೋಚಿಷಾಂ ಅಂತ ಆ ಶಬ್ದಗಳ ಮುಖಾಂತರನೂ ಕೂಡ ಅವರ ಸಿಟ್ಟು, ಅವರ ಕೋಪ ಎಷ್ಟಿತ್ತು ಅಂತ ಅನ್ನೋದನ್ನು ವೇದವ್ಯಾಸರು ತಿಳಿಸ್ತಾರೆ. ಅಷ್ಟು ಸಿಟ್ಟಿನಿಂದ ಅವರು ಜಟೆಯನ್ನು ಅಪ್ಪಳಿಸಿದ್ದಾರೆ. ಅಲ್ಲಿ ವೀರಭದ್ರ ಅಂತನ್ನುವಂತಹ ಅವರದೇ ಇನ್ನೊಂದು ರೂಪ, ಆ ರೂಪ ಅಲ್ಲಿ ನಿರ್ಮಾಣವಾಗಿದೆ. ಸರಿ, ಸ್ವಾಮಿ ನಾ ಏನು ಮಾಡಬೇಕು ಅಂತ ವೀರಭದ್ರ ಕೇಳ್ತಾನೆ. ಇಲ್ಲ, ನೀವು ಹೋಗಿ ಆ ದಕ್ಷ ಇದ್ದಂತಹ ಎಲ್ಲರನ್ನೂ ನೀನು ಸಂಹಾರ ಮಾಡಬೇಕು. ಅಷ್ಟು ಹೇಳಿದ್ಮೇಲೆ ಅಲ್ಲಿ ಇಷ್ಟೊತ್ತಿಗೆ ಆಗಲೇ ಅಲ್ಲಿ ನಂದಿ ಮೊದಲಾದವರು ಎಲ್ಲರೂ ಕೂಡ ಯುದ್ಧವನ್ನು ಪ್ರಾರಂಭ ಮಾಡಿಬಿಟ್ಟಿರ್ತಾರೆ. ಈ ಭೃಗು ಋಷಿಗಳು ಸುಮ್ಮನೆ ಕೂಡಲಾರದೆ ಒಂದು ದಕ್ಷಿಣಾಗ್ನಿಯಲ್ಲಿ ರುಭು ಎಂಬಂತಹ ದೇವತೆಗಳನ್ನು ಸೃಷ್ಟಿ ಮಾಡಿ ಇವ್ರ ಜೊತೆ ಎಲ್ಲ ಯುದ್ಧವನ್ನು ಮಾಡಿರಿ ಅಂತ ಅವರು ಪ್ರೇರಣೆ ಮಾಡಿರ್ತಾರೆ. ಇಷ್ಟಾದ ಮೇಲೆ ವೀರಭದ್ರ ಬರ್ತಾನೆ. ವೀರಭದ್ರ ಬರೋಷ್ಟೊತ್ತಿಗೆ ಅರ್ಧ ಯಜ್ಞ ಧ್ವಂಸ ಆಗಿರುತ್ತೆ. ಇನ್ನಷ್ಟು ಇದ್ದಂತಹ ಎಲ್ಲರನ್ನೂ ಕೂಡ ಅಲ್ಲಿ ಭೃಗು ಋಷಿಗಳನ್ನಿರ್ಬೋದು, ಮಣಿಮಂತ ಇರ್ಬೋದು, ಎಲ್ಲರನ್ನೂ ಕೂಡ ಅಲ್ಲಿ ಧ್ವಂಸ ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಧ್ವಂಸ ಮಾಡಿದ ಮೇಲೆ ಇನ್ನೇನು ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಬೇಕು. ಆ ವೀರಭದ್ರನಿಗೆ ಆಗ್ತಾನೇ ಇಲ್ಲ. ಅವಾಗ ಮೂಲ ರೂಪದಿಂದ ರುದ್ರದೇವರೇ ಬಂದು ಇದೊಂದು ನರಸಿಂಹದೇವರ ಯಜ್ಞ, ಈ ಯಜ್ಞದಲ್ಲಿ ಇದೊಂದು ಪಶು ಅಂತ ತಿಳಿದು ನಾನು ಯಜ್ಞದಲ್ಲಿ ಇದನ್ನು ಆಹುತಿಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರೇ ಆ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿ ಹಾಕ್ತಾರೆ. ಭೃಗುವನ್ನು ಆ ಮಣಿಮಂತ ಅಂತನ್ನುವಂತಹ ರುದ್ರದೇವರ ಅನುಚರ ಅವನು ಹಿಡಿತಾನೆ. ಮತ್ತು ವೀರಭದ್ರ ಅವನು ಪ್ರಜಾಪತಿಯನ್ನು ಹಿಡಿದಿರ್ತಾನೆ. ಮತ್ತು ಚಂಡೀಶ ಅವನು ಭೂಷಣನನ್ನು, ಆಮೇಲೆ ಭಗನನ್ನು, ನಂದೀಶ್ವರ, ಹೀಗೆ ಎಲ್ಲರನ್ನು ಒಬ್ಬೊಬ್ಬರು ಹಿಡ್ಕೊಂಡಿರ್ತಾರೆ. ಇವರೆಲ್ಲರೂ ಕೂಡ ಏನು ಮಾಡಿರ್ತಾರೆ ಅಂತಂದರೆ ಶಾಪ ಕೊಡ್ಬೇಕಾದ್ರೆ ಸುಮ್ಮನೆ ಕೂತಿರೋದಿಲ್ಲ. ಈ ಭೂಷಣ ಅವನು ಏನು ಮಾಡಿರ್ತಾನೆ ಅಂತಂದರೆ ಶಾಪ ಕೊಡ್ಬೇಕಾದ್ರೆ ಗಹಿಸಿ ನಕ್ಕಿರ್ತಾನೆ. ಹಿಂಗೆ ಆಗಲಿ ಅಂತಂದು ನಕ್ಕಿರ್ತಾನೆ. ಅದಕ್ಕೆ ಅವನ ಹಲ್ಲನ್ನು ಕಿತ್ತಿ ಹಾಕ್ತಾರೆ. ಆ ಭೃಗು ಋಷಿಗಳದು ಇದನ್ನು ತೆಗೆದು ಹಾಕ್ತಾರೆ. ಆಮೇಲೆ ಭಗನ ಕಣ್ಣನ್ನು ತೆಗೆದು ಹಾಕ್ತಾರೆ. ಹೀಗೆ ಎಲ್ಲರದು ತೆಗೆದು ಹಾಕಿದ ಮೇಲೆ ಅವಾಗ ರುದ್ರದೇವರು ಇನ್ನೂ ಕೋಪದಲ್ಲೇ ಇರ್ತಾರೆ. ಕೋಪದಲ್ಲೇ ಇದ್ದಾಗ ಅವಾಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ದೇವತೆಗಳು ಮೊದಲು ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಹಿಂಗಾಗಿದೆ ಸ್ವಾಮಿ, ನೀನೇ ಬಂದು ಆ ರುದ್ರದೇವರನ್ನು ಶಾಂತ ಮಾಡಬೇಕು, ಅವರು ಬಹಳ ಕೋಪಗೊಂಡಿದ್ದಾರೆ ಅಂತ ಹೇಳಿದಾಗ ಆವಾಗ ಬ್ರಹ್ಮದೇವರು ಬಂದು ಸ್ತೋತ್ರವನ್ನು ಮಾಡ್ತಾರೆ. ನೋಡ್ರಿ, ಆ ದಕ್ಷ ಪ್ರಜಾಪತಿ ಯಜ್ಞ ಅದರಲ್ಲಿ ಮೂರ್ತಿ ದೇವಿ ಮತ್ತು ಯಮಧರ್ಮನ ಮಗನಾದಂತಹ ನಾರಾಯಣ ಮತ್ತು ಅವ್ರು ಬರ್ಬೋದಿತ್ತು, ಬಂದಿರಲಿಲ್ಲ. ಯಾಕೆ ಅಂತಂದರೆ ಬ್ರಹ್ಮದೇವರು ಬಂದಿರಲಿಲ್ಲಂತೆ ಈ ಬೃಹಸ್ಪತಿ ಸಭಕ್ಕೆ. ಯಾಕೆ ಅಂತಂದರೆ ಇವರು ಹಿಂಗೆ ಆಗೇ ಆಗತ್ತೆ ಅಂತನ್ನುವಂತಹ ಗೊತ್ತಿತ್ತಂತ ಅವರಿಗೆ. ಅದಕ್ಕೆ ಅವರಿಬ್ಬರು ಬಂದಿರಲಿಲ್ಲ. ಅವರಿಬ್ಬರು ಬಂದಿದ್ರೆ ಹಿಂಗೆ ಆಗ್ತಾ ಇರಲಿಲ್ಲ ಅಂತ ಅನ್ನೋದಕ್ಕೂ ಅವರು ಬಂದಿರಲಿಲ್ಲ ಅಂತ ಅನ್ನೋದನ್ನು ಇಲ್ಲಿ ತಿಳಿಬೇಕು. ಆವಾಗ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರೆ. ರುದ್ರದೇವರನ್ನ ಮಗ ಅವರು. ಆ ರುದ್ರದೇವರನ್ನು ಸ್ತೋತ್ರ ಮಾಡೋಕ್ಕಾಗೋದಿಲ್ಲ. ರುದ್ರದೇವರ ಅಂತರ್ಗತನಾದಂತಹ ನರಸಿಂಹನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಏನಪ್ಪ ನಿನಗೆ ಭಾಗ ಸಿಕ್ಕಿಲ್ಲ ಅಂತ ನೀನು ಇಷ್ಟೆಲ್ಲ ಧ್ವಂಸ ಮಾಡಿದೆಯೋ, ಅಥವಾ ನಿನ್ನ ಪತ್ನಿಯನ್ನು ನಾಶ ಮಾಡಿದ್ರು ಅಂತ ಅನ್ನೋದಕ್ಕೆ ಇಷ್ಟೆಲ್ಲ ಧ್ವಂಸ ಮಾಡಿದೆಯೋ ಗೊತ್ತಿಲ್ಲ. ಆದರೆ ಈಗಂತೂ ಯಜ್ಞ ಅದು ನಿಲ್ಲಬಾರ್ದು. ಯಜ್ಞ ಯಾವಾಗಲೂ ಪೂರ್ಣವಾಗಬೇಕು. ಅರ್ಧ ಯಜ್ಞಕ್ಕೆ ನಿಂತರೆ ಅದು ಒಂದು ಹಾನಿ, ದೇಶಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಯಜ್ಞವನ್ನು ನಿಲ್ಲಿಸಬಾರ್ದು. ಈಗ ಹೇಗಾದರೂ ಮಾಡಿ ಆ ಯಜ್ಞವನ್ನು ಪೂರ್ಣ ಮಾಡಿಸ್ಬೇಕು ನೀನು ಅಂತ ರುದ್ರದೇವರಿಗೆ ಹೇಳ್ತಾರೆ ಬ್ರಹ್ಮದೇವರು. ಹೇಳಿದಾಗ ಹೌದು, ನಿನಗೆ ಭಾಗನೇ ಇಲ್ಲ ಅಂತ ದಕ್ಷ ಪ್ರಜಾಪತಿ ಹೇಳಿದ್ರಲ್ಲ, ಈ ಯಜ್ಞದಲ್ಲಿ ಏನೇನು ಉಳಿತದೋ ಆ ಎಲ್ಲ ಭಾಗ ನಿಂದು ಅಂತ ಆವಾಗ ಬ್ರಹ್ಮದೇವರು ಹೇಳಿದಾಗ ಆಯ್ತಪ್ಪ ನನಗೆ ಭಾಗ ಅಂತ ಅನ್ನೋದೇನೋ ಸಿಕ್ತು, ಸರಿ ಆಯಿತು ಅಂತ ಹೇಳಿ
ಆ ರುದ್ರದೇವರು ಇವನಿಗೆ ಆಡಿನ ಮುಖವನ್ನು ಹಚ್ಚಿರಿ, ಯಾಕೆಂದರೆ ಶಾಂತ ಮಾಡಬೇಕು ಅಂತಂದರೆ ಅವರೇ ಮಾಡಬೇಕು, ಯಜ್ಞವನ್ನು ಸಮಾಪ್ತಿ ಮಾಡಿಸ್ಬೇಕು ಅಂತಂದರೆ ಅವರೇ ಮಾಡಬೇಕು. ಹಾಗಾಗಿ ಇವರಿಗೆ ದಕ್ಷ ಪ್ರಜಾಪತಿಗೆ ಆಡಿನ ಮುಖವನ್ನೇ ಹಚ್ಚಿರಿ. ಅಲ್ಲ ಯಾಕೆ, ಒಂದು ವೇಳೆ ಇವರ ಮುಖವನ್ನೇ ಏನಾದರೂ ಹಚ್ಚಿದರೆ ಆವಾಗ ಇವರು ಮಾಡಿದಂಥ ತಪ್ಪು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಪ್ರಾಯಶ್ಚಿತ್ತ ನನ್ನ ಮುಖ ನನಗೆ ಬಂತು, ನಾ ಏನು ತಪ್ಪು ಮಾಡಿದೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಬಾರ್ದು. ತಪ್ಪು ಮಾಡಿದ ಮೇಲೆ ಅದಕ್ಕೆ ಪ್ರಾಯಶ್ಚಿತ್ತ ಏನಾಗಿದೆ ಅಂತ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಆ ಆಡಿನ ಮುಖವನ್ನು ಹಚ್ಚಿರಿ ಅಂತ ಹೇಳಿ ಮತ್ತೆ ಹಿಂದೆ ಶಾಪನೂ ಆಗಿತ್ತು, ನಂದಿ ಶಾಪ ಕೊಟ್ಟಿದ್ದೆ, ಅದು ಒಂದು ಕಾರಣ ಇರಬಹುದು ಅಂತ ಅಂದ್ಕೊಂಡು ಆಡಿನ ಮುಖವನ್ನು ರುದ್ರದೇವರಿಗೆ ಅದು ದಕ್ಷ ಪ್ರಜಾಪತಿಗೆ ಹಚ್ಚಿದ್ದಾರೆ. ಅದಾದ ಮೇಲೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರವನ್ನು ಮಾಡಿ ಅಗ್ನಿ ಹೇಳ್ತಾನೆ, ನಾನಾ ವಿಧವಾದಂತಹ ಮಂತ್ರಗಳಿಂದ ಯಜ್ಞ ಯಾಗಾದಿಗಳನ್ನು ನನ್ನನ್ನು ಮಾಡಿ ತುಷ್ಟಿಯನ್ನು ಕೊಡಿಸ್ತಾರೆ. ಅದರಲ್ಲೂ ಯಜುರ್ವೇದ ಮಂತ್ರಗಳಿಂದ ಸ್ವಾಹಾಕಾರ ಇರ್ಬೋದು, ಇನ್ನೊಂದು ಮಂತ್ರಗಳಿರ್ಬೋದು. ನನ್ನಲ್ಲಿ ಅಂತರ್ಯಾಮಿಯಾದಂತಹ ಯಜ್ಞನಾಮಕನಾದಂತಹ ಭಗವಂತನನ್ನು ಯಾವ್ಯಾವ ಧ್ಯಾನವನ್ನು ಮಾಡಬೇಕು ಅಂತಂದರೆ ಯಜ್ಞದಲ್ಲಿ ಯಜ್ಞನಾಮಕನಾದಂತಹ ಭಗವಂತ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್, ಈ 5 ದೇವತೆಗಳನ್ನು ಅಲ್ಲಿ ಧ್ಯಾನ ಮಾಡಬೇಕು. ಮತ್ತು ಯಜುರ್ವೇದ ಮಂತ್ರಗಳು ಯಾವುದು ಅಂತಂದರೆ ಆಶ್ರಾವಯ, ಅಸ್ತುಶ್ರೌಷಟ, ಯಜ, ಯಜಾಮಹೆ, ಔಷಟ ಅಂತನ್ನುವಂತಹ ಇತ್ಯಾದಿ ಮಂತ್ರಗಳಿಂದ ಅಗ್ನಿಯಂತರ್ಗತನಾದಂತಹ ಭಗವಂತ, ಯಜ್ಞನಾಮಕನಾದಂತಹ ಭಗವಂತನನ್ನು ತುಷ್ಟಿಪಡಿಸಬೇಕು ಅಂತನ್ನೋದನ್ನು ಅಗ್ನಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲರೂ ಕೂಡ ಎಲ್ಲ ದೇವತೆಗಳು, ಗಂಧರ್ವರು ಇರ್ಬೋದು, ಅಪ್ಸರರು, ವಿದ್ಯಾಧರರು, ಬ್ರಾಹ್ಮಣರು, ಆಮೇಲೆ ಮೈತ್ರೇಯರು ಕೂಡ ವಿದುರನಿಗೆ ಇದೆಲ್ಲವನ್ನು ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ಬಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಆ ಸಾಕ್ಷಾತ್ ಯಜ್ಞನಾಮಕನಾದಂತಹ ಭಗವಂತನೇ ಅಲ್ಲಿ ಬಂದು ಆ ಆಹುತಿಯನ್ನು ಸ್ವೀಕಾರ ಮಾಡಿಸ್ತಾನೆ. ಆಮೇಲೆ ಪೂಜನೆಗೆ ಹಲ್ಲಿಲ್ಲ, ಅವನು ಯಾವ ಹಲ್ಲಿಂದ ಸ್ವೀಕಾರ ಮಾಡಬೇಕು ಅಂತಂದರೆ ಯಜಮಾನನ ಹಲ್ಲಿನಿಂದ. ಆಮೇಲೆ ಮಿತ್ರನ ಕಣ್ಣಿನಿಂದ ಇವನು ಭಗ ನೋಡಲಿ, ಭೃಗು ಅವನ ಗಡ್ಡ ಮೀಸೆಗಳನ್ನು ತೆಗೆದಿದ್ದರು, ಅದನ್ನು ಕೂಡ ಇನ್ನೊಬ್ಬ ದೇವತೆಗಳಿಂದ ಹಚ್ಚಿದರು ಅಂತ ಅನ್ನೋದನ್ನು ಇಲ್ಲವನ್ನು ತಿಳಿಬೇಕು. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಆ ಪರ್ವತರಾಜನ ಮಗಳಾದಂತಹ ಪಾರ್ವತಿ ಅವಳು ಅಲ್ಲಿ ಅವತಾರವನ್ನು ಮಾಡ್ತಾಳೆ. ಈ ಸತೀದೇವಿಯೇ ಪರ್ವತರಾಜನ ಮಗಳಾಗಿ ಅವತಾರವನ್ನು ಮಾಡ್ತಾಳೆ. ಅವತಾರವನ್ನು ಮಾಡಿ ನಾನು ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ರುದ್ರದೇವರನ್ನ ಕುರಿತು ತಪಸ್ಸನ್ನು ಮಾಡಿ ಆ ರುದ್ರದೇವರನ್ನು ಒಲಿಸ್ಕೊಂಡು ಅಲ್ಲಿ ಮಕ್ಕಳನ್ನು ರುದ್ರದೇವರನ್ನು ವಿವಾಹವನ್ನು ಆಗ್ತಾಳೆ. ವಿವಾಹವನ್ನು ಆದ ಮೇಲೆ ಒಂದು ಸಲ ಅನೇಕ ವರ್ಷಗಳ ಕಾಲ ರುದ್ರದೇವರು ಹಾಗೂ ಪಾರ್ವತಿ ಭೋಗವನ್ನು ಮಾಡ್ತಾರೆ, ವಿಹಾರವನ್ನು ಮಾಡ್ತಾರೆ. ವಿಹಾರವನ್ನು ಮಾಡಿದ ಮೇಲೆ ಒಂದು ಸಲ ರುದ್ರದೇವರು ಹಾಗೂ ಪಾರ್ವತಿ ಏಕಾಂತದಲ್ಲಿರ್ತಾರೆ. ಏಕಾಂತದಲ್ಲಿದ್ದಾಗ ಅಗ್ನಿ ಅಲ್ಲಿ ಏನೋ ಅಚಾನಕ್ಕಾಗಿ ಅವನು ಅಲ್ಲಿ ಬರ್ತಾನೆ. ಅದನ್ನು ನೋಡಿ ಆ ಪಾರ್ವತಿಗೆ ಸ್ವಲ್ಪ ನಾಚಿಕೆ ಅಂತ ಅನ್ನೋದಾಗಿತ್ತು. ಆವಾಗ ಅವಳು ಆ ರುದ್ರದೇವರ ವೀರ್ಯಾಧಾರಣವನ್ನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಸರಿ ಅಂತೇಳಿ ಅಗ್ನಿಯಲ್ಲಿ ಹಾಕ್ತಾರೆ, ಅದನ್ನು ಅಗ್ನಿಯ ಬಾಯಿಯಲ್ಲೇ ಹಾಕ್ತಾರೆ. ಆ ಅಗ್ನಿಯು ಕೂಡ ಅದನ್ನು ಧಾರಣೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅಗ್ನಿ ತನ್ನ ಪತ್ನಿಯಾದಂತಹ ಸ್ವಾಹಾಳಲ್ಲಿ ಹಾಕ್ತಾನೆ, ಅವಳು ಕೂಡ ಅದನ್ನು ಧಾರಣೆ ಮಾಡೋಕ್ಕಾಗೋದಿಲ್ಲ. ಒಂದು ಗಿಡದ ಮೇಲೆ ಅದು ಆ ವೀರ್ಯ ಬೀಳತ್ತೆ. ಆ ಬಿದ್ದಾಗ ಅಲ್ಲಿ ಒಂದು ಮಗು ಹುಟ್ಟತ್ತೆ. ಸರಿ, ಆ ಮಗುವನ್ನು ಹುಟ್ಟಿದ ಮೇಲೆ ಅದಕ್ಕೆ ಸ್ತನಪಾನ ಮಾಡಿಸೋದಕ್ಕಾಗಿ 6 ಜನ ಕೃತಿಕಾದಿ 6 ಜನರು ಅಲ್ಲಿ ಬರ್ತಾರೆ. ಅಲ್ಲಿ ಹುಟ್ಟುವವನೇ ಷಣ್ಮುಖ. 6 ಜನ ಬಂದ ಮೇಲೆ 6 ಮುಖಗಳಿಂದ ಅವನು ಸ್ತನಪಾನವನ್ನು ಮಾಡ್ತಾನೆ, ಆಗ ಅವನೇ ಷಣ್ಮುಖ ಅಂತ ಈ ರೀತಿಯಾಗಿ ಅಲ್ಲಿ ತಿಳಿಸ್ತಾರೆ. ಅದಾದ ಮೇಲೆ ಈ ದಕ್ಷ ಪ್ರಜಾಪತಿ ಮತ್ತು ರುದ್ರದೇವರ ಕಥೆಯನ್ನು ಕೇಳಿದ ಮೇಲೆ ಮುಂದೆ ಉತ್ತಾನಪಾದ. ಈ ಉತ್ತಾನಪಾದ ಅವನು ಇಬ್ಬರನ್ನು ಮದುವೆಯಾಗಿರ್ತಾನೆ. ಈ ಉತ್ತಾನಪಾದ ಇರ್ಬೋದು, ಪ್ರಿಯವ್ರತ ಇರ್ಬೋದು, ಮತ್ತೊಬ್ಬ ರಾಜ ಇರ್ಬೋದು. ಯಾವುದೇ ರಾಜ ಇದ್ದರೂ ಆ ರಾಜರಲ್ಲಿ ಒಬ್ಬ ಭಗವಂತನ ಒಂದು ರೂಪ ಇರುತ್ತೆ. ಯಾವುದು ಅಂತಂದರೆ ರಾಜರಾಜೇಶ್ವರ ಅಂತನ್ನುವಂತಹ ಭಗವಂತನ ರೂಪ ಇರುತ್ತೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳಿಯಬೇಕು. ಆಮೇಲೆ ಆ ಉತ್ತಾನಪಾದನಿಗೆ 2 ಹೆಂಡತಿ, ಸುನೀತಿ ಮತ್ತು ಸುರುಚಿ. ಆ ಸುನೀತಿ ಮತ್ತು ಸುರುಚಿ ಅವರಿಬ್ಬರಲ್ಲಿ 2 ಮಕ್ಕಳಾಗಿರ್ತಾರೆ. ಸುನೀತಿಯಲ್ಲಿ ಉತ್ತಮ, ಸುರುಚಿಯಲ್ಲಿ ಸುನೀತಿಯಲ್ಲಿ ಧ್ರುವ, ಸುರುಚಿಯಲ್ಲಿ ಉತ್ತಮ ಅಂತನ್ನುವಂಥ 2 ಮಕ್ಕಳಾಗಿರ್ತಾರೆ. ಆದರೆ ಅವರಿಗೆ ಸುನೀತಿ ಕಂಡ್ರೆ ಸ್ವಲ್ಪವೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾವಾಗಲೂ ಹಾಗೆ ನೋಡ್ರಿ,
ಯಾರು ಒಳ್ಳೆ ನೀತಿಗಳನ್ನ ಹೇಳ್ತಾ ಇರ್ತಾರೋ, ಒಳ್ಳೆ ಮಾತುಗಳನ್ನ ಹೇಳ್ತಾ ಇರ್ತಾರೋ ಅವರು ಇಷ್ಟ ಆಗೋದಿಲ್ಲ, ಅಥವಾ ಅವ್ರನ್ನ ಮಾಡೋದು ಅಥವಾ ಅವ್ರ ಕ್ರಿಯೆಗಳು ನಮ್ಗೆ ಇಷ್ಟ ಆಗೋದಿಲ್ಲ. ಹಾಗೆ ಇವನಿಗೂ ಕೂಡ ಸುನೀತಿ ಕಂಡ್ರೆ ಇಷ್ಟ ಆಗ್ತಿರೋದಿಲ್ಲ. ಸುರುಚಿ ಯಾವಾಗಲೂ ನಮಗೆ ಆ ಪದಾರ್ಥ ಬೇಕು, ಈ ಪದಾರ್ಥ ಬೇಕು, ಆ ವಸ್ತು ಬೇಕು ಅಂತನ್ನುವಂತಹ ರುಚಿ, ಅದರಲ್ಲೇ ಅವನಿಗೆ ಆಸಕ್ತಿ ಇತ್ತು ಅಂತನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದು. ಉತ್ತಾನಪಾದ, ಅವನ ಹೆಸರೇ ಹೇಳುವಂತೆ ಅವನ ತಲೆ ಮೇಲಿರಲಿಲ್ಲಂತೆ, ಕಾಲು ಮೇಲಿತ್ತಂತೆ. ಯಾಕೆ ಅಂತಂದರೆ ಅಷ್ಟು ಆ ಸುರುಚಿಯಲ್ಲಿ ಆಸಕ್ತಿಯನ್ನು ಮಾಡಿದ್ದಕ್ಕೆ ಪಾದ ಮೇಲಾಗಿ ಉತ್ತಾನಪಾದ, ಹೆಸರಿಗೆ ತಕ್ಕಂತೆ ಅವನ ಪಾದ ಮೇಲಿತ್ತು ಅಂತ ಅನ್ನೋದನ್ನು ಇಲ್ಲಿ ತಿಳ್ಕೋಬಹುದು. ಸರಿ, ಒಂದು ಸಲ ಉತ್ತಮನನ್ನು, ಸುರುಚಿಯ ಮಗನಾದಂತಹ ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳಿಸ್ಕೊಂಡಿರ್ತಾನೆ. ಕುಡಿಸ್ಕೊಂಡಾಗ ಈ ಸುನೀತಿಯ ಮಗನೂ ಕೂಡ ನಾನು ತಂದೆಯ ಮೇಲೆ ಕೂಡಬೇಕು, ಯಾರಿಗೆ ಆದರೂ ಆಸೆ ಇದ್ದೇ ಇರ್ತದೆ ತನ್ನ ತಂದೆ ತೊಡೆ ಮೇಲೆ ಕೂಡಬೇಕು ಅಂತ. ಇಲ್ಲಿ ನಾ ಹೋದರೆ ಅವಾಗ ಆ ಧ್ರುವರಾಜ ಹೋಗ್ತಾನಂತೆ ತನ್ನ ತಂದೆಯ ತೊಡೆ ಮೇಲೆ ಕೂಡೋದಕ್ಕೆ ಅಂತ. ಅವಾಗ ಸುರುಚಿ ಹೇಳ್ತಾಳಂತೆ, ನೀ ಏನಾದರೂ ನಿನ್ನ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತಂದರೆ ಮತ್ತೆ ಇನ್ನೊಂದು ಜನ್ಮವನ್ನು ಪಡೆದು ನನ್ನನ್ನು ಇವನ ತಂದೆ ಮೇಲೆ ನೀನು ಕೂಡಬಹುದು, ಇಲ್ಲದೇ ಇದ್ದರೆ ಕೂಡೋದಕ್ಕಾಗೋದಿಲ್ಲ. ಅಷ್ಟೇ ಹೇಳೋದಿಲ್ಲ, ತಪಸಾರಾಧ್ಯ ಪುರುಷಂ ತಸ್ಸೈವಾನುಗ್ರಹಣಮೇ. ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತಂದರೆ ಆ ಭಗವಂತನ ಕುರಿತು ತಪಸ್ಸನ್ನು ಮಾಡಬೇಕು, ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೆ ನೀನು ಅಂತನ್ನುವಂತಹ ಮಾತನ್ನು ಆ ಸಣ್ಣ ಬಾಲಕ, ಆ ಬಾಲಕನಿಗೆ, ಆ ಧ್ರುವರಾಜನಿಗೆ ಹೇಳಿದ್ದಾನೆ. ಹೇಳಿದಾಗ ಇದು ಹೇಗೋ ತನ್ನ ತಾಯಿ ಹತ್ರ ಬಂದು ಅಳ್ಕೋತ ಹೀಗೆ ಚಿಕ್ಕಮ್ಮ ಈ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳೋಷ್ಟೊಳಗೆ ಅವಳು ತಾಯಿ, ಚಿಕ್ಕಮ್ಮ ಏನು ಮಾತಾಡಿದಾಳೆ ಅಂತ ಅನ್ನೋದನ್ನು ತನ್ನ ತಾಯಿಯಾದಂತಹ ಸುನೀತಿ ತಿಳ್ಕೊಂಡಿದ್ದಾಳಂತೆ. ತಾನು ತನ್ನ ಮಗನಿಗೆ ಈ ರೀತಿಯಾಗಿ ದುಃಖ ಆಗ್ತಾ ಇದೆ ಅಂತ ಅನ್ನೋದನ್ನು ತಿಳಿದು ತಾನು ದುಃಖವನ್ನು ಪಡದೇನೆ ಅವನಿಗೆ, ಆ ಧ್ರುವರಾಜನಿಗೆ ಉಪದೇಶವನ್ನು ಮಾಡ್ತಾಳೆ. ನೋಡು, ಅವಳಿಗೆ ನಿನ್ನ ಚಿಕ್ಕಮ್ಮನಿಗೆ ಸರ್ವತಾ ಕೆಟ್ಟದನ್ನು ಬಯಸಬೇಡ, ಯಾವುದೇ ರೀತಿಯಾದಂತಹ ಅವರು ತಪ್ಪಿರ್ಬೋದು, ಏನೇ ಇರ್ಬೋದು, ಅದನ್ನು ನೀನು ಕೆಟ್ಟದನ್ನಾಗಿ ಬಯಸಬೇಡ. ಮಾಮಂಗಲಂ ತಾತ ಪರೇಶ್ ಮಂಸ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ. ಯಾರು ಯಾವ ಕರ್ಮವನ್ನು, ಅಪರಾಧವನ್ನು ಮಾಡಿರ್ತಾರೋ, ಅಥವಾ ಇನ್ನೊಬ್ಬರಿಗೆ ಕಾಡಿಸೋದಕ್ಕೆ ಅಂತಾಗಲಿ, ಅಥವಾ ಇನ್ನೊಬ್ಬರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಾಗಲಿ ಯಾರು ಮಾಡಿರ್ತಾರೋ ಆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತನ್ನುವಂತಹ ವ್ಯಕ್ತಿನೇ ಹೊಂತಾರೆ. ಹಾಗಾಗಿ ನೀನು ಅವರಿಗೆ ಕೆಟ್ಟದನ್ನು ಬಯಸಬೇಡ ಅಂತ ತನ್ನ ತಾಯಿ ಮಾತನ್ನು ಹೇಳಿದ ಮೇಲೆ, ಒಂದು ದಿವಸನೂ ನಾನು ನಿನ್ನ ಹುಟ್ಟಿಸ್ದೆ, ಸಾಕಿದೆ, ಸಲುವುದೆ, ಆದರೆ ಒಂದು ದಿವಸನೂ ನಿನ್ನ ಚಿಕ್ಕಮ್ಮ ಹೇಳಿದಂತಹ ಮಾತನ್ನು ನಾನು ಹೇಳಿಲ್ಲ. ಏನು ಹೇಳಿದ್ಲು ಅವಳು? ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡು ಅಂತ ಹೇಳಿದ್ಲು. ಅಂಥ ಒಳ್ಳೆ ಮಾತನ್ನು ನಾನು ಯಾವ ಥರ ಹೇಳಿದಿನ? ಹಾಗಾದರೆ ನೀವು ಹೋಗಿ ತಪಸ್ಸನ್ನು ಮಾಡು. ಏನು ಸಣ್ಣ ಬಾಲಕ, ಆ ಬಾಲಕನನ್ನು ಧೈರ್ಯದಿಂದ ಕಳಿಸ್ತಾ ಇದ್ದಾಳೆ. ಧೈರ್ಯದಿಂದ ನೀನು ಏನೂ ವಿಚಾರ ಮಾಡಬೇಡ, ನೀನು ಹೋಗಿ ತಪಸ್ಸನ್ನು ಮಾಡು, ನೀನು ಗೆದ್ಕೊಂಡೇ ಬರ್ತೀಯ ಅಂತನ್ನುವಂತಹ ದೃಢವಾದಂತಹ ವಿಶ್ವಾಸ. ಇದು ತಾಯಿಯ ಕರ್ತವ್ಯ. ಎಲ್ಲ ತಾಯಿಯರು ಹೀಗೆ ಮಾಡಬೇಕು. ತಮ್ಮ ಮಕ್ಕಳಿಗೆ ಧರ್ಮದಲ್ಲಿ ಆಸಕ್ತಿ ಇತ್ತು ಅಂತಂದರೆ, ಆಸಕ್ತಿ ಇಲ್ಲ ಅಂತಂದರೆ ಅವ್ರನ್ನ ಧರ್ಮ ಮಾರ್ಗದಲ್ಲಿ ತರಬೇಕು. ಆಮೇಲೆ ಧರ್ಮ ಮಾರ್ಗದಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ಅವರನ್ನು ಧರ್ಮ ಮಾರ್ಗಕ್ಕೆ ಹೋಗೋ ಹಾಗೆ ನಾವು ಮಾಡಬೇಕು. ಇದು ಸುನೀತಿಯಿಂದ ನಾವು ಕಲಿಯುವಂತಹ ಪಾಠ. ಅವಳು ಕೂಡ, ಆ ಸುನೀತಿಯು ಕೂಡ ಹೇಳ್ತಾಳೆ, ನೀನು ಏನು ಅಪೇಕ್ಷೆ ಇಟ್ಕೊಂಡು ತಪಸ್ಸನ್ನು ಮಾಡ್ತೀಯ ಅದನ್ನು ಇಟ್ಕೊಂಡು ತಪಸ್ಸನ್ನು ಮಾಡು, ಆ ಸ್ಥಾನವನ್ನು ನೀನು ಹೊಂತೀಯ ಅಂತ ಹೇಳಿ ಆ ಸುನೀತಿಯು ಕೂಡ ಹೇಳಿ ಕಳಿಸಿದ್ದಾಳೆ. ಹೇಳಿ ಕಳಿಸಿದ ಮೇಲೆ ಇವರು ಇಬ್ಬರ ಸಂವಾದವನ್ನು ನಾರದಸ್ತದ ಉಪಾಕರಣ್ಯ ಚಾಸ್ಯ ಚಿಕಿತ್ಸಿತಮ್ ಅಂತ ಹೇಳಿ ಭಾಗವತ ಹೇಳುತ್ತೆ. ಎಲ್ಲಿದ್ದರು ನಾರದರು? ಅಲ್ಲಿ ಇವರಿಬ್ಬರು ಸಂವಾದದಲ್ಲಿ ಅವರೆಲ್ಲೋ ಒಂದು ಯಾವುದೋ ಗುಡಿಸಲಲ್ಲಿದ್ದರು, ಅಲ್ಲಿ ಮಾತಾಡಿದ್ದನ್ನು ಇವ್ರು ಕೇಳಿಸ್ಕೊಂಡು ಬಂದರು ಅಂತ ಭಾಗವತ ಹೇಳುತ್ತೆ. ಅಂದರೆ ಅವರು ಎಲ್ಲ ತ್ರಿಲೋಕ ಸಂಚಾರಿಗಳು ಅಂತ ಅನ್ನೋದನ್ನು ಭಾಗವತ ಸ್ಪಷ್ಟ ಮಾಡುತ್ತೆ. ಅಂತ ನಾರದರು ಅಲ್ಲಿ ಆ ಧ್ರುವರಾಜನ ಹತ್ರ ಬರ್ತಾರೆ. ಬಂದಾಗ ಎಲ್ಲಿ ಹೋಗ್ತಾ ಇದ್ದೆ ನೀನು, ಎಲ್ಲಿ ಹೋಗ್ತಾ ಇದ್ದಿ, ಈಗ ಸಣ್ಣ ವಯಸ್ಸಲ್ಲಿ ಆಟ ಆಡ್ಕೊಂಡು ಬಿಟ್ಟು ಯಾವುದೋ ಕಾಡಿಗೆ ಹೋಗ್ತಾ ಇದ್ದಿಲ್ಲ, ಯಾಕೆ? ಅದಕ್ಕಿಲ್ಲ, ನನಗೆ ಅವಮಾನ ಆಗಿದೆ, ನನ್ನ ಚಿಕ್ಕಮ್ಮ ನನಗೆ ಈ ರೀತಿಯಾಗಿ ಅವಮಾನ ಮಾಡಿದ್ದಾಳೆ, ಹಾಗಾಗಿ ಭಗವಂತನ ಕುರಿತು ತಪಸ್ಸನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರು ನಾರದರು ಮೊದಲು ತಡಿಬೇಕು ಅಂತ ಅಂದ್ಕೊಂಡ್ರು. ಆ ಧ್ರುವರಾಜನಿಗೆ ಯಾವ ರೀತಿಯಾಗಿ ಅವನಿಗೆ ಹೋಗೋಕ್ಕೆ ಇಚ್ಛಾದನೋ ಇಲ್ಲೋ, ಅಥವಾ ಸ್ವಲ್ಪ ಹೊತ್ತು ಏನೋ ಆಟ ಸಾಮಾನು ಕೊಟ್ಟ ತಕ್ಷಣ ಹುಡುಗರು ಆಯ್ತು ನನಗೆ ಆಟ ಸಾಮಾನು ಸಿಕ್ತು ಅಂತೇಳಿ ಮನೆಗೆ ಬಂದ್ಬಿಡ್ತಾರೆ, ಹಾಗೆ ಮಾಡ್ತಾನೇನೋ ಅಂತಂತ ಅವನ್ನ ಪರೀಕ್ಷೆ ಮಾಡಿದ್ರು. ಇಲ್ಲ ನಾನು ಹೋಗ್ತೀನಿ, ನನಗೆ ಉಪದೇಶ ಮಾಡೋದ್ರೆ ಮಾಡಿರಿ,
ಇಲ್ಲ ನನ್ನ ಮನೆಗಂತೂ ಕಳಿಸ್ಬೇಡ್ರಿ ಅಂತ ಆ ನಾರದರಿಗೆ ಅವನು ಹೇಳ್ತಾನೆ. ನಿನಗೆ ಈ ಸಣ್ಣ ವಯಸ್ಸಲ್ಲಿ ಅವಮಾನಾದಿಗಳು ಯಾವುದೂ ಇಲ್ಲಪ್ಪ, ಹಾಗಾದರೆ ನೀ ಆಟ ಆಡ್ಕೊಂಡು ಮನೇಲಿ ಇರಬೇಕು ಅಂತ ನಾರದರು ಹೇಳಿದ್ರೆ, ಇಲ್ಲ ನಾನು ತಪಸ್ಸಿಗೆ ಹೋಗ್ತೀನಿ, ಆ ಭಗವಂತನನ್ನ ಕುರಿತು ತಪಸ್ಸನ್ನು ಮಾಡೇ ಮಾಡ್ತೀನಿ ಅಂತ ಇಷ್ಟು ದೃಢವಾಗಿ ಹೇಳಿದ ಮೇಲೆ ನಾರದರು ಕೂಡ ಹೇಳ್ತಾರೆ, ಸರಿ ಹಾಗಾದರೆ ತಪಸ್ಸನ್ನು ಮಾಡಬೇಕು ಹೌದಿಲ್ಲ, ಅದಕ್ಕೆ ಏನು ಉಪಾಯವನ್ನು ಮಾಡಬೇಕು ಅದನ್ನು ಹೇಳ್ತೀನಿ. ನೋಡಿರಿ, ನಾರದರು ಬರೀ ಕೆಲವೊಮ್ಮೆ ಬರೀ ಚುಚ್ಚಿಡ್ತಾರೆ ಅಂತನ್ನುವಂತಹ ನಾರದರಿಗೆ ಅಪಕೀರ್ತಿ ಅದ. ಅಂತಹದ್ದು ಯಾವುದನ್ನು ಮಾಡೋದಿಲ್ಲ, ಅಂತಹ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ನಾವು ಇಲ್ಲಿ ತಿಳಿಬಹುದು. ಆ ನಾರದರು ಧ್ರುವರಾಜನಿಗೆ ಉಪದೇಶವನ್ನು ಮಾಡ್ತಾರೆ. ನೋಡಪ್ಪ, ಭಗವಂತ ಹೀಗಿರ್ತಾನೆ, ಭಗವಂತನನ್ನು ಧ್ಯಾನ ಮಾಡಬೇಕು ಅಂತಂದರೆ ಆ ಪ್ರಸನ್ನ ಪ್ರಸಾದಾಭಿಮುಖಂ ಶಾಶ್ವತ್ ಪ್ರಸನ್ನ ವದನೇಕ್ಷಣಂ ಸುನಾಸಂ ಸುಬ್ರುವಂ ಚಾರು ಕಪೋಲಂ ಸುಂದರಂ ಹರಿಂ. ಆ ಸುಂದರನಾದಂತಹ ಭಗವಂತ ಯಾವಾಗಲೂ ಪ್ರಸನ್ನಾಭಿಮುಖನಾಗಿರ್ತಾನೆ, ಮತ್ತು ಮುಖಕಮಲ ಯಾವಾಗಲೂ ಅರಳಿರುತ್ತೆ, ಮತ್ತು ಮೂಗು ಚೆನ್ನಾಗಿರುತ್ತೆ, ಆಮೇಲೆ ಕಮಲದಂತೆ ಕಣ್ಣಿರುತ್ತೆ. ಅಂತಹ ಭಗವಂತನನ್ನು ನೀನು ಧ್ಯಾನವನ್ನು ಮಾಡಬೇಕು. ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿದ್ದಾನೆ, ಘನಶ್ಯಾಮನಾಗಿದ್ದಾನೆ, ವನಮಾಲೆಯನ್ನು ಹಾಕ್ಕೊಂಡಿದ್ದಾನೆ, ಕೌಸ್ತುಭ ಮಣಿಯನ್ನು ಹಾಕ್ಕೊಂಡಿದ್ದಾನೆ, ಆಮೇಲೆ ಯಾವಾಗಲೂ ಪೀತಾಂಬರಧಾರಿಯಾಗಿದ್ದಾನೆ. ಇಂತಹ ಭಗವಂತನನ್ನು ನೀನು ಧ್ಯಾನ ಮಾಡು ಅಂತ ನಾರದರು ಧ್ರುವರಾಜನಿಗೆ ಉಪದೇಶವನ್ನು ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಯಾವುದ್ಯಾವುದೋ ಮಂತ್ರಗಳನ್ನು ನೀನು ಪಠಣ ಮಾಡಬೇಡ, ಆ ಭಗವಂತನನ್ನು ಪಠಣ ಮಾಡಬೇಕು ಅಂತಂದರೆ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಹೇಳ್ತೀನಿ ಅಂತ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅಂತನ್ನುವಂತಹ ಮಂತ್ರವನ್ನು ಕೂಡ ಆ ನಾರದರು ಧ್ರುವರಾಜನಿಗೆ ಉಪದೇಶ ಮಾಡ್ತಾರೆ. ಉಪದೇಶವನ್ನು ಮಾಡಿದ ಮೇಲೆ ನಾರದರು ಈ ಕಡೆ ಉತ್ತಾನಪಾದ ಹತ್ರ ಹೋಗ್ತಾರೆ. ಈ ಕಡೆ ಧ್ರುವರಾಜರು ನಾರದರು ಹೇಳಿದಂತಹ ರೀತಿಯಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಪಸ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾರದರು ಹೇಗೆ ಹೇಳಿರ್ತಾರೋ ಅದೇ ರೀತಿಯಾಗಿ ಧ್ಯಾನವನ್ನು ಮಾಡೋದು. ಅಷ್ಟೇ ಅಲ್ಲ, ಒಂದು ಯಮುನಾ ನದಿ ತೀರ ಮಧುವನ ಅಂತನ್ನುವಂತಹ ಒಂದು ಅರಣ್ಯ, ಆ ಅರಣ್ಯದಲ್ಲಿ ಅವನು ತಪಸ್ಸನ್ನು ಮಾಡೋದಕ್ಕೆ ಕುಳಿತಿರ್ತಾನೆ. ನಿತ್ಯದಲ್ಲಿಯೂ 3 ಹೊತ್ತು ಸ್ನಾನ ಮಾಡೋದು ಮತ್ತು ಏನು ಸ್ನಾನ ಆದ ತಕ್ಷಣ ಭಗವಂತ ಧ್ಯಾನ ಒಂದು 10-15 ನಿಮಿಷ ಧ್ಯಾನ ಮಾಡೋದು, ಆಮೇಲೆ ತಿಂದ್ಬಿಡೋದು, ಹಂಗಿಲ್ಲ. 3 ದಿನಕ್ಕೊಮ್ಮೆ ಅವನು ಬದರಿ ಹಣ್ಣು, ಬೋರೆ ಹಣ್ಣು ಅಂತಾರೆ, ಆ ಬೋರೆ ಹಣ್ಣು ಮತ್ತು ಕಪಿತ್ತ ಫಲ ಈ ರೀತಿಯಾದಂತಹ ಹಣ್ಣುಗಳನ್ನು ಅವನು 3 ದಿನಕ್ಕೊಮ್ಮೆ ತಿಂತಾ ಇರ್ತಾನೆ. ಮತ್ತು 1 ತಿಂಗಳಾಯ್ತು, 2ನೇ ತಿಂಗಳು ಅವನು 6 ದಿನಕ್ಕೊಮ್ಮೆ ಅಲ್ಲಿ ಕೆಳಗೆ ಬಿದ್ದಂತಹ ತೃಣಪರ್ಣ ಅದು ಎಲೆಗಳು ಅವುಗಳನ್ನು ತಿಂದು ಅವನು ಬದುಕ್ತಾನೆ, ಅವನು ತಪಸ್ಸನ್ನು ಮಾಡ್ತಾನೆ. ಮತ್ತು ಮೂರನೇ ತಿಂಗಳಿಗೆ ಹೇಗೆ ಅಂತಂದರೆ 9 ದಿನಕ್ಕೊಮ್ಮೆ ಅವನು ಕೇವಲ ನೀರು, ಒಂದು ಸಲ 9ನೇ ದಿನಕ್ಕೊಮ್ಮೆ ಒಂದು ಸತಿ ನೀರು ಕೊಡಿದ್ರೆ ಮುಗೀತು, ಮತ್ತಿನ್ನು 9 ದಿನ ಏನೂ ಇಲ್ಲ, ಭಗವಂತನ ಧ್ಯಾನ ಮಾಡೋದು. ಹಾಗೆ 9 ದಿನಕ್ಕೊಮ್ಮೆ 3ನೇ ತಿಂಗಳು ಮಾಡ್ತಾನೆ. ಆಮೇಲೆ 4ನೇ ತಿಂಗಳಲ್ಲಿ 12 ದಿನಕ್ಕೊಮ್ಮೆ ಒಂದು ಸತಿ ವಾಯುವನ್ನು ತೊಗೊಂಡ್ಬಿಡೋದು, ಕೇವಲ ವಾಯುಭಕ್ಷ. ಆ ವಾಯುವನ್ನು ತೊಗೊಂಡ್ರೆ ಮುಗೀತು, ಮತ್ತೆ ಬೇರೆ ನೀರಿಲ್ಲ, ಆಹಾರ ಇಲ್ಲ, ಏನೇನೂ ಇಲ್ಲ. ಅದು 12 ದಿನಕ್ಕೊಮ್ಮೆ. ಒಂದು ಸತಿ ಗಾಳಿಯನ್ನು ತೊಗೊಂಡ್ರೆ ಅದು 12 ದಿನ ತನಕ ಅವನು ಗಟ್ಟಿಯಾಗಿ ಇಟ್ಕೋಬೇಕು. ಅಷ್ಟು ಸಾಮರ್ಥ್ಯವನ್ನು ಅವನು ಧ್ರುವರಾಜರು ಅಲ್ಲಿ ಪಡೆದಿದ್ರು ಅಂತ ಅನ್ನೋದನ್ನು ಕೂಡ ನಾವು ತಿಳಿಯಬಹುದು. ಆಮೇಲೆ 5ನೇ ತಿಂಗಳಿಗೆ ಅವನು ಪೂರ್ಣವಾಗಿ ಒಂದು ಸಲ ಇದನ್ನು ಶ್ವಾಸವನ್ನು ತಗೊಂಡ ಅದನ್ನು ಬಿಡಲೇ ಇಲ್ಲ. ಅಷ್ಟು ಘೋರವಾದಂತಹ ತಪಸ್ಸನ್ನು ಮಾಡ್ತಾಯಿದ್ದೆ. ಏನು ಒಂದು ಸಣ್ಣ ಯಾವುದೋ ಒಂದು ರಾಜ್ಯ ಸ್ಥಳವಾಗಿ ಇಷ್ಟು ಘೋರವಾದಂತಹ ತಪಸ್ಸು ಬೇಕಾಗಿತ್ತಾ ಅಂತಂದರೆ ರಾಜ್ಯ ಸಲುವಾಗಿ ಇಷ್ಟು ತಪಸ್ಸನ್ನು ಮಾಡಿದ್ದಲ್ಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ಅವನು ಮತ್ತು ಮಾಡಿ ತಪಸ್ಸು ಯಾವುದಕ್ಕೆ, ಮುಂದೆ ಧ್ರುವ ಸ್ಥಾನ ಅಂತ ಅನ್ನೋದು ಪಡಿಬೇಕಾಗಿದೆ, ಧ್ರುವ ಪದವಿ ಅಂತ ಅನ್ನೋದು ಪಡಿಬೇಕಾಗಿದೆ. ಅಂತಹ ಪದವಿಯನ್ನು ಪಡೆಯೋದಕ್ಕಾಗಿ ಆ ಧ್ರುವರಾಜ ತಪಸ್ಸನ್ನು ಮಾಡಿದ್ದು. ಹಾಗಾದರೆ 5 ತಿಂಗಳು ಮಾಡಿದರೆ ಸಾಕ, ಕೇವಲ 5 ತಿಂಗಳು ಇಷ್ಟು ಘೋರವಾದಂತಹ ತಪಸ್ಸನ್ನು ಮಾಡಿದರೆ ಸಾಕ ಅಂತಂದರೆ ಹಿಂದಿನ ಜನ್ಮದಲ್ಲಿ ಅರ್ಧ ತಪಸ್ಸು ಆಗಿರುತ್ತೆ ಅವನು, ಇನ್ನು ಅರ್ಧ ಆಗಬೇಕಾಗಿರುತ್ತೆ. ಆ ಅರ್ಧವನ್ನು ಮಾತ್ರ ಈಗ ಧ್ರುವರಾಜನಾದಾಗ ಅದನ್ನು ಭಗವಂತ ಮಾಡಿಸ್ತಾನೆ ಅಂತ ಅನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಈ ಧ್ರುವರಾಜ ತಪಸ್ಸನ್ನು ಮಾಡಬೇಕಾದ್ರೆ ಆನೆಗಳು ಇರ್ಬೋದು, ಸರ್ಪ ಇರ್ಬೋದು, ಎಲ್ಲ ರೀತಿಯಾದಂತಹ ಪ್ರಾಣಿಗಳಿರ್ಬೋದು, ದೇವತೆಗಳು ಎಲ್ಲರನ್ನೂ ಕಳಿಸ್ತಾರಂತ. ಕಳಿಸಿದ್ರೆ ಅದು ಯಾವುದೂ ಕೂಡ ಅವರಿಗೆ ವಿಘ್ನವನ್ನು ಉಂಟು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಏನು ದೇವತೆಗಳಿಗೆ ಆಗೋದಿಲ್ವ, ಅಷ್ಟು ಧ್ರುವರಾಜ ದೊಡ್ಡವನಾದನ ಹಾಗಾದರೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ,
ಒಂದು ವೇಳೆ ಏನಾದರೂ ದೇವತೆಗಳೇ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಮಾಡಿದರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಯತ್ರ ದೇವೇ ಕೃತೇ ವಿಘ್ನೆ ಖಂಡಿತ ಪುಮಾನ್ ಅಭವತ್. ಸರ್ವಥಾ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇವನಿಗೆ ಕೀರ್ತಿಯನ್ನು ಕೊಡಬೇಕಾಗಿದೆ, ಈ ಧ್ರುವರಾಜನಿಗೆ ಕೀರ್ತಿಯನ್ನು ಕೊಡಬೇಕಾಗಿದೆ. ಆನೆ ಸರ್ಪ ಇತ್ಯಾದಿಗಳು ಬಂದರೂ ಅವನು ತಪಸ್ಸನ್ನು ನಿರ್ವಿಘ್ನವಾಗಿ ಮಾಡದ ಅಂತ ಅನ್ನೋದು ಕೀರ್ತಿ ಕೊಡಬೇಕು. ಅದಕ್ಕೆ ಪ್ರಾಣಿಗಳನ್ನು ಬಿಟ್ಟಂತೆ ಆ ದೇವತೆಗಳು ಕೂಡ ಮಾಡಿದ್ರು ಅಂತ ಅನ್ನೋದನ್ನು ಇಲ್ಲಿ ತಿಳಿಯಬೇಕು. ಆಮೇಲೆ ಅವನು ಆ ರೀತಿಯಾಗಿ ತಪಸ್ಸನ್ನು ಮಾಡಬೇಕಾದ್ರೆ ಎಲ್ಲ ಇಡೀ ಲೋಕಕ್ಕೆ ಅವನು ಗಟ್ಟಿಯಾಗಿ ಶ್ವಾಸವನ್ನು ಇಟ್ಕೊಂಡು ಕೂತಿದ್ದಾನೆ. ಹಾಗೆ ಇಡೀ ಲೋಕಕ್ಕೆ ಯಾರಿಗೂ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಹಾಗೆ ಮಾಡಿದವರು ಕೂಡ ದೇವತೆಗಳೇ ಅಂತ. ಲೋಕಾನಾಮೇವ ನಿರುಶ್ವಾಸ ಲೋಕಪಾಲ ತದರ್ಥಮೇವ ಶರಣಮೇವು. ಭಗವಂತನನ್ನು ಎಲ್ಲ ಲೋಕ ಜನರೆಲ್ಲರೂ ಕೂಡ ನಿರುಶ್ವಾಸರಾಗಿದ್ದಾರೆ, ಯಾರಿಗೂ ಉಸಿರಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನೀನೇ ಅವನನ್ನು ರಕ್ಷಣೆ ಮಾಡೋ, ಅವನಿಗೆ ವರವನ್ನು ಕೊಡು ಅಂತ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಕೇಳ್ಕೊಂಡಾಗ ಅದಕ್ಕೆ ಸರಿ ಆಯಿತು ಅಂತೇಳಿ ಆ ಭಗವಂತ ದೇವತೆಗಳಿಗೆ ವರವನ್ನು ಕೊಟ್ಟು ಆಯಿತು ನಾನು ಅವನು ಬೇಡಿದಂತಹ ವರವನ್ನು ಕೊಡ್ತೇನೆ ಅಂತ ಹೇಳಿ ಅವನು ಅಲ್ಲಿ ಹೋಗ್ತಾನೆ. ಧ್ರುವರಾಜರು ಎಲ್ಲಿ ತಪಸ್ಸು ಮಾಡ್ತಾ ಇರ್ತಾರೋ ಅಲ್ಲಿ ಹೋಗ್ತಾನೆ. ಹೋದಾಗ ಅವನು ಅದೇ ಸಮಾಧಿ ಅವಸ್ಥೆ ಅಂತ ಹೇಳಿದ್ನಲ್ಲ, ಆ ಸಮಾಧಿ ಅವಸ್ಥೆಯಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಭಗವಂತನ ಧ್ಯಾನ ಮಾಡಬೇಕಾದ್ರೆ ಹೊರಗೆ ಬಂದಿರೋದು ಭಗವಂತ ಅಂತ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಅವಾಗ ಭಗವಂತ ಏನು ಮಾಡ್ದ, ಒಳಗೆ ಯಾವ ರೂಪವನ್ನು ಧ್ಯಾನ ಮಾಡ್ತಾ ಇದ್ನ ಆ ರೂಪವನ್ನು ಸರಿಸ್ಬಿಟ್ಟ. ಸರಿಸಿದ ತಕ್ಷಣ ಯಾಕೆ ಹೋಯ್ತು ಅಂತ ತಕ್ಷಣ ಕಂಟಿಗಲ್ಲ ಎದುರುಗಡೆ ಭಗವಂತನ ರೂಪ ನೋಡಿದ. ಅತ್ಯದ್ಭುತವಾದಂಥ ರೂಪ. ಆ ರೂಪವನ್ನು ನೋಡಿದ ತಕ್ಷಣ ಅವನಿಗೆ ಮಾತೇ ಬರ್ತಾ ಇಲ್ಲ, ಕಣ್ಣಲ್ಲಿ ದಳ ನೀರು ಬರ್ತಾ ಇದೆ. ಅವನಿಗೆ ಏನು ಮಾತಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಏನು ಸ್ತೋತ್ರ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಇಷ್ಟೋ ತನಕ ಭಗವಂತನನ್ನೇ ಧ್ಯಾನ ಮಾಡಿದ್ದು, ಆದರೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅವನಿಗೆ. ಆವಾಗ ಭಗವಂತ ಎಷ್ಟು ಕರುಣಾಮಯಿ ಅಂತಂದರೆ, ಆ ಭಗವಂತನೇ ತನ್ನ ಶಂಖದಿಂದ ತನ್ನ ಕಪೋಲಕ್ಕೆ, ಆ ಧ್ರುವರಾಜನ ಕಪೋಲಕ್ಕೆ ಸ್ಪರ್ಶವನ್ನು ಮಾಡ್ತಾನೆ. ಸ್ಪರ್ಶವನ್ನು ಮಾಡಿದ ತಕ್ಷಣ ಅವಾಗ ಸ್ತೋತ್ರವನ್ನು ಮಾಡ್ತಾನೆ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುತ್ತಾಂ ಸಂಜೀವ ಎತ್ತಕಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಷ್ಟ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾವು ಮಾಡುವಂತಹ ಸ್ತೋತ್ರ ಇರಬಹುದು, ಮಾತಿರಬಹುದು, ಅದೆಲ್ಲವೂ ಕೂಡ ನಿನ್ನಿಂದನೇ ಆಗೋದು. ನಾವು ಮಲ್ಕೊಂಡಾಗ ಏನೇನೋ ಕನಸುಗಳು ಬಿರ್ತಿರ್ತದೆ, ಏನೇನೋ ಆಗ್ತಿರ್ತದೆ. ಅದು ಯಾವುದೂ ಕೂಡ ನಮ್ಮ ಸ್ವತಂತ್ರದಿಂದ ಆಗೋದಿಲ್ಲ, ಅದು ನಿನ್ನ ಅಧೀನದಿಂದ ಇರೋದದು. ಆಮೇಲೆ ನಾವು ಯಾವುದ್ಯಾವುದಕ್ಕೋ ಕೆಲಸಕ್ಕೆ ಕೈಗಳನ್ನು ಬಳಸ್ತೀವಿ, ಅಂಥ ಎಲ್ಲ ಕೈಗಳನ್ನು ಇರೋ ಎರಡು ಕೈ, ಆ ಎರಡು ಕೈಗಳನ್ನು ನಿನ್ನ ಸೇವೆಗೆ ನಾವು ಸಲ್ಲಿಸಬೇಕು. ಅದೆಲ್ಲವೂ ಕೂಡ ಆಗೋದು ನಿನ್ನಿಂದ ಅಂತಹ ನಿನಗೆ ನಮೋ ನಮಃ ಅಂತ ಹೇಳಿ ಆ ಧ್ರುವರಾಜ ಸ್ತೋತ್ರವನ್ನು ಮಾಡ್ತಾರೆ. ಯಾನಿರ್ವೃತ್ತಿ ಸ್ತನವೃತ್ತ ದವಪಾದ ಪದ್ಮ ಧ್ಯಾನಾದ್ಭವ ಜನಕತಾ ಶ್ರವಣೇನ ವಾಸ್ಯಾತ್. ನಿನ್ನ ಧ್ಯಾನ ಮಾಡಿದ್ರೆ, ನಿನ್ನ ಸ್ಮರಣೆ ಮಾಡಿದ್ರೆ ಅದು ಇಡೀ ಸಂಸಾರ ಸಾಗರವನ್ನೇ ಅದನ್ನು ಪರಿಹಾರ ಮಾಡುವಂಥದ್ದು. ಅಂತಹ ನಿನ್ನ ಶ್ರವಣ ನನಗೆ ಮೇಲಿಂದ, ನಿನ್ನ ಸ್ಮರಣ ಮೇಲಿಂದ ಮೇಲೆ ಆಗ್ತಾ ಇರಲಿ ಅಂತಂದು ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ ಧ್ರುವರಾಜರು ಸ್ತೋತ್ರ ಮಾಡಿದ ಮೇಲೆ ಅವಾಗ ವರವನ್ನು ಬೇಡಬೇಕಾಗಿತ್ತು. ಆದರೆ ಭಗವಂತ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ನನಗೆ ಗೊತ್ತು. ವೇದಾಂತೆ ವ್ಯವಸ್ಥಿತಂ ಹೃದಯ ರಾಜನ್ಯ ಬಾಲಕ ತತ್ ಪ್ರಯತ್ಯಾವಿ ಭದ್ರಂತೆ ದುರಾಪಮಪಿ ಸೂರತ. ದೇವತೆಗಳಿಗೂ ದುರ್ಲಭವಾದಂತಹ ನಿನಗೆ ಪದವಿಯನ್ನು ಕೊಡ್ತೇನೆ, ನೀನೇನು ವಿಚಾರವನ್ನು ಮಾಡಬೇಡ. ಯಾವುದು ಅಂತಂದರೆ ಧ್ರುವಲೋಕ, ಧ್ರುವಸ್ಥಾನ ಅಂತಹ ಪದವಿಯನ್ನು ನಾನು ನಿನಗೆ ಕೊಡ್ತೇನೆ. ಮತ್ತು ಅಷ್ಟೇ ಅಲ್ಲ, ಈಗ ಇರುವಂತಹ ನಿನ್ನ ತಂದೆಯ ರಾಜ್ಯದಲ್ಲಿ 36,000 ವರ್ಷ ನೀನು ರಾಜ್ಯವನ್ನು ಆಳಬೇಕು. ರಾಜ್ಯವನ್ನು ಆಳಿ ಮುಂದೆ ನನ್ನ ಸ್ಥಾನಕ್ಕೆ ನೀನು ಬರ್ತೀಯ ಅಂತ ಈ ರೀತಿಯಾಗಿ ಆ ವರವನ್ನು ಕೊಟ್ಟು ಭಗವಂತ ಅಲ್ಲಿಂದ ಅದೃಶ್ಯನಾಗಿದ್ದಾನೆ. ಭಗವಂತ ಹೋದ ತಕ್ಷಣ ಮತ್ತೆ ಅಳೋದಕ್ಕೆ ಪ್ರಾರಂಭ ಮಾಡಿದ ಧ್ರುವರಾಜ. ಅಲ್ಲ, ಮೋಕ್ಷ ಕೊಡುವಂತಹ ಭಗವಂತ ಬಂದಾಗ ನಾ ಮತ್ತೆ ಈ ಸಾಮಾನ್ಯವಾದಂತಹ ರಾಜ್ಯವನ್ನು ಬೆಳೆದ್ನಲ್ಲ ಅಂತೇಳಿ ಅವನು ದುಃಖವನ್ನು ಪಡ್ತಾ ಇದ್ದಾನೆ. ಆಯಿತು, ಇದು ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ಅವರು ಅಲ್ಲಿಂದ ಹೊರಡ್ತಾರೆ, ಆ ಅರಣ್ಯದಿಂದ ಹೊರಡ್ತಾರೆ. ಈ ಕಡೆ ನಾರದರು ಉತ್ತಾನಪಾದ ಹತ್ರ ಬಂದಿರ್ತಾರೆ. ಬಂದಾಗ ಅಯ್ಯೋ ನನ್ನ ಮಗ ಒನಕ್ಕೆ ಹೋದ್ನಲ್ಲ ಅಂತ ದುಃಖ ಪಡಬೇಡ ನೀನು. ಆ ಉತ್ತಾನಪಾದನಿಗೆ ಹೇಳ್ತಾರೆ, ಅವನು ಯೋಗ್ಯವಾದಂತಹ ಸ್ಥಾನವನ್ನು ಪಡೆದೇ ಅವನು ಮರಳಿ ಬರ್ತಾನೆ ಅಂತ ಹೇಳಿ ಅವಾಗ ಉತ್ತಾನಪಾದವನ್ನು ಸಮಾಧಾನ ಮಾಡಿರ್ತಾರೆ. ಇಷ್ಟಾದ ಮೇಲೆ
ಧ್ರುವರಾಜರು ಬರ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾದ ತಕ್ಷಣ ಸುರುಚಿ, ಸುನೀತಿ, ಉತ್ತಾನಪಾದ, ಉತ್ತಮ ಎಲ್ಲರೂ ಕೂಡ ಅವನನ್ನು ಸ್ವಾಗತ ಮಾಡೋದಕ್ಕೆ ಅಂತ ಅಲ್ಲಿ ಬಂದಿದ್ದಾರೆ. ಬಂದು ಹೆಣ್ಣಾನೆ ಯಾವಾಗಲೂ ಕೂಡ ಗಂಡಸರಿಗೆ ಹೆಣ್ಣಾನೆ, ಹೆಣ್ಣು ಮಕ್ಕಳಿಗೆ ಗಂಡಾನೆ. ಕಲವಶ್ಚೈವ ಕನ್ಯಾನಾಂ ಕರಣಿ ಬಾಲಮಂಗಲೆ ಅಂತ ಈ ರೀತಿಯಾಗಿ ಇರೋದರಿಂದ ಗಂಡ ಮಕ್ಕಳಿಗೆ ಹೆಣ್ಣಾನೆ. ಆ ಹೆಣ್ಣಾನೆ ಮೇಲೆ ಅವನನ್ನು ಮೆರವಣಿಗೆ ಮಾಡಿಕೊಂಡು ಆ ಧ್ರುವರಾಜನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಯಾವ ಸುರುಚಿ ಅವಮಾನ ಮಾಡಿದ್ದಲ್ಲ ಅಂತಹ ಸುರುಚಿಯೇ ಮೊದಲು ಅವನನ್ನು ಧ್ರುವರಾಜನನ್ನು ಸತ್ಕಾರ ಮಾಡ್ತಾಳಂತೆ. ಅದು ಭಗವದ್ಭಕ್ತರ ಲಕ್ಷಣ ಅಂತ ಅನ್ನೋದು ಉತ್ತಮ. ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿದ್ರೆ ಅವಾಗ ಯಾವರು ಅವಮಾನ ಮಾಡಿರ್ತಾರೋ ಅವರೇ ಸತ್ಕಾರ ಮಾಡೋಂಗಾಗತ್ತೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಯಬಹುದು. ಅವನ ಮೇಲೆ ಯಾವುದೇ ರೀತಿಯಾದಂತಹ ದ್ವೇಷ ಆಗಲಿ ಯಾವುದೂ ಕೂಡ ಅವಾಗ ಇರಲಿಲ್ಲ. ಅಂತಹ ಪ್ರೀತಿಯಿಂದ ಸುರುಚಿಯು ಕೂಡ ಅವನನ್ನು ಸ್ವಾಗತ ಮಾಡಿ ತನ್ನ ಪಟ್ಟಣಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ಧ್ರುವರಾಜ ಹೇಗೆ ರಾಜ್ಯಭಾರವನ್ನು ಮಾಡಿದ ಮತ್ತು ಹೇಗೆ ಅವನು ಮುಂದೆ ಎಲ್ಲ ರೀತಿಯಾದಂತಹ ಧರ್ಮಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದ ಅಂತ ಅನ್ನೋದನ್ನು ನಾಳೆ ದಿನ ತಿಳಿಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಹರೇ ನಮಃ. ಅನೇನ ಭಾವಿ ಯತ್ಪುಣ್ಯಂ ತದಾ ಆಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.